ಎಸ್ ಸರ್. ಓಂ ಸರ್ ರಿಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಜಗತ್ತಿನ ಎಲ್ಲ ದಾರ್ಶನಿಕರನ್ನ, ಕಲ್ಯಾಣ ನಾಡಿನ ದಿಟ್ಟ ಶರಣರನ್ನ ನೆನೆಯುತ್ತಾ 270ನೇ ವಿಶೇಷ ಉಪನ್ಯಾಸಕ್ಕೆ ಪಾಲ್ಗೊಂಡಂತ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ, ವಚನ ಚಳುವಳಿ ಸುಮಾರು 900 ವರ್ಷಗಳಿಂದ ಅವ್ಯಾಹತವಾಗಿ ನಡೆದುಕೊಂಡು ಬಂದಿದೆ. ಬಸವೋತ್ತರ ಕಾಲದ ಹಲವು ಮಜಲುಗಳಲ್ಲಿ ಶರಣರ ಆಶಯಗಳನ್ನ ಪ್ರತಿಭಟನೆಯ ಧ್ವನಿಯನ್ನಾಗಿ ಅನೇಕ ಶರಣರು, ಅನೇಕ ಶಿವಯೋಗ ಸಾಧಕರು ಈ ಕಾರ್ಯವನ್ನ ಮಾಡುತ್ತಲೇ ಬಂದಿದ್ದಾರೆ. ಈಗ ಅತ್ಯಂತ ಸಂಕ್ರಮಣ ಕಾಲ, ಶರಣ ಸಾಹಿತ್ಯ ಬಸವ ಸಂವಿಧಾನ ಅಂತಕ್ಕಂಥ ಒಂದು ಮೌಲ್ಯಗಳ ಮೊತ್ತವನ್ನ ಉಳಿಸಿಕೊಳ್ತಕ್ಕಂಥ, ಬೆಳೆಸಿಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ. ಈ ಹಿನ್ನೆಲೆಯೊಳಗ ನಾವು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಅನುಚಾನವಾಗಿ ನಡೆಸಿಕೊಂಡು ಬಂದಿದ್ದೇವೆ. ಅದಕ್ಕೆಲ್ಲರಕ್ಕೆ ತಮ್ಮ ಸಹಾಯ, ಸ್ಫೂರ್ತಿ ಮತ್ತು ಪ್ರೇರಣೆ, ಪ್ರೋತ್ಸಾಹ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತಿನ ವಿಷಯ ಅತ್ಯಂತ ಗಂಭೀರ ಮತ್ತು ನಿನ್ನೆ ಕಷ್ಟಕರ. ಹೀಗಾಗಿ ನಾವು ಡಾಕ್ಟರ್ ನಿನ್ನೆ ಕಲಾಳ ಚಳವಳಿ ಮಾತಾಡಿದೆ. ವಚನ ಧರ್ಮ ಅಥವಾ ಈ ಚಳವಳಿ ಒಳಗ, ಶರಣ ಧರ್ಮದೊಳಗ ಪ್ರಾರ್ಥನೆ ಎಲ್ಲೂ ಇಲ್ಲ. ಬಹಳಷ್ಟು ಚರ್ಚೆ ಮಾಡಿ ನಾನು, ದಾನಮ್ಮ ಅವರು ನಾವಾಗ್ಲಿ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕೋಬಾರ್ದು ಅಂತಂದಾಗ ಅವರು ಹೇಳ್ತೀನಿ ಅದಕ್ಕೆ ಚೆನ್ನಾಗಿ ವಿವರಣೆ ಕೊಟ್ಟರು. ಡಾಕ್ಟರ್ ಸಂಗಮೇಶ್ ಕಲಾಳ್ ಸರ್ ಅನ್ನ, ಗಂಗಾಧರ ಸಾಲಕಿ ಅವ್ರನ್ನ, ಮೃತ್ಯುಂಜಯ ಶೆಟ್ಟರನ್ನ, ಪಾಲ್ಗೊಂಡಂತ ಎಲ್ಲ ಶರಣರನ್ನ ಸ್ವಾಗತ ಕೋರ್ತಿ. ಆರಂಭದೊಳಗ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಗಾಯಕ, ಸುಮಾರು 29 ರಾಷ್ಟ್ರಗಳಲ್ಲಿ ಬಸವ ಸಾಹಿತ್ಯವನ್ನ ಗಾಯನದ ಮೂಲಕ ಬಸವ ಧ್ವಜವನ್ನ ಮೆರೆಸಿದಂತ ನನ್ನ ಹಿರಿಯ ಅಣ್ಣ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರು ವಚನ ಪ್ರಾರ್ಥನೆ ಮಾಡ್ಲಿ ಅಂತ ಅವ್ರು ಕೇಳ್ಕೊಂಡು. ಸರ್ವರಿಗೂ ಶರಣಾರ್ಥಿ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ. ನುಡಿಗೆ ತಕ್ಕ ನಡೆಯ ಕಂಡೋಡೆ, ನುಡಿಗೆ ತಕ್ಕ ನಡೆಯ ಕಂಡೋಡೆ, ಕೂಡಲ ಸಂಗಮ ದೇವ ಒಳಗಿರ್ಪನಯ್ಯ. ಎನ್ನ ನಡೆಯೊಂದು ಪರಿ, ನುಡಿಗೆ ತಕ್ಕ ನಡೆಯ ಕಂಡೋಡೆ, ಕೂಡಲ ಸಂಗಮ ದೇವ ಒಳಗಿರ್ಪನಯ್ಯ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ. ಎನ್ನ ನಡೆಯೊಂದು ಪರಿ, ಎನ್ನ ನಡೆಯೊಂದು ಪರಿ, ಎನ್ನ ನಡೆಯೊಂದು ಪರಿ. ಸರ್ವರಿಗೂ ಶರಣಾರ್ಥಿಗಳು. ಬಸವ ವೇದಿಕೆಯ ಮೇಲೆ ಕಳೆದ 50 ವರ್ಷಗಳಿಂದ ನಿರಂತರವಾಗಿ ವಚನ ಸಾಹಿತ್ಯ ಸೇವೆಯನ್ನು ಮಾಡ್ತಕ್ಕಂಥ ಹಿರಿಯ ಅಣ್ಣ ಮೃತ್ಯುಂಜಯ ಶೆಟ್ಟರ್ ಅವರ ಕಾರ್ಯ ಸಾಧನೆ ಬಹಳ ದೊಡ್ಡದು. ಅವ್ರಿಗೆ ಸಾಕಷ್ಟು ಪುರಸ್ಕಾರಗಳು, ಪ್ರಶಸ್ತಿಗಳು ಬಂದವು. ನನ್ನ ಆತ್ಮೀಯ, ನನ್ನ ಬದುಕಿನ ಒಂದು ಅವಿಭಾಜ್ಯ ಅಂಗ ಮೃತ್ಯುಂಜಯ ಶೆಟ್ಟರ್ ಅಂತಂದ್ರ
ಅತಿಶಯೋಕ್ತಿ ಅಲ್ಲ. ನಾವು ಅಷ್ಟೊಂದು ಎಲ್ಲ ಘಟ್ಟಗಳನ್ನು ನೋಡಿ ನಾವು, ಅಂದ್ರೆ ನೋವು, ಅಪಮಾನ, ಸಂತಸ ಕಡಿಮೆ, ಸಂಘರ್ಷ, ಎಲ್ಲ ರೀತಿಯೊಳಗೆ ನಾನು ಮೃತ್ಯುಂಜಯ ಶೆಟ್ಟರನ್ನ ನಾನು ನೆನೆಯದೇ ಇರಲಾರೆ. ನನ್ನ ಈ ಸಂಘಟನೆಗೆ ಪ್ರಾರಂಭದಲ್ಲಿ ಬೆನ್ನು ಕಟ್ಟಿ ಮಾಡಿ ನೀನು ಅಂತೇಳಿ ನಮ್ಗೆ ಹೇಳಿ, ನಾ ಸಣ್ಣ ಇದ್ರು ನಂಗೆ ದಾದಾ ಅಂತಾರ ಅವ್ರು. ಯಾಕೆ ಗುಂಡ ಅಂತಾರೋ ದಾದಾ ಗೊತ್ತಿಲ್ಲ ಯಾಕಂತ. ಅಂಥ ಒಂದು ಪ್ರೀತಿ ವಾತ್ಸಲ್ಯ ಹೆಮ್ಮೆ ಅಂದ್ರೆ ಬಸವನಾಳರ ಮಗಳ ಮಗ, ಶಿಶಿ ಬಸವನಾಡರ ಮಗಳ ಮಗ. ಬಸವನಾಡರು ಕನ್ನಡ ಸಾಹಿತ್ಯಕ್ಕೆ, ವಚನ ಸಾಹಿತ್ಯಕ್ಕೆ ಕೊಟ್ಟಂಥ ಕೆಲಸ, ತಮ್ಮ 57-58 ವರ್ಷಕ್ಕೆ ಅವರು ನಿಧನರಾದರು. ಅವ್ರು ಮಾಡಿದಂಥ ಕೆಲಸಕ್ಕೆ ನಮ್ಮ ಗೌರಮ್ಮ ನಾಶಿ ಅವರು ದತ್ತಿ ಇಟ್ಟಾರ. ಗೌರಮ್ಮ ನಾಶಿದಂತೂ ವಿಚಿತ್ರ, 5 ದತ್ತಿ ಇಟ್ಟರು, 5 ಬೇರೆ ಬೇರೆ ಹೆಸರಲ್ಲಿ ಇಟ್ಟರು, ತಮ್ಮ ಕುಟುಂಬದ ಹೆಸರಲ್ಲಿ ಬಿಟ್ಟಿಲ್ಲ. ಅವ್ರಂದ್ರೆ ಕಡಿಗೆ ನಮ್ಮ ತಂದೆ ತಾಯಿ ಇಡ್ತೀನಿ ರೀ ಸರ್ ಅಂತಂದ್ರು. ಅದಕ್ಕೆ ಮೃತ್ಯುಂಜಯ ಶೆಟ್ಟರನ್ನ ಅವರೊಬ್ಬ ದೊಡ್ಡ ಗಾಯಕ, ಬಹಳ ದೊಡ್ಡ ವಿದ್ವಾಂಸ, ಸಂಗೀತ ವಿದ್ವಾಂಸ. ನೇಪಾಳ ಯೂನಿವರ್ಸಿಟಿ ಅವ್ರು ಕರೆದ ಗೌರವ ಡಾಕ್ಟರೇಟ್ ಕೊಟ್ಟರು. ಅಮೇರಿಕಾದಾಗ ಒಂದು 18 ಪ್ರದೇಶದೊಳಗೆ ಹೋಗಿ ಬಂದರು. ಎಲ್ಲ ದೇಶದಾಗ ಅಡ್ಡಾಡಿ ಬಂದಾರ. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ನಾನು ಹೇಳ್ತೀನಿ. ಇನ್ನು ಪರಿಚಯ, ಇನ್ನೊಬ್ಬ ಹಿರಿಯ ಅಣ್ಣನಾದಂಥ ಡಾಕ್ಟರ್ ಸಂಗಮೇಶ್ ಕಲ್ಹಾಳ್ ಅವರು, ನನ್ನ ಸ್ನೇಹಿತ BM ಶಶಿಧರ್ ಅವರು ಇವ್ರನ್ನ ಪರಿಚಯ ಮಾಡಿದರು. ಮತ್ತು ಇವರು ಅಳಿಯ, ನನ್ನ ತಂಗಿಯ ಮಗ, ನನ್ನ ಸ್ನೇಹಿತರು, ನನಗಿಂತ ಜೂನಿಯರು. ಅವರು ನಮ್ಮ ಟ್ರಸ್ಟಿನ ವಿಶ್ವಸ್ತರು ಕೂಡ, ಶಿವಾನಂದ ಕಲಕೇರಿ ಅವರು. ಕಲಹಾಳದವರು ಮೂಲತಃ ರಾಮದುರ್ಗದವರು, ನಮ್ಮ ತಾಲೂಕಿನ ಒಂದು ಹಳ್ಳಿ. ಅವರ ಅಡ್ರೆಸ್ ಕಲಹಾಳ ಅಂತ ಐತಿ. ಕಲಹ ಹಾಳಾಯಿತು, ಕಲಹ ನಿಂತಿತು ಅಂತಕ್ಕಂಥ ಸಂದರ್ಭ. ಅಲ್ಲಿ ಆಪ್ತಚರ ಮಲ್ಲಿಕಾರ್ಜುನ, ಮಲ್ಲಯ್ಯನ ಮಠ ಅಂತೀನಿ ಐತಲ್ಲ, ಅಲ್ಲಿ ಆಪ್ತಚರ ಮಲ್ಲಿಕಾರ್ಜುನ ಮಡಿವಾಳ ಮಾಚಿದೇವನ ಜೊತೆಗೆ ಕಾರ್ಯ ಮಾಡ್ತಕ್ಕಂಥ ಅದೇ ಸಮಾಜದ ಒಬ್ಬ ಆಪ್ತಚರ ಮಲ್ಲಿಕಾರ್ಜುನ. ಬಹುಶಃ ಅವ್ರಿಗೆ ಸರ್ಗೆ ಗೊತ್ತೈತೋ ಇಲ್ಲ ಗೊತ್ತಿಲ್ಲ, ಅದೇ ಊರಿನೊಳಗೆ ಲಿಂಗೈಕ್ಯ ಆದರೂ ಇದನ್ನು ಕ್ಷೇತ್ರ ಕಾರ್ಯ ಮಾಡೋದ್ನಾಗ ಸಿಕ್ತು. ಹೀಗಾಗಿ ಅವರನ್ನು ಹೊಗಳೋದು ಅಥವಾ ಹೇಳೋದು ಅಂತಂದ್ರೆ, ಅವರು ವೃತ್ತಿಯಿಂದ ವೈದ್ಯರಾದರು, MD ಆಯುರ್ವೇದಿಕ್ ಮಾಡಿಕೊಂಡು ನೋಡಲ್ ಆಯುಷ್ ಅಧಿಕಾರಿಗಳಾಗಿ ಕೆಲಸ ಮಾಡ್ಯಾರ. ಆದರೆ ಅವರು ತಮ್ಮನ್ನು ಬಸವ ತತ್ವದ ಜೊತೆಗೆ ಸಮನ್ವಯತೆ, ಅಲ್ಲಿ ಎಲ್ಲೂ ತಮ್ಮನ್ನು ಬ್ರ್ಯಾಂಡ್ ಮಾಡ್ಕೊಳ್ಳಿಲ್ಲ. ರಾಷ್ಟ್ರೀಯ ಬಸವದಳ ಕರೆದ್ರು ಹೋಗ್ತಾರೆ, ಜಾಗತಿಕ ಲಿಂಗಾಯತ ಮಹಾಸಭಾ, ಬಸವ ಕೇಂದ್ರ, ನಮ್ಮ ಸಂಘ, ಬಸವಣ್ಣ ಅಂತ ಯಾರು ಅಂತಾರೆ ಅವ್ರ ಕಡೆ ಹೋಗ್ತಾರೆ. ಎತ್ಕೊಂಡವ್ರು ಕೂಸು ಅಥವಾ ಎಲ್ಲ ಕೂಸುಗಳನ್ನ ಎತ್ಕೊಳ್ತಕ್ಕಂಥ ಒಬ್ಬ ದೊಡ್ಡ ತಂದೆ, ಅಣ್ಣ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಹಲವಾರು ಸಂಶೋಧನೆಗಳ ಮೂಲಕ ನಾನು ನಿನ್ನೆ ನಮಗೆ ಅದ ಹೇಳಿದೆ, ಶರಣ ಧರ್ಮದೊಳಗೆ ಪ್ರಾರ್ಥನೆ ಅಂತಂದ್ರೆ ನಮ್ಗೆ ಶರಣ ಧರ್ಮದ ಪ್ರಾರ್ಥನೆನೇ ಇಲ್ಲಲ್ರಿ, ಮಂತ್ರಗಳನ್ನು ಅಲ್ಲಗಳದು, ಅದು ಅಂತರಂಗದ ಚೇತನಕ್ಕೆ ಪೂರಕವಾಗ್ತಕ್ಕಂಥದ್ದು. ಮತ್ತು ಪ್ರಾರ್ಥನೆ ಅದ್ರ ಬಸವೋತ್ತರ ಕಾಲದೊಳಗೆ ನಮ್ಮ ಹಲವಾರು ಶರಣರು, ಸರ್ಪಭೂಷಣ ಶಿವಗಳಿರ್ಬೋದು, ಅಥವಾ ಯಡೂರು ಸಿದ್ಧಲಿಂಗೇಶ್ವರ ಇರ್ಬೋದು, ನಿಜಗುಣ ಶಿವಗಳಿರ್ಬೋದು, ಇವರೆಲ್ಲರೂ ಕೂಡ ಬಾಲ್ಯ ಮಾನಸಿಗಳು ಇದನ್ನು ಪ್ರಾರ್ಥನೆಯ ಮೂಲಕ, ಕೈವಲ್ಯ ಮತ್ತು ಅನೇಕ ನಾಮಾವಳಿಗಳ ಮೂಲಕ ತತ್ವಪದಕಾರರಾಗಲಿ ಇವರೆಲ್ಲರೂ ಕೂಡಿಕೊಂಡು ಈ ಪ್ರಾರ್ಥನೆಯ ಮೂಲಕ ಶರಣ ಸಾಹಿತ್ಯವನ್ನು ಪ್ರಚಾರ ಮಾಡಬೇಕು ಅಂತ ತಿಳ್ಕೊಂಡು ಮಾಡಿದಾಗ ನಾವು ಒಪ್ಪಬೇಕಾಗಿತ್ತು. ನಮ್ಗಿಂತ ಹಿರಿಯರು 8-10 ವರ್ಷ ದೊಡ್ಡವರು ಬಹಳಷ್ಟು ಅನಾರೋಗ್ಯದ ಮಧ್ಯೆ, ಅವರು ಇವತ್ತು ಆರಾಮಿಲ್ಲ ಅಂದರೂ ಎಲ್ಲರೂ ಹೋಗಿರ್ತಾರೆ, ಯಾವ್ದಾರ ಲಿಂಗೈಕ್ಯ ಆದ್ರೆ ಅವ್ರ ನಿಜವಾದ ಅರ್ಥದೊಳಗೆ ನಡೆದಾಡುವ ಜಂಗಮರು. ಜಂಗಮರಂದ್ರೆ ಹಿಂಗೆ, ನನ್ನ ತಾಯಿ ಲಿಂಗೈಕ್ಯ ಆದಾಗ ಕೂಡ ಮಡಿವಾಳ ಸಮಾಜದ ಮಡಿವಾಳ ಮಂಜುನಾಥ್ ಅಂತಿಕೊಂಡು ಅವ್ರ ಕಡೆದ ನಾನು ಮತ್ತು ಅರಮಾಮಿ ಅವರೆಲ್ಲ ಭಕ್ತವರದಿಂದ ಬಂದವರು. ನಾನು ನಮ್ಮ ತಮ್ಮ ನಮ್ಮ ಅಕ್ಕ ಹಠ ಮಾಡಿ ಜಂಗಮರನ್ನು, ಜಾತಿ ಜಂಗಮರನ್ನು, ಸ್ವಾಮಿಗಳನ್ನು ಅವಾಯ್ಡ್ ಮಾಡಿದ್ವಿ. ನಮ್ಮ ಇಡೀ ರಾಮದುರ್ಗದಾಗ ನಾವು ವಿರೋಧ ಹಾಕ್ಕೊಂಡು ಮಾಡಿದ್ವಿ. ಅಂತ ಒಬ್ಬ ನಮ್ಮ ಮಾರ್ಗದರ್ಶಕ ಹಿರಿಯ ಅಣ್ಣ ಡಾಕ್ಟರ್ ಸಂಗಮೇಶ್ ಕರಾಳ ಅವರನ್ನು, ಅವರು ನನಗೊಮ್ಮೆ ಮನಸ್ಸು, ರಾಮದುರ್ಗಕ್ಕೆ ಬಂದು ಒಂದು ಪ್ಲಾಟ್ ಹಿಡೀರಿ, ನಮ್ಮವ್ರು ಆಗ್ರಿ, ಕೊಪ್ಪಳದವ್ರು ಆಗಿಬಿಟ್ರಿ ನೀವಾಗ. ಯಾಕೆ ರಾಮದುರ್ಗ ಭಾಳಷ್ಟು ಕೆಲಸ ಕೊಟ್ಟೈತಿ. DS ಕರ್ಕಿ ಅಂತ ಊರು, ಒಬ್ಬ ಸಾಹಿತಿ, ಒಬ್ಬ ಚಿಂತಕ. ರಾತ್ರಿ 12 ನಾವು ಅವ್ರ ಕಾಂಪಿಟೇಷನ್ ಮೇಲೆ ಮಕ್ಕೊಂಡಾಗ, ಬೆಳಗಿನೂ ರಾತ್ರಿ ನಾವು ಮೊದಲು ಮಕ್ಕೊಂತೀವಿ, ಅವ್ರು ಮಕ್ಕೊಂತಾರೆ ಅಂತಕ್ಕಂಥ ನೋಡ್ತಿರ್ತೀವಿ ನಾವು. ನಾವು ಅವ್ರನ್ನ ವಿಜಿಲೆನ್ಸ್ ಒಂಥರ ನೋಡ್ತಿರ್ತೀವಿ. ಅಂತ ಒಬ್ಬ ದೊಡ್ಡ ಹೃದಯದ ಸಂಗಮೇಶ್ ಕಲಾಳ್ ಅವರು ಇವತ್ತು ಮಾತನಾಡಲಿದ್ದಾರೆ. ಅವರಿಗೆ 1 ಗಂಟೆ ಸಮಯ ಅಣ್ಣವ್ರೆ. ಆಮೇಲೆ ಸಂವಾದದೊಳಗೆ ಭಾಳಷ್ಟು ಸಮಯ, ಯಾಕಂದ್ರೆ ಈ ವಿಷಯ ಸಂವಾದಕ್ಕೆ ಎಡೆಮಾಡ್ತೈತೆ ಅಂತ ಹೇಳ್ತಾ ಎಲ್ಲರಿಗೆ ಶರಣ. ಸರ್ ಸ್ಟಾರ್ಟ್ ಮಾಡ್ರಿ ಸರ್. ಕಲಾಳ್ ಸರ್ ಸ್ಟಾರ್ಟ್ ಮಾಡ್ರಿ. ಹ್ಞೂ ಸರ್, ಹೌದು. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ,
ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಬಸವಾದಿ ಶರಣರನ್ನ ಸ್ಮರಿಸ್ಕೊಳ್ತಾ, ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಸ್ಮರಿಸ್ಕೊಳ್ತಾ, ಇದೊಂದು ಅಂತಾರಾಷ್ಟ್ರೀಯ ಬಸವ ತಿಳುವಳಿಕೆ ಕೇಂದ್ರದ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರೇ, ತುಂಬಾ ಸಂತೋಷ ಆಯ್ತು. ಇವತ್ತು ಮೃತ್ಯುಂಜಯ ಅಪ್ಪ ಅವರು ಹಾಡು ಕೇಳಿ ಬಹಳ ದಿನ ಆಗಿತ್ತು, ನಾನು ಕೇಳಿದ್ದಿಲ್ಲ. ಆನಂದ ಆಯ್ತು, ಮೈಮನ ಎಲ್ಲ ಪುಳಕಿತ ಆಯ್ತು ಅವರ ಸಂಗೀತವನ್ನ ಕೇಳಿ. ನನ್ನ ಇವತ್ತು ಅತ್ಯಂತ ಇದು ಶರಣ ತತ್ವದಲ್ಲಿ ಪ್ರಾರ್ಥನೆಯ ಸ್ವರೂಪ ಅನ್ನುವಂಥದ್ದು ಬಹಳ ಸಂವಾದವನ್ನ ಮಾಡುವಂಥದ್ದು, ಚರ್ಚೆ ಮಾಡುವಂಥದ್ದು, ಹೊಸವಾದಂಥ ಪರಿಕಲ್ಪನೆ ಕೊಡುವಂಥ ವಿಷಯ ಇದಾಗಿರೋದ್ರಿಂದ ಅವರ ಗಾಯನ ನನಗ ಅತ್ಯಂತ ಸ್ಫೂರ್ತಿಯನ್ನು ಕೊಡ್ತೀವಿ ಇವತ್ತಿನ ನನ್ನ ಮಾತಿಗೆ. ಅವರಿಗೆ ಗೌರವಪೂರ್ವಕವಾಗಿ ಶರಣಾರ್ಥಿಗಳನ್ನ ಹೇಳ್ತಾ, ಈ ಒಂದು ಗೂಗಲ್ ಮೀಟ್ನಲ್ಲಿ ಆಗಮಿಸಿರುವಂಥ ಎಲ್ಲ ಅಕ್ಕನಾರಿವು, ಬಸವ ತಿಳುವಳಿಕೆ ಕೇಂದ್ರದ ಎಲ್ಲ ಸದಸ್ಯರು ಮತ್ತು ಇನ್ನಿತರ ಎಲ್ಲ ಪಾಲ್ಗೊಂಡಂತಹ ಎಲ್ಲ ಶರಣೆಯರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಶಶಿಕಾಂತ್ ಪಟ್ಟಣ ಅಣ್ಣವ್ರು ಒಂದು ಮಾತು ಹೇಳಿದ್ರು, ರಾಮದುರ್ಗ ಬಂದು ಸೆಟ್ಲ್ ಆಗಿಬಿಡ್ರಿ ಅಂತ. ಅಣ್ಣವರೇ ರಾಮದುರ್ಗ ಬಿಟ್ಟು ಪುನಾಕ್ ಹೋಗಿದಾರ, ಮತ್ ನಾನು ರಾಮದುರ್ಗ ಬಂದ್ ಏನ್ ಮಾಡ್ಲಿ ಅಂತ ನಾನು ಪುನಾಕ ಬರ್ಬೇಕಂತ ನಂದು ವಿಚಾರ. ಅಲ್ಲಿ ಬರ್ರಿ, ರಾಮದುರ್ಗ 5 ಮನಿ ಐತಿ, ಅಲ್ಲಿ ಹೋಗ್ತೀನಿ, ನಾಳೆ ಹೋಗ್ತೀನಿ, ಅಲ್ಲಿ ಒಂದು 10 ದಿವಸ ಇರ್ತೀನಿ. ಬಹಳ ಸಂತೋಷ. ಎಲ್ಲವೂ ನಮ್ಮ ಮನೇನೆ. ಈ ಜಗದ ಬಸವಣ್ಣನ ಪ್ರಕಾರ ಈ ಜಗತ್ತ ನಮ್ಮ ಮನೆ. ನಾವ್ ಎಲ್ಲಿದ್ರು ಕೂಡ ಆ ಬಸವಾದಿ ಶರಣರ ಆಶಯಗಳನ್ನ ಪ್ರಸಾರ ಮಾಡೋದು, ಅಳವಡಿಸ್ಕೊಳ್ಳೋದು, ಆಚರಣೆ ಮಾಡೋದೇ ಒಂದು ಬಹಳ ಪ್ರಮುಖವಾದಂತಹ ಆಶಯವಾಗಿರೋದ್ರಿಂದ ನಾನು ಇವತ್ತಿನ ಪ್ರಮುಖ ನೇರವಾಗಿ ವಿಷಯಕ್ಕೆ ಈಗ ಬರ್ತಾ ಇದ್ದೇನೆ. ಶರಣ ತತ್ವದಲ್ಲಿ ಪ್ರಾರ್ಥನೆಯ ಸ್ವರೂಪ. ನಾನು ಸುಮಾರು ಒಂದು 7-8 ತಿಂಗಳ ಹಿಂದೆ, ಈಗಾಗಲೇ ನನ್ನ ಪರಿಚಯ ಮಾಡುವಾಗ ಶಶಿಕಾಂತ್ ಪಟ್ಟಣ ಅಣ್ಣವ್ರು ಹೇಳಿದ್ರು, ವಚನ ಸಾಹಿತ್ಯದಲ್ಲಿ ಪ್ರಾರ್ಥನೆಯೇ ಇಲ್ಲ ಅನ್ನುವಂಥ ಸಂದರ್ಭ ಇರೋದ್ರಿಂದ, ಆದ್ರೆ ಅನೇಕರು ಸರ್ಪಭೂಷಣ್ ಶಿವಯೋಗಿಗಳು, ನಿಜಗುಣ ಶಿವಯೋಗಿಗಳು, ಯಡಿಯೂರು ಸಿದ್ಧಲಿಂಗೇಶ್ವರ, ಈ ರೀತಿ ಎಲ್ಲರೂ ಈ ಧರ್ಮ ಪ್ರಸಾರ ಮಾಡೋ ಸಲುವಾಗಿ ಇದನ್ನ ಪ್ರಾರಂಭ ಮಾಡಿದಂತಹ ಉಲ್ಲೇಖ ಇದೆ ಹೊರತು ವಚನ ಸಾಹಿತ್ಯದಲ್ಲಿ ಇಲ್ಲ ಅನ್ನುವಂಥ ಪರಿಕಲ್ಪನೆ ಬಹಳ ಜನರಲ್ಲಿ ಇದೆ. ನನಗೆ ಒಂದು 7-8 ತಿಂಗಳಿಂದ ಒಂದು ಸಂದರ್ಭ ಬಂತು. ನಮ್ಮ ಕೊಪ್ಪಳದಲ್ಲಿ ಒಳ್ಳೆಯ ಬಸವ ತತ್ವ ಅನುಯಾಯಿಗಳೇ ಪಕ್ಕ ಒಂದು 45 ಕುಟುಂಬದವರಿದ್ದೇವೆ ನಾವು. ಬಸವಾದಿ ಶರಣರ 100ಕ್ಕೆ 100 ತತ್ವವನ್ನ ಆಚರಣೆಯಲ್ಲಿರುವಂತಹ ಒಂದು ಗುಂಪು ಇದು. ನನಗೆ ಒಂದು ಸಾರಿ ನಮ್ಮ ಈ ಒಂದು ಇದರ ಸಂಚಾಲಕರು ಶರಣೆ ಅರ್ಚನಾ ಶಶಿಮಠ ಅವರು ಪ್ರಾರ್ಥನೆಯೇ ಇಲ್ಲ ನಮ್ಮಲ್ಲಿ ಅನ್ನುವಂತಹದ್ದು. ಆದ್ರೆ ನನಗೆ ಆಶ್ಚರ್ಯ ಆಗಿಬಿಡ್ತು ಅದನ್ನ ಕೇಳಿ. ನನಗೆ ಅದುವರೆಗೂ ಅದ್ರ ಬಗ್ಗೆ ಐತಿ ಇಲ್ಲ ಅನ್ನುವಂಥ ಕಲ್ಪನೆ ಇದ್ದಿದ್ದಿಲ್ಲ ನನಗೆ. ಆದ್ರೆ ಪ್ರಾರ್ಥನೆ ಇಲ್ಲ ಅನ್ನುವಂಥದ್ದೇ ನನ್ನ ಚಿಂತನೆಗೆ ಒಳಪಡಿಸ್ತೀವಿ. ಆವಾಗ ನಾನು ಇಡೀ ಸಮಗ್ರವಾಗಿ ಅನೇಕ ಎಲ್ಲ ಸಾಹಿತ್ಯವನ್ನ ಓದುವಂತ ಕೆಲಸ ಮಾಡ್ತಾ ಹೋದೆ. ಅವತ್ತಿನಿಂದನೇ ಈ ಪ್ರಾರ್ಥನೆ ಬಗ್ಗೆ ಅಧ್ಯಯನ ಮಾಡಿದೆ ನಾನು. ಇದಕ್ಕೆ ಪ್ರಾಸ್ತಾವಿಕವಾಗಿ ಮಾತಾಡ್ಬೇಕಂದ್ರೆ ನಾವು ಸಾಮಾನ್ಯವಾಗಿ ಪ್ರಾರ್ಥನೆಯ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಈ ಪ್ರಾರ್ಥನೆಯನ್ನ ವಿವಿಧ ಧರ್ಮಗಳಲ್ಲಿ ಇದನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ. ಬೌದ್ಧ ಧರ್ಮದವರು, ಕ್ರಿಶ್ಚಿಯನ್ ಕ್ಯಾಥೋಲಿಕ್ ಧರ್ಮದವರು, ಹಿಂದೂ ಧರ್ಮದವರು, ಇಸ್ಲಾಮಿಕ್ ಧರ್ಮದವರು, ಯಹೂದಿ, ಸಿಖ್, ಜರೋಸ್ಟ್ರಿಯನ್ ಇತ್ಯಾದಿ ಧರ್ಮಗಳಲ್ಲಿ ಪ್ರಾರ್ಥನೆ ಅನ್ನುವಂಥದ್ದು ಅವರ ಧಾರ್ಮಿಕ ವಿಧಾನಗಳಲ್ಲೇ ಒಂದಾಗಿದೆ. ಮತ್ತು ಆ ಪ್ರಾರ್ಥನೆಯನ್ನು ವಿವಿಧವಾದಂತಹ ವೈವಿಧ್ಯಮಯವಾಗಿ ಪರಿಕಲ್ಪನೆಗಳನ್ನ ರೂಪದಲ್ಲಿ ಅದನ್ನ ಬಳಕೆ ಮಾಡ್ತಾರೆ. ಪಠಣ ರೂಪದಲ್ಲಿ, ಆಹ್ವಾನ ರೂಪದಲ್ಲಿ, ಮಂತ್ರ ರೂಪದಲ್ಲಿ, ಧ್ಯಾನ ರೂಪದಲ್ಲಿ, ಸ್ತುತಿಗೀತೆ ಕೀರ್ತನೆಗಳ ರೂಪದಲ್ಲಿ, ಸ್ತುತಿಗಳ ರೂಪದಲ್ಲಿ ಇದನ್ನ ಬಳಕೆ ಮಾಡಿದ್ದು ಕಂಡುಬರುತ್ತೆ. ಇನ್ನು ಪ್ರಾರ್ಥನೆ ಸಾಮಾನ್ಯವಾಗಿ ಅದರ ಉದ್ದೇಶ ಎಲ್ಲ ಧರ್ಮಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡಿದಾಗ ಇದನ್ನ ಯಾಕೆ ಮಾಡ್ತಾರಂದ್ರೆ ದೈವಿ ಭಾವಕ್ಕಾಗಿ ಮಾಡುವಂತಹದ್ದು, ತನುಮನ ಭಾವಶುದ್ಧಿಗಾಗಿ ಮಾಡುವಂತಹದ್ದು, ಪವಿತ್ರ ಭಾವನೆಗಾಗಿ ಮಾಡುವಂತಹದ್ದು, ನಮಗೆ ಎಲ್ಲರಿಗೂ ಒಳಿತಾಗ್ಲಿ ಅನ್ನುವಂತಹ ದೃಷ್ಟಿಯಿಂದ ಮಾಡುವಂತಹದ್ದು, ಭಗವಂತನ ಕೃಪೆಗಾಗಿ ಮಾಡುವಂತಹದ್ದು, ಮತ್ತು ಧಾರ್ಮಿಕತೆಗಾಗಿ ಉಪಯೋಗ ಮಾಡುವಂತಹದ್ದು, ಮತ್ತು ಆಧ್ಯಾತ್ಮಿಕತೆಗಾಗಿ ಈ ರೀತಿ ಸಾಮಾನ್ಯವಾದಂತಹ ಒಂದು ಉದ್ದೇಶಗಳಿಂದ ಈ ಒಂದು ಪ್ರಾರ್ಥನೆಯನ್ನ ಉಪಯೋಗ ಮಾಡ್ತಾರೆ. ಇವತ್ತು ನಾವು ಪ್ರಪಂಚದಲ್ಲಿ ನೋಡ್ತೇವೆ, ಬಹಳ ಬಹುದೊಡ್ಡ ಧರ್ಮಗಳೇ ಅವು ಆಗಿದೆ.
ಅವು ಪ್ರಾರ್ಥನೆಯೇ ಅವರ ಧರ್ಮದ ಒಂದು ಪ್ರಮುಖ ಅಂಗವಾಗಿದೆ. ಅದನ್ನ ನಾನು ಮುಂದೆ ಪ್ರಸ್ತಾಪ ಮಾಡ್ತೇನೆ. ನಾನು ಈ ಮಧ್ಯದಲ್ಲಿ ಒಂದು ವಚನವನ್ನ ಉಲ್ಲೇಖ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನ ಒಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನವಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಗೊಡ್ಡಿ ಬೇಡುವೆ. ಈ ವಚನವನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ, ಹಾಡುವುದು, ಬೇಡುವುದು, ಭಿನ್ನವಿಸುವುದು, ಶರಗೊಡ್ಡಿ ಬೇಡುವುದು ಅಂದ್ರೆ ವಿನಮ್ರವಾಗಿ ವಿಧೇಯತೆಯಿಂದ ಬೇಡುವುದು ಅನ್ನುವಂಥ ಒಂದು ಅರ್ಥಗಳನ್ನ ಕೊಡುತ್ತೆ. ಇನ್ನು ಕ್ರಿಶ್ಚಿಯನ್ ಧರ್ಮದಲ್ಲಿ ಪ್ರಾರ್ಥನೆ ಯಾಕೆ ಮಾಡ್ತಾರೆ, ಅವರ ಪರಿಕಲ್ಪನೆ ಏನೈತಿ, ಅವರ ನಂಬಿಕೆ ಏನಿದೆ ಅಂದ್ರೆ, ದೇವರೊಂದಿಗೆ ವೈಯಕ್ತಿಕ ಸಂಬಂಧವನ್ನ ಬೆಳೆಸಿಕೊಳ್ಳುವಂತಹ ಇದು ಸಾಧನವಾಗಿ ಅವರು ಉಪಯೋಗ ಮಾಡ್ಕೊಳ್ತಾರೆ. ಎ ಮೀನ್ಸ್ ಆಫ್ ಡೆವಲಪಿಂಗ್ ಎ ಪರ್ಸನಲ್ ರಿಲೇಶನ್ಶಿಪ್ ವಿತ್ ಗಾಡ್. ಮತ್ತು ಎರಡನೇದು ಪ್ರಮುಖ ಅದ್ ಲಕ್ಷಣ ಏನಂದ್ರೆ, ಅವರು ದ್ವಿಮುಖವಾದಂತಹ ಸಂವಹನ ಮಾಡ್ಲಿಕ್ಕೆ, ಅಂದ್ರೆ ದೇವರು ಕೇಳಿಸಿಕೊಳ್ಳುತ್ತಾನೆ ಮತ್ತು ಮರಳಿ ನಮಗೆ ಸಂದೇಶವನ್ನು ಕೊಡುತ್ತಾನೆ ಅನ್ನುವಂಥ ನಂಬಿಕೆ ಇಲ್ಲ. ಅಂದ್ರೆ ಟೂ ವೇ ಕಮ್ಯುನಿಕೇಶನ್, ಗಾಡ್ ಈಸ್ ಬಿಲೀವ್ಡ್ ಟು ಹಿಯರ್ ಅಂಡ್ ರೆಸ್ಪಾಂಡ್ ಅನ್ನುವಂಥ ನಂಬಿಕೆಯಿಂದ ಕ್ರಿಶ್ಚಿಯನ್ ಧರ್ಮದಲ್ಲಿ ಅವರು ಮಾಡ್ತಾರೆ. ಬಹುಶಃ ಈ ಕ್ರಿಶ್ಚಿಯನ್ ಧರ್ಮೀಯರು ಈ ಪ್ರಾರ್ಥನೆಯನ್ನು ಉಪಯೋಗ ಮಾಡಿಕೊಂಡೇ ಇವತ್ತು ಜಗತ್ತಿನಲ್ಲಿ ಹೆಚ್ಚಿನ ಸಂಖ್ಯೆಯ ದೊಡ್ಡ ಧರ್ಮವಾಗಿ ಪರಿವರ್ತನೆ ಆಗ್ಲಿಕ್ಕೆ ಈ ಪ್ರಾರ್ಥನೆ ಒಂದು ಪ್ರಮುಖ ಪಾತ್ರ ವಹಿಸಿದೆ ಅನ್ನುವಂತಹ ಭಾವನೆ ನನ್ನದಾಗಿದೆ. ಇನ್ನು ಎರಡನೇದು ಇಸ್ಲಾಂ ಧರ್ಮ. ಇಸ್ಲಾಂ ಧರ್ಮದಲ್ಲಿ ಸಲಾತ್ ಅಥವಾ ಪ್ರಾರ್ಥನೆ ಅಂತ ಉಪಯೋಗ ಮಾಡ್ಕೊಳ್ತಾರೆ. ಅವ್ರದ್ದು ಕೂಡ ಅಲ್ಲಾಹನೊಂದಿಗೆ ನೇರವಾದಂತ ಸಂವಹನ ಮಾಡಿಕೊಳ್ಳಿಕ್ಕೆ ಇದೊಂದು ಸಾಧನವಾಗಿ ಅವ್ರು ಬಳಕೆ ಮಾಡ್ತಾರೆ. ಆಮೇಲೆ ಅದರಲ್ಲಿ ಇನ್ನೊಂದು ಬಹಳ ವಿಶೇಷ ಅಂದ್ರೆ, ಅವರು ನಿಗದಿತ ಸಮಯದಲ್ಲಿ ದಿನಕ್ಕೆ 5 ಬಾರಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಅದರ ಉದ್ದೇಶ ಇಷ್ಟೇ, ರಿಸೀವಿಂಗ್ ಮೋರ್ ಅಂಡ್ ಮೋರ್ ಕಾಸ್ಮಿಕ್ ಎನರ್ಜಿ ಅಂಡ್ ರೀಚಾರ್ಜಿಂಗ್ ಬಾಡಿ ಅಂಡ್ ಮೈಂಡ್. ಇವತ್ತು ನಾವು ನಮ್ಮ ತನು ಮನ ಭಾವಗಳನ್ನ ನಿರಂತರವಾಗಿ ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಶುದ್ಧಿಯಿಂದ ಇಟ್ಕೋಬೇಕಂದ್ರೆ, ಪರಿಶುದ್ಧವಾಗಿರ್ಬೇಕಂದ್ರೆ ನಾವು ಈ ಯಾವ ರೀತಿ ನಾವು ಒಂದು ಮೊಬೈಲೇ ಇರುತ್ತೆ, ಒಂದು ಮೊಬೈಲನ್ನು ನಾವು ಬಳಕೆ ಮಾಡಿದಂಗೆಲ್ಲ ಅದರ ಪವರ್ ಕಡಿಮೆ ಆಗುತ್ತೆ. ಅದನ್ನ ಮತ್ತೆ ಬಳಕೆ ಮಾಡ್ಬೇಕಂದ್ರೆ ನಾವು ರೀಚಾರ್ಜ್ ಮಾಡ್ಬೇಕು. ಅದೇ ರೀತಿ ನಾವು ತನು ಮನ ಭಾವಗಳನ್ನ ರೀಚಾರ್ಜ್ ಮಾಡುವಂತ ದೃಷ್ಟಿಯಿಂದ ಇಸ್ಲಾಂ ಧರ್ಮದಲ್ಲಿ ಉಪಯೋಗ ಮಾಡ್ತಾರ ಅನ್ನುವಂಥ ದಾಖಲೆ ಸಿಗುತ್ತೆ. ಇನ್ನು ಮೂರನೇ ಉದಾಹರಣೆ ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾರ್ಥನೆಯ ಮೂಲಕ, ಶಾಂತಿ ಅಹಿಂಸೆ ಮಾರ್ಗದ ಮೂಲಕ ಜನರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮನೋಬಲವನ್ನ, ಆತ್ಮವಿಶ್ವಾಸವನ್ನ, ಚಚ್ಚನ್ನ ಅವರು ಜನರಲ್ಲಿ ತುಂಬಿದ್ರು ಅನ್ನುವಂಥದ್ದು ನಮಗೆ ದಾಖಲೆ ಸಿಗ್ತೈತಿ. ಇನ್ನು ಗಾಂಧೀಜಿಯವರ ಪ್ರಕಾರ ಪ್ರಾರ್ಥನೆ ಅಂದ್ರೆ ಏನು ಅನ್ನುವಂಥದ್ದು, ದೇವರ ಇರುವಿಕೆಯನ್ನ ಆಳವಾಗಿ ಜಾಗೃತಗೊಳಿಸುವುದು. ಇಲ್ಲಿ ಬಹಳ ಈ ಒಂದು 4 ಅವರ ಗಾಂಧೀಜಿಯವರು ಹೇಳುವಂತ 4 ಮಾತಿನಲ್ಲಿ ಬಹಳ ನಾವು ತಿಳ್ಕೊಳ್ಳುವಂತ ವಿಷಯ ಇದೆ ಮತ್ತು ವಚನ ಸಾಹಿತ್ಯಕ್ಕೆ ಸಂಬಂಧಪಡುವಂತಹದ್ದಿದೆ. ದೇವರ ಇರುವಿಕೆಯನ್ನು ಆಳವಾಗಿ ಜಾಗೃತಗೊಳಿಸುವುದು, ದೇವರನ್ನು ನಮ್ಮೊಳಗೆ ಸಾಕ್ಷೀಕರಿಸಿಕೊಳ್ಳುವುದು, ನಮ್ಮ ದೈನಂದಿನ ಕಾರ್ಯಗಳಲ್ಲಿ ಕ್ರಮಬದ್ಧತೆ ಸತ್ಯ ದರ್ಶನದ ಏಕೈಕ ಮಾರ್ಗ ಅಂತ ಹೇಳಿ ಗಾಂಧೀಜಿಯವರು ಹೇಳ್ತಾರೆ. ಮತ್ತು ಪ್ರಾರ್ಥನೆ ಅಂದರೆ ಸತ್ಯವೇ ದೇವರೆಂದು ಕಂಡುಕೊಳ್ಳುವ ಮಾರ್ಗ ಅನ್ನುವಂಥ ಮಹತ್ವದ ಅಂಶವನ್ನು ಕೂಡ ಅವರು ಗಾಂಧೀಜಿಯವರು ಹೇಳ್ತಾರೆ. ಇನ್ನು ಅತ್ಯಂತ ಇಡೀ ಪ್ರಪಂಚದಾದ್ಯಂತ, ನಮ್ಮ ದೇಶಾದ್ಯಂತ ಒಂದು ಸರ್ವಧರ್ಮೀಯ ಪ್ರಾರ್ಥನೆ ಬಹಳ ಸುಪ್ರಸಿದ್ಧವಾಗಿದೆ. ಅದು ಓಂ ತತ್ ಶ್ರೀ ನಾರಾಯಣನಿ ಪುರುಷೋತ್ತಮ ಗುರುನಿ ಸಿದ್ಧ ಬುದ್ಧನಿ ಸ್ಕಂದ ವಿನಾಯಕ ಸವಿತಾ ಪಾವಕನಿ ಬ್ರಹ್ಮ ಮರ್ದನಿ ಯೌವ ಶಕ್ತಿನಿ ಯೇಸು ಪಿತಾ ಪ್ರಭುನಿ ರುದ್ರ ವಿಷ್ಣುನಿ ರಾಮ ಕೃಷ್ಣನಿ ರಹಿಮತಾಮೋನಿ ವಾಸುದೇವ ಗೋ ವಿಶ್ವರೂಪನಿ ಚಿದಾನಂದ ಹರಿಣಿ ಅದ್ವಿತೀಯನಿ ಅಕಾಲ ನಿರ್ಭಯ ಆತ್ಮಲಿಂಗ ಶಿವನಿ. ಇದು ಅತ್ಯಂತ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯದ ನಂತರದಲ್ಲಿ ಇದು ಅತ್ಯಂತ ಜನಪ್ರಿಯವಾದಂತಹ ಒಂದು ಸರ್ವಧರ್ಮೀಯ ಪ್ರಾರ್ಥನೆ. ಇದನ್ನ ವಿನೋಬಾ ಭಾವೆಯವರು
ರಚನೆ ಮಾಡಿದ್ದಾರೆ. ಇನ್ನು ಇದುವರೆಗೂ ಹೇಳಿದಂತ ಎಲ್ಲ ಧರ್ಮಗಳಲ್ಲಿ ವಿವಿಧ ರೀತಿಯ ಪ್ರಾರ್ಥನೆಗಳನ್ನ ಇವೆಲ್ಲವುಗಳನ್ನ ಒಟ್ಟಾರೆಯಾಗಿ ನಾವು 4 ರೀತಿಯಲ್ಲಿ ನಾವು ವಿಂಗಡಣೆ ಮಾಡ್ಕೋಬಹುದು. 1 ಮೌಖಿಕ ಪ್ರಾರ್ಥನೆ, 2 ಧ್ಯಾನಸ್ಥ ಪ್ರಾರ್ಥನೆ, 3ನೇದು ಚಿಂತನಶೀಲ ಪ್ರಾರ್ಥನೆ, 4ನೇದು ಸರ್ವಧರ್ಮೀಯ ಪ್ರಾರ್ಥನೆ ಅಂತೇಳಿ ನಾವು ಸ್ಥೂಲವಾಗಿ ಈ ರೀತಿ 4 ಭಾಗದಲ್ಲಿ ಇವನ್ನ ನಾವು ವಿಂಗಡಣೆ ಮಾಡ್ಕೋಬಹುದು. ಇನ್ನು ಹಾಗಾದ್ರೆ ಬಸವ ತತ್ವ ಅನುಯಾಯಿಗಳಲ್ಲಿ ಬಸವ ಧರ್ಮದಲ್ಲಿ ಪ್ರಾರ್ಥನೆಯ ವಿಧಾನಗಳು ಏನೇನದಾವ ಅನ್ನುವಂಥದ್ದು ಈಗಾಗಲೇ ನಾನು ಹೇಳಿದಂತೆ ಸಪ್ರಭು ಶಿವಯೋಗಿಗಳು ಮತ್ತು ನಿಜಗುಣ ಶಿವಯೋಗಿಗಳು, ಯಡಿಯೂರು ಶಿವಯೋಗಿ, ಇದು ಕೂಡ ನನಗೆ ನಿನ್ನೆ ರಾತ್ರಿ ಶಶಿಕಾಂತ್ ಪಟ್ಟಣ ಸರ್ ನನಗೆ ಹೇಳಿದಾಗ ಅದು ಗೊತ್ತಾಗಿದ್ದು. ಅದ್ರ ಬಗ್ಗೆ ನಾನು ಇನ್ನೂ ಓದಿದ್ದಿಲ್ಲ. ಬಹಳ ಸಂತೋಷ ಆಯ್ತು ನನಗೆ. ಅದೊಂದು 3 ಹೆಚ್ಚಿನ ದಾಖಲೆ ಸಿಕ್ಕಂಗಾಯ್ತು ನನಗೆ. ಈಗ ಈ ಸದ್ಯಕ್ಕೆ ಪ್ರಚಲಿತವಾಗಿರುವಂತಹದ್ದು 1ನೇ ವಿನ್ಯಾಸ, ಪ್ರಾರ್ಥನೆ ವಿನ್ಯಾಸವನ್ನ ಮಾತೆ ಮಹಾದೇವಿಯವರ ವಿನ್ಯಾಸ ಮಾಡಿದ್ದಾರೆ. 1 ಅದರಲ್ಲಿ ಏನಿದೆ ಅಂದ್ರೆ 1ನೇದು ಸಾಮೂಹಿಕ ಪ್ರಾರ್ಥನೆ ಇದೆ, 2ನೇದಾಗಿ ಶರಣ ವಂದನೆ ಅಂದ್ರೆ 770 ಅಮರಗಣಗಳ ನೆನಹು ಇದೆ, ಅದಕ್ಕೆ ಶರಣ ವಂದನೆ ಅಂತನ ಇದೆ. ಇದು ಪ್ರತಿಯೊಂದಕ್ಕೂ ಒಂದೊಂದು ಅವರು ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಮಾಡಿದ್ದಾರೆ. 3ನೇದು ಇಷ್ಟಲಿಂಗ ಧ್ಯಾನ, 4ನೇದು ಷಡ್ ಗಣಾಧೀಶರ ಗುಣಗಾನ ಮಾಡುವಂತಹದ್ದು, ಮತ್ತು ಕೊನೆಯದಾಗಿ ವಚನ ಗಾಯನ. ಈ ರೀತಿ ಅವರು ವಿನ್ಯಾಸ ಮಾಡಿ ಅವರು ಪ್ರಾರ್ಥನೆಯ ಬಗ್ಗೆನ ಪುಸ್ತಕಗಳನ್ನ ಬರೆದಿದ್ದಾರೆ. ಇನ್ನು ಷಡ್ಗಣಾಧೀಶರ ಗುಣಗಾನದಲ್ಲಿ ಬಹಳ ವಿಶೇಷವಾಗಿ ಕಂಡು ಬರೋದು ಸ್ತೋತ್ರ ರೂಪದ ವಚನಗಳನ್ನ ಅವರು ಅಲ್ಲಿ ಸಂಪಾದನೆ ಮಾಡಿಕೊಂಡು ಬಸವಣ್ಣನವರ ಸ್ತೋತ್ರ ರೂಪದ ವಚನಗಳು, ಅಲ್ಲಮಪ್ರಭು ದೇವರ ಸ್ತೋತ್ರ ರೂಪದ ವಚನಗಳು, ಚನ್ನ ಬಸವಣ್ಣನವರು, ಸಿದ್ದರಾಮೇಶ್ವರವು, ಅಕ್ಕ ಮಾದೇವಿಯವರು, ಮಾಚಿದೇವರು, ಅಕ್ಕ ನಾಗಲಾಂಬಿಕೆಯವರು ಮತ್ತು ಮಿಶ್ರ ಸ್ತೋತ್ರದ ವಚನಗಳನ್ನ ಅವರು ಸಂಪಾದನೆ ಮಾಡಿ ಇವತ್ತು ನಮಗೆ ಕೊಟ್ಟಿದ್ದಾರೆ. ಇನ್ನು 2ನೇ ವಿನ್ಯಾಸ ಪ್ರಾರ್ಥನೆಗಳು ಅಂತೇಳಿ ಶ್ರೀ ಅಲ್ಲಂಪ್ರಭು ಸ್ವಾಮೀಜಿ ಬೆಂಗಳೂರು ಅವರು ಒಂದು ವಿನ್ಯಾಸ ಮಾಡಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ, ಅವರು ಮತ್ತು ನಮ್ಮ ರಾಜ್ಯದಲ್ಲಿ ಒಂದು ಸಂಸ್ಥೆ ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರಾರ್ಥನೆಯ ಸ್ವರೂಪವನ್ನ ಡಿಸೈನ್ ಮಾಡಿ ಇಡೀ ವಿಶ್ವಕ್ಕೆ ಅದನ್ನ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ. ಅದರಲ್ಲಿ 1ನೇದ್ದು ಗುರು ಬಸವಣ್ಣನವರ ಆರಾಧನೆ, ಇದು ಕನ್ನಡ ಮತ್ತು ಇಂಗ್ಲಿಷು 2ರಲ್ಲಿನೂ ಇದೆ. ಗುರು ಬಸವಣ್ಣನವರ ಆರಾಧನೆ, 2ನೇದ್ದು ಗುಂಪು ಪ್ರಾರ್ಥನೆಗಳು, 3ನೇದ್ದು ಓಂ ಮಂತ್ರ, 4ನೇದು ಗುರು ಬಸವಣ್ಣನವರಿಗೆ ಪ್ರಾರ್ಥನೆ, ದೇವರಿಗೆ ಪ್ರಾರ್ಥನೆಗಳು, ಇಷ್ಟಲಿಂಗ ಧ್ಯಾನ, ಶರಣರ ಪ್ರಾರ್ಥನೆ. ಈ ಒಂದು ಕ್ರಮದಲ್ಲಿ ಅವರು ಇನ್ನ ವಿನ್ಯಾಸ ಮಾಡಿ ಇವತ್ತು ಪ್ರಚಲಿತಗೊಳಿಸಿದ್ದಾರೆ. ಇನ್ನು 3ನೇದ್ದು ವಿನ್ಯಾಸ, ಇದನ್ನ ಇಲಕಲ್ಲಿನ ಮಹಾಂತಪ್ಪಗಳವರು ಒಂದು ಪಠಣ ರೂಪದ ಪ್ರಾರ್ಥನೆಯನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಎಲ್ಲವೂ ವಚನಗಳೇ ಇದೆ. ವಚನಗಳನ್ನ ಕ್ರೋಢೀಕರಣ ಮಾಡಿಕೊಂಡು ಅದನ್ನ ಈ ಯಾವ ರೀತಿ ಎಲ್ಲ ಧರ್ಮದಲ್ಲಿ ನಾವು ಪಠಣ ಮಾಡುವಂತ ಏನು ರಾಗ ಧ್ವನಿ ಅಂತ ಇದು ರಾಗ ಮತ್ತು ತಾಳ ಇರುತ್ತಲ್ಲ, ಅದೇ ರೀತಿಯಲ್ಲಿ ಒಂದು ಪಠಣ ರೂಪದ ಪ್ರಾರ್ಥನೆಯನ್ನ ರಚನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವು 3 ಪ್ರಮುಖವಾಗಿ ನಾನು ಇಲ್ಲಿ ಉದಾಹರಣೆಗೆ ಎತ್ಕೊಂಡಿದ್ದೇನೆ. ಆದರೆ ಅದರ ಜೊತೆಗೆ ಬಸವ ಕೇಂದ್ರ, ಬಸವದಳ, ಬಸವಪರ ಸಂಘಟನೆಗಳು ತಮ್ಮ ಸ್ಥಳೀಯವಾಗಿ ಅಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಪ್ರಾರ್ಥನೆಗಳನ್ನ ಅಳವಡಿಸಿಕೊಂಡಿದ್ದು ನಮಗೆ ಕಂಡು ಬರ್ತಾ ಇದೆ. ಇನ್ನು ಇದನ್ನೆಲ್ಲ ನೋಡಿದಾಗ ನಾವು ಬಸವ ತತ್ವ ಆಚರಣೆಯಲ್ಲಿ ಪ್ರಾರ್ಥನೆಗಳ ಒಂದು ಪ್ರಕಾರಗಳನ್ನ ನಾವು ಡಿಸೈನ್ ಮಾಡ್ಕೋಬಹುದು. ಅದ ಏನಪ್ಪಾ, ಅದು 1ನೇದ್ದು ಏನಪ್ಪಾ ಅಂದ್ರೆ 1ನೇದ್ದು ಓಂಕಾರ ಪಠಣ, 2ನೇದ್ದು ದೇವ ಮಂತ್ರ ಅಥವಾ ಷಡಕ್ಷರಿ ಮಂತ್ರ ಪಠಣ, 3ನೇದ್ದು ಗುರುಮಂತ್ರ ಪಠಣ, 4ನೇದ್ದು ದಶಚಕ್ರಗಳ ಜಾಗೃತಿಗಾಗಿ ಬೀಜಾಕ್ಷರಗಳ ಪಠಣ, 5ನೇದ್ದು ಇಷ್ಟಲಿಂಗಾರ್ಚನೆ, ನಂತರ ಶರಣರ ಗುಣಗಾನ ಪ್ರಾರ್ಥನೆಗಳು. ಈ ರೀತಿ ಕ್ರಮದಲ್ಲಿ ನಾವು ಒಟ್ಟಾರೆಯಾಗಿ ನಾವು ಸ್ಥೂಲವಾಗಿ ನಾವು ಈ ಪ್ರಾರ್ಥನೆಯನ್ನ ನಾವು ವಚನ ಸಾಹಿತ್ಯದ ಆಧಾರದ ಮೇಲೆ ಮತ್ತು ಬಸವ ತತ್ವದ ಆಧಾರದ ಮೇಲೆ, ಶರಣ ತತ್ವದ ಆಧಾರದ ಮೇಲೆ ನಾವು ಈ ರೀತಿ ನಾವು ಇದನ್ನ ಕಂಡ್ಕೋಬಹುದು ಅನ್ನುವಂಥದ್ದು. ಇನ್ನು ಮುಂದೆ ಪ್ರಾರ್ಥನೆಯ ಸಾಮಾನ್ಯ ಅರ್ಥಗಳು ಎಲ್ಲ ಒಟ್ಟಾರೆ ಪ್ರಪಂಚದಲ್ಲಿ ಏನು ಅದಕ್ಕೆ ಅರ್ಥ ಕೊಡ್ತಾರೆ ಅನ್ನೋ ಶಬ್ದಾರ್ಥಗಳು: ಕೋರಿಕೆ, ವಿನಂತಿ, ರಿಕ್ವೆಸ್ಟ್; ಬೇಡಿಕೆ, ಡಿಮಾಂಡ್; ಮನವಿ, ಪಿಟಿಷನ್; ಸ್ತುತಿ, ಪ್ರೇಸ್; ಸ್ತೋತ್ರ, ಕೆಂಟಿಕಲ್; ಅಹವಾಲು, ಗ್ರಿವೆನ್ಸ್; ದೇವರಲ್ಲಿ ಬೇಡಿಕೊಳ್ಳುವುದು, ಬಿಶೀಚ್ ಇನ್ ಗಾಡ್;
ಭಗವಂತನಲ್ಲಿ ಮೊರೆ ಇಡೋದು, ಕ್ರೈ ಔಟ್ ಟು ಗಾಡ್, ಆಗ್ರಹ, ಇನ್ಸಿಸ್ಟೆನ್ಸ್, ಭಿನ್ನಹ, ಅಪೀಲ್. ಈ ರೀತಿ ಸಾಮಾನ್ಯ ಅರ್ಥಗಳನ್ನ ನಾವು ನೋಡ್ತೇವೆ. ಇನ್ನು ಶರಣ ತತ್ವದಲ್ಲಿ ಪ್ರಾರ್ಥನೆ ಅರ್ಥಗಳನ್ನ ಬಹಳ ಅದ್ಭುತವಾದಂತಹ ಅರ್ಥಗಳನ್ನು ಕೊಟ್ಟಿದ್ದಾರೆ. ಆ ವಚನಗಳನ್ನೇ ಬರುತ್ತೆ. ಒಂದನೇದ್ದು ಅರಿಕೆ, ರಿಯಲೈಸೇಷನ್. ಎರಡನೇದ್ದು ತಿಳುವಳಿಕೆ, ಅಂಡರ್ಸ್ಟ್ಯಾಂಡಿಂಗ್. ಸತ್ಯಾನ್ವೇಷಣೆ, ಟ್ರುತ್ ಸೀಕಿಂಗ್. ತನ್ನನ್ನು ತಾನು ಅರಿಯುವಿಕೆ, ಸೆಲ್ಫ್ ಅವೇರ್ನೆಸ್. ತಾನಾರೆಂದು ತಿಳಿಯುವಿಕೆ, ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್. ದೇವರ ಶ್ಲಾಘನೆ, ಲೊಡೇಷನ್ ಆಫ್ ಗಾಡ್. ವಂದನೆ, ಸ್ಯಾಲ್ಯುಟೇಷನ್. ಅಭಿವಂದನೆ, ರಿಗಾರ್ಡ್ಸ್. ನಿವೇದಿಸುವುದು, ರಿಗಾರ್ಡ್ಫುಲ್ ಸಬ್ಮಿಷನ್. ಅರ್ಪಣೆ, ಡೆಡಿಕೇಶನ್. ಈ ರೀತಿ ನಮ್ಮ ಶರಣ ತತ್ವದ ಬರುವಂತಹ ವಚನಗಳೆಲ್ಲಲ್ಲಿ ಈ ರೀತಿ ನಾವು ಕಂಡುಕೊಳ್ತೇವೆ. ಇನ್ನು ಒಟ್ಟಾರೆ ಸಮಗ್ರ ವಚನ ಸಾಹಿತ್ಯವನ್ನು ನೋಡಿದ್ರೆ ಕೇವಲ ಒಂದು ಕಡೆ ಮಾತ್ರ ಪ್ರಾರ್ಥನೆ ಶಬ್ದ ಉಪಯೋಗವನ್ನ ನೋಡ್ತೀವಿ. ಮಂಗಲ ಸ್ವರೂಪನಾದ ಶ್ರೇಷ್ಠನಾದ ಶಿವಜ್ಞಾನಕ್ಕೆ ಸಮುದ್ರನಾದ ಎಲೆ ಗುರುತ್ತಮನೆ, ಸಂಸಾರ ರೋಗ ಉಳ್ಳವನಾಗಿ ಬಂದ ಎನ್ನನ್ನು ರಕ್ಷಿಸೆಂದು ಪ್ರಾರ್ಥನೆ ಗೈಯುವುದು ಶಾಂತವೀರೇಶ್ವರ ಅನ್ನುವಂಥದ್ದು ಒಂದ್ ಕಡೆ ಬರುತ್ತೆ. ಅವರದೇ ಇನ್ನೊಂದು ಇದರಲ್ಲಿ ಉಪಾಸನೆ, ಅದು ಉಪಾಸನೆ ಅನ್ನುವಂಥ ಶಬ್ದನೂ ಕೂಡ ಕೇವಲ ಒಂದೇ ಸಲ ಬರುತ್ತೆ. ಆದ್ರೆ ಅರ್ಚನೆಯನ್ನ ಹೆಚ್ಚು ನಮ್ಮ ಶರಣರು ವಚನ ಸಾಹಿತ್ಯದಲ್ಲಿ ಬಳಕೆ ಮಾಡಿದ್ದಾರೆ. ಒಟ್ಟಾರೆ ವಚನ ಸಾಹಿತ್ಯದಲ್ಲಿ 35 ವಚನಕಾರರು 83 ವಚನಗಳಲ್ಲಿ 96 ಸಾರಿ ಈ ಅರ್ಚನೆ ಶಬ್ದವನ್ನ ಬಳಸಿದ್ದಾರೆ. ಆಮೇಲೆ ಈ ಅರ್ಚನೆಗೆ ಬೇರೆ ಶಬ್ದಗಳನ್ನು ಪರ್ಯಾಯವಾಗಿ ಅರ್ಚನೆ, ಅರ್ಪಣೆ, ಉಪಾಸನೆ, ನಿವೇದನೆ ಇವನ್ನ ಅವರು ಪರ್ಯಾಯವಾಗಿ ಬಳಸಿಕೊಂಡಿದ್ದಾರೆ. ಇನ್ನು ವಚನ ಸಾಹಿತ್ಯದ ಪ್ರಕಾರ ಪ್ರಾರ್ಥನೆಯ ವ್ಯಾಖ್ಯಾನಗಳನ್ನ ನೋಡೋಣ. ಒಂದನೇದು, ದೇವರ ಶಕ್ತಿ ಸಾಮರ್ಥ್ಯಗಳನ್ನು ಅರಿಯುವ ಕ್ರಿಯೆ ಪ್ರಾರ್ಥನೆ. ಜಗತ್ತಿಗೆ ಒಬ್ಬನೇ ದೇವರು ಎಂಬ ಅಚಲ ನಂಬುವ ಕ್ರಿಯೆಯೇ ಪ್ರಾರ್ಥನೆ. ಜಾಗತಿಕ ಪರಮೋಚ್ಚ ಪ್ರಜ್ಞೆಗಾಗಿ ಮಾಡುವ ಸಾಧನವೇ ಪ್ರಾರ್ಥನೆ. ವಿಶ್ವಶಕ್ತಿಯನ್ನು ಸಂಪಾದಿಸುವ ಸಾಧನವೇ ಪ್ರಾರ್ಥನೆ. ಅಂದ್ರೆ ಆಧ್ಯಾತ್ಮಿಕವಾಗಿ ಇಷ್ಟಲಿಂಗದ ಮೂಲಕ ವ್ಯಕ್ತಿಯ ಜೀವಶಕ್ತಿಯನ್ನು ವಿಶ್ವಶಕ್ತಿಯೊಂದಿಗೆ ಸಂವಹನ ಮಾಡುವಂತಹದ್ದು. ಇನ್ನು ಮುಂದೆ ದೇವರನ್ನು ಸ್ತುತಿಸುವ ಪ್ರಾರ್ಥನೆ. ಅಂದ್ರೆ ಸೃಷ್ಟಿ ರಚನೆ ಮೊದಲು ಮಾಡಿ ಸಕಲ ಸಜೀವ ಮತ್ತು ನಿರ್ಜೀವ ಜೀವರಾಶಿಗಳಿಗೆ ಜನ್ಮ ನೀಡಿ ಬದುಕನ್ನು ಕೊಟ್ಟಿರುವುದಕ್ಕೆ ದೇವರನ್ನು ಸ್ಮರಿಸಿಕೊಳ್ಳುವಂತಹದ್ದು. ಇನ್ನು ಮುಂದಿನದು ದೇವರನ್ನು ಅರ್ಚಿಸುವ ಪ್ರಾರ್ಥನೆ. ಅಂದ್ರೆ ಮನ ದುಂಬಿ ದೇವರನ್ನ ನಾವು ಪೂಜಿಸುವಂತಹದ್ದು. ಆಮೇಲೆ ದೇವರೊಂದಿಗೆ ಸಂವಹನ ಮಾಡುವುದೇ ಪ್ರಾರ್ಥನೆ. ಅಂದ್ರೆ ಲಿಂಗಾಂಗ ಯೋಗಕ್ಕೆ ಮಾಡುವ ಕ್ರಿಯೆಯೇ ಪ್ರಾರ್ಥನೆ. ಭಗವಂತನಲ್ಲಿ ನಿವೇದಿಸುವ ಕ್ರಮವೇ ಪ್ರಾರ್ಥನೆ. ಅಂದ್ರೆ ಕಷ್ಟ ಸುಖಗಳನ್ನು ಸೃಷ್ಟಿಕರ್ತನಲ್ಲಿ ಭಿನ್ನವಿಸುವಂತ ಕ್ರಮ ಅಂತ. ಇನ್ನು ಪಶ್ಚಾತ್ತಾಪವೇ ಪ್ರಾರ್ಥನೆ. ವ್ಯಕ್ತಿ ತನ್ನ ಪಾಪವನ್ನು ಒಪ್ಪಿಕೊಂಡು ಪರಿವರ್ತನೆ ಆಗುವಂತಹ ಸಲುವಾಗಿ ಮಾಡುವಂತಹ ಒಂದು ಕ್ರಿಯೆ. ಅದೇ ರೀತಿ ಕೃತಜ್ಞತೆಯನ್ನು ಅರ್ಪಣೆ ಮಾಡುವುದು. ಸಕಲ ಜೀವರಾಶಿಗಳಿಗೆ ಮತ್ತು ಮಾನವನಿಗೆ ಎಲ್ಲವನ್ನು ಕೊಟ್ಟಿರುವುದಕ್ಕಾಗಿ ದೇವರಿಗೆ ನಾವು ಋಣಿಯಾಗಿರುವಂತಹ ಒಂದು ಏನು ಕ್ರಿಯೆ ಇದೆಯಲ್ಲ ಅದಕ್ಕೂ ಪ್ರಾರ್ಥನೆ ಅಂತಾರೆ. ಮಾರ್ಗದರ್ಶನ ಬೇಡುವ ಕ್ರಿಯೆ ಪ್ರಾರ್ಥನೆ. ಅಂದ್ರೆ ಬದುಕಿನಲ್ಲಿ ಮಾಡುವ ಕೆಲಸಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಬೇಡುವ ಮಾರ್ಗದರ್ಶನವೇ ಪ್ರಾರ್ಥನೆ. ಇನ್ನು ವಿಶೇಷವಾಗಿ ಸಾಮಾನ್ಯವಾಗಿ ದಿನನಿತ್ಯದ್ದು ತಂದೆ ಮತ್ತು ಮಗು, ತಾಯಿ ಅಥವಾ ಮಗು ಸಹಜ ಸಂಬಂಧದಲ್ಲಿ ಮಾಡುವಂತ ಕ್ರಿಯೆ ಪ್ರಾರ್ಥನೆ. ಅಂದ್ರೆ ಮಗು ತಂದೆ ತಾಯಿಯಲ್ಲಿ ಸಹಜವಾಗಿ ನಡೆಸುವಂತ ಏನು ಪ್ರೀತಿಯ ಆ ಬೇಡಿಕೆಯ ಅಥವಾ ಅಗತ್ಯತೆಯ ಒಂದು ಸಂಭಾಷಣೆ ಏನಿರುತ್ತೆ ಆ ರೀತಿಯಲ್ಲಿ ನಾವು ಪರಮಾತ್ಮನ ಜೊತೆಗೆ ಸಂಬಂಧವನ್ನ ಇಟ್ಟುಕೊಳ್ಳುವಂತ ಕ್ರಿಯೆಯೇ ಪ್ರಾರ್ಥನೆ ಅನ್ನುವಂತ ವಿವಿಧ ವ್ಯಾಖ್ಯಾನಗಳನ್ನ ನಾವು ಇದರಲ್ಲಿ ಕಂಡುಕೊಳ್ಬಹುದು. ಇನ್ನು ಇದನ್ನು ಒಟ್ಟಾರೆ ವಚನ ಸಾಹಿತ್ಯದಲ್ಲಿ ಬರುವಂತ ಏನು ಇದುವರೆಗೆ ಹೇಳಿದ್ನಲ್ಲ ನಾನು, ಅದನ್ನ ನಾವು 4 ಪ್ರಮುಖವಾದಂತಹ ಪ್ರಕಾರಗಳ ಪ್ರಾರ್ಥನೆಯ ಪ್ರಕಾರಗಳನ್ನಾಗಿ ನಾವು ವಿಂಗಡಿಸ್ಕೊಳ್ಬಹುದು. ಮೊಟ್ಟ ಮೊದಲನೇದು ವೈಯಕ್ತಿಕ ಪ್ರಾರ್ಥನೆ. ಇದು ವೈಯಕ್ತಿಕ ಆತ್ಮೋನ್ನತಿಗಾಗಿರುವಂತಹದ್ದು ಇದು ಅಂತ. ಅಂದ್ರೆ ವ್ಯಕ್ತಿಯು
ತಾನು ಒಂದೆಡೆ ಕುಳಿತುಕೊಂಡು ದೇವರನ್ನು ಮತ್ತು ಗುರುವನ್ನು ಸ್ತುತಿ ಮಾಡುವಂತಹ ಕ್ರಿಯೆ. ಇನ್ನು ಎರಡನೇದ್ದು ಸಾಮೂಹಿಕ ಪ್ರಾರ್ಥನೆ. ಇದು ಸಾಮೂಹಿಕ ಪ್ರಾರ್ಥನೆ ಉದ್ದೇಶ ಸಮಾಜದ ಉನ್ನತಿಗಾಗಿ, ಕುಟುಂಬದ ಅಥವಾ ಸಮುದಾಯದ ಜನರು ಒಟ್ಟಾಗಿ ಸೇರಿಕೊಂಡು ದೇವರನ್ನ ಸ್ತುತಿಸುವುದು ಇದು ಸಾಮೂಹಿಕ ಪ್ರಾರ್ಥನೆ. ಇನ್ನು ಮೂರನೇದ್ದು ರಾಷ್ಟ್ರೀಯ ಪ್ರಾರ್ಥನೆ, ಅಂದ್ರೆ ಭೂಮಿಯ ಉನ್ನತಿಗಾಗಿ, ಅಂದ್ರೆ ಪ್ರಜೆಗಳು ಒಟ್ಟಾಗಿ ದೇಶದ ಶ್ರೇಷ್ಠತೆ ಮತ್ತು ನಿರಂತರ ಪ್ರಗತಿಗೆ ಸಾಧನೆಗೆ ಮಾಡುವ ಪ್ರಾರ್ಥನೆ, ಇದು ರಾಷ್ಟ್ರೀಯ ಪ್ರಾರ್ಥನೆ ಅಂತ ಅನಿಸ್ಕೊಳ್ಳುತ್ತೆ. ಇನ್ನು ನಾಲ್ಕನೇದಾಗಿ ವಿಶ್ವ ಪ್ರಾರ್ಥನೆ, ಇಡೀ ವಿಶ್ವದ ಉನ್ನತಿಗಾಗಿ ಮಾಡುವಂತ ಪ್ರಾರ್ಥನೆ. ಅದು ಯಾಕಂದ್ರೆ ಜನರು ಮತ್ತು ಸಕಲ ಜೀವ ರಾಶಿಗಳ ಲೇಷಿಗಾಗಿ ಮತ್ತು ವಿಶ್ವ ಕಲ್ಯಾಣಕ್ಕಾಗಿ ಸರ್ವರಲ್ಲಿ ದಯೆ ತೋರುವ ಸಲುವಾಗಿ ಮಾಡುವಂತಹ ಪ್ರಾರ್ಥನೆ. ಈ ರೀತಿ 4 ಪ್ರಕಾರದ ಪ್ರಾರ್ಥನೆಗಳನ್ನಾಗಿ ನಾವು ವಿಂಗಡಣೆ ಮಾಡ್ಕೊಳ್ಬಹುದು. ಇದು ಯಾಕೆ 4 ರೀತಿ ನಾನು ವಿಂಗಡಣೆ ಮಾಡಿದ್ದೇನೆ ಅಂದ್ರೆ, ಬಸವಾದಿ ಶರಣರ ಬಸವಣ್ಣನವರ ಏನು ಗುರಿ ಮತ್ತು ಉದ್ದೇಶ ಅಂತಂದ್ರೆ ವೈಯಕ್ತಿಕ ವಿಕಾಸ, ಕುಟುಂಬ ವಿಕಾಸ, ಸಮಾಜ ವಿಕಾಸ, ರಾಷ್ಟ್ರ ವಿಕಾಸ, ವಿಶ್ವ ವಿಕಾಸವೇ ನಮ್ಮ ಇಡೀ ಬಸವ ತತ್ವದ ಗುರಿ ಮತ್ತು ಉದ್ದೇಶವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇದನ್ನ ಈ ರೀತಿ ನಾವು ವಿಂಗಡಣೆಯನ್ನ ಮಾಡ್ಕೋಬಹುದು. ಇನ್ನು ಸಾಮೂಹಿಕ ಪ್ರಾರ್ಥನೆಯಿಂದ ನಮಗೆ ಏನ್ ಪ್ರಯೋಜನಗಳಾಗ್ತಾವು? ಒಬ್ಬ ವ್ಯಕ್ತಿ ಒಮ್ಮೊಮ್ಮೆ ಒಬ್ಬನೇ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಏಕಾಗ್ರತೆಯನ್ನು ಸಾಧಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಮನಸ್ಸನ್ನ ನಿಯಂತ್ರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತ ಸಮಯದಲ್ಲಿ ಒಂದು ಸಮುದಾಯದಲ್ಲಿ ಅನೇಕ ಜನರ ಸಮೂಹದ ಮಧ್ಯದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿದಾಗ ಆ ಪರಿಸರದ ಪ್ರಭಾವದಿಂದ ಆತನ ಮನಸ್ಸು ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದಾಗಿ ಈಗ ನಾವು ತೇರು ಎಳಿಬೇಕಾಗಿರ್ತೈತಿ. ತೇರು ಎಳಿಬೇಕಾದ್ರೆ ಎಷ್ಟು ನೂರಾರು ಸಾವಿರಾರು ಕೈಗಳು ಸೇರಿ ಆ ತೇರನ್ನ ಎಳಿತಾರೆ. ಹಾಗೆ ನಾವು ಸಾಮೂಹಿಕ ಪ್ರಾರ್ಥನೆ ಮಾಡೋದ್ರಿಂದ ಸಾಮೂಹಿಕವಾದಂತಹ ನಮ್ಮಲ್ಲಿರುವಂತಹ ಜೀವಶಕ್ತಿ ಆ ಒಂದು ವಿಶ್ವಶಕ್ತಿ ಜೊತೆಗೆ ಸಂವಹನ ಆದಾಗ, ಪರಸ್ಪರ ವಿನಿಮಯ ಆದಾಗ ಏನಾಗ್ತಂದ್ರೆ ಅದು ದೇವರ ಕರುಣೆಗೆ ನಾವು ಬೇಗ ಪಾತ್ರರಾಗ್ತೇವೆ ಮತ್ತು ಆ ದೇವರನ್ನ ಕೂಡುವಂತ ಕ್ರಿಯೆಯಲ್ಲಿ ನಾವು ವೇಗವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ದೃಷ್ಟಾಂತ, ಪೂಜೆಗೆ ಹಚ್ಚಿದ ದೀಪದ ಪ್ರಕಾಶ ಯಾವ ರೀತಿ ಪಸರಿಸುತ್ತೋ, ಯಾವ ರೀತಿ ಬೆಳಕನ್ನು ಕೊಡುತ್ತೋ, ಹಂಗ ಪವಿತ್ರ ಮನುಷ್ಯನ ವ್ಯಕ್ತಿಯ ಪ್ರಾರ್ಥನೆ ಪ್ರಭಾವ ಏನಾಗುತ್ತಂದ್ರೆ ಅನೇಕ ಜನರು ಕೂತ್ಕೊಂಡು ಮಾಡುವಾಗ ಅದರ ಪ್ರಭಾವ ಬೆಳಕಿನಂತೆ ಪ್ರಭಾವ ಅದು ಹರಡುತ್ತೆ ಅನ್ನುವಂಥದ್ದು. ಆಮೇಲೆ ಮುಂದಿನ ಪ್ರಯೋಜನ, ಸಾಮೂಹಿಕ ಪ್ರಾರ್ಥನೆಯಿಂದ ಸಮಾಜದ ಜನರು ಜಾತಿ, ವರ್ಣ, ವರ್ಗವನ್ನ ಮರೆತು ನಾವೆಲ್ಲರೂ ಭಗವಂತನ ಮಕ್ಕಳು, ನಾವು ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆ ಬಲವಾಗುತ್ತೆ. ಇಲ್ಲಿ ನಾನು ನಮ್ಮ ಕೊಪ್ಪಳದ ವಿಶ್ವಗುರು ಬಸವೇಶ್ವರ ಟ್ರಸ್ಟ್ನ ಎಲ್ಲ ಕುಟುಂಬದವರನ್ನು ನಾನು ಸ್ಮರಣೆ ಮಾಡಲೇಬೇಕು, ಹೇಳಲೇಬೇಕು ಅವ್ರದ್ದು ಉದಾಹರಣೆ. ಯಾಕಂದ್ರೆ ನಾವು ಪರಿಶಿಷ್ಟ ಜಾತಿಯಿಂದ ಹಿಡ್ಕೊಂಡು ಜಂಗಮರವರೆಗೆ ನಾವೆಲ್ಲರೂ ಸುಮಾರು 45 ಕುಟುಂಬಗಳಿದ್ದೇವೆ. ಇಲ್ಲಿ ನಮಗೆ ಅದು ಜಾತಿ, ವರ್ಗ, ಮೇಲು ಕೀಳು ಭಾವನೆನೇ ಇಲ್ಲ. ನಮಗೆ ಎಲ್ಲರೂ ನಾವು ಒಂದೇ ಕುಟುಂಬದವರು. ಯಾರಾದ್ರೂ ಅಪ್ಪಿ ತಪ್ಪಿ ಆ ಭಾವನೆಯಿಂದ ಏನಾದ್ರೂ ಒಂದು ಜಾತಿಯ ಶಬ್ದ ಬಂದ್ರೆ ಅದನ್ನ ಖಂಡಿಸ್ತಾರೆ ನಮ್ಮವರು. ಆ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾನು ಇರೋದು ನನಗೆ ಒಂದು ಭಾಗ್ಯ, ಮತ್ತು ಅವರೂ ಕೂಡ ನನಗೆ ಪ್ರೇರಣೆನೂ ಆಗಿದ್ದಾರೆ ಈ ಬಸವ ತತ್ವವನ್ನು ಹೆಚ್ಚು ನಾನು ಅಧ್ಯಯನ ಮಾಡ್ಲಿಕ್ಕೆ ಅನ್ನುವಂಥದ್ದು. ಇನ್ನು ಮುಂದಿನದು, ಧಾರ್ಮಿಕ ಜನರು ತಮ್ಮ ಸಂದೇಹಗಳನ್ನು ಸ್ಪಷ್ಟಪಡಿಸಲು, ಈಗ ಅನೇಕ ಗೊಂದಲಗಳಿರುತ್ತೆ, ಅನೇಕ ಸಮಸ್ಯೆಗಳಿರುತ್ತೆ. ನಾವು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾಗ ನಮ್ಮ ಪರಸ್ಪರವಾಗಿ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿಕ್ಕೆ, ಪರಸ್ಪರ ಒಂದು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಈ ಸಾಮೂಹಿಕ ಪ್ರಾರ್ಥನೆ ಸಹಾಯವನ್ನ ಮಾಡ್ತೈತಿ. ಇನ್ನು ಶಿವಯೋಗದಲ್ಲಿ ಪ್ರಾರ್ಥನೆಯ ಪಾತ್ರ, ಬಹುಶಃ ಇದು ಬಹಳ ಆಶ್ಚರ್ಯ ಆಗ್ಬೋದು. ಕೆಲವು ಮಂದಿ ನಾವು ಶಿವಯೋಗ ತಜ್ಞರು ಇದನ್ನು ಒಪ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಸ್ಪಷ್ಟ ಕಲ್ಪನೆ ಏನಂದ್ರೆ ಶಿವಯೋಗದಲ್ಲಿನೂ ಪ್ರಾರ್ಥನೆ ಇದೆ ಅನ್ನುವಂಥದ್ದು ನನ್ನ ವಾದ. ಶಿವಯೋಗದ ಮೊದಲ ಹಂತ ಪ್ರಾರ್ಥನೆ. ಶಿವಯೋಗದ ಪ್ರತಿ ಹಂತದಲ್ಲೂ ಪಠಣ ಮಾಡುವಾಗ ನಾವು ವಚನಗಳನ್ನ ಉಪಯೋಗ ಮಾಡ್ತೀವಿ. ಅವು ಎಲ್ಲ ವಚನಗಳನ್ನ ಏನು ಪ್ರಯೋಗ ಮಾಡ್ತೀವಲ್ಲ
ಅವೆಲ್ಲ ಪ್ರಾರ್ಥನೆಯ ರೂಪಗಳೇ ಅಂತ ಹೇಳಿ ನಾವು ಭಾವಿಸ್ಬೇಕಾಗತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈ ಶಿವಯೋಗದಲ್ಲಿ 5 ಅಂಗಗಳು ಬರುತ್ತೆ: ಶಿವಜ್ಞಾನ, ಶಿವಶಕ್ತಿ, ಶಿವಜ್ಞಾನ, ಶಿವಧ್ಯಾನ, ಶಿವವೃತ, ಶಿವಾರ್ಚನೆ. ಇವು ಶಿವಯೋಗದ 5 ಅಂಗಗಳು. ಈ ಪಂಚ ಅಂಗಗಳು ಇದ್ದಾಗ ಮಾತ್ರ ವ್ಯಕ್ತಿ ಸಾಧಕ ಎನಿಸ್ಕೊಳ್ತಾನೆ. ಈ ಎಲ್ಲ ಅಂಗಗಳ ಸಾಧನೆಯಲ್ಲಿ ಬಳಕೆಯಾಗುವುದು ಪ್ರತಿ ಶಿವಜ್ಞಾನ ಮಾಡುವಾಗ, ಶಿವಭಕ್ತಿ ಮಾಡುವಾಗ, ಶಿವಧ್ಯಾನ ಮಾಡುವಾಗ, ಶಿವವ್ರತ ಮಾಡುವಾಗ, ಶಿವಾರ್ಚನೆ ಮಾಡುವಾಗ ನಾವು ವಚನ ಪ್ರಾರ್ಥನೆಗಳನ್ನ ಎಲ್ಲರೂ ಉಪಯೋಗ ಮಾಡ್ತಾರೆ. ಇದು ತೆರೆದ ರಹಸ್ಯ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಶಿವಯೋಗದಲ್ಲಿ ಒಟ್ಟು ಅನೇಕ ಅವಸ್ಥೆಗಳು ಬರ್ತವೆ. ಅದರಲ್ಲಿ ಮೊಟ್ಟ ಮೊದಲನೇದು ಇಷ್ಟಲಿಂಗ ದೀಕ್ಷೆ, 2ನೇದ್ದು ಪ್ರಾರ್ಥನೆ, 3ನೇದ್ದು ಧ್ಯಾನ ಅಂದ್ರೆ ದಶಚಕ್ರಗಳ ಅರಿವು, ನಂತರ ಇಷ್ಟಲಿಂಗಾರ್ಚನೆ, ಇಷ್ಟಲಿಂಗ ಧ್ಯಾನ ಅಂದ್ರೆ ದೃಷ್ಟಿಯೋಗ, ಇಷ್ಟಲಿಂಗಾರ್ಪಣೆ, ನಿವೇದನೆ ಅಥವಾ ಕೃತಜ್ಞತೆ, ಅನುಭಾವ. ಇವು ಒಟ್ಟಾರೆ ಆಚರಣೆ ಏನು ಮಾಡ್ತೇವಲ್ಲ ಇದೇ ಶಿವಯೋಗ. ಶಿವಯೋಗದಲ್ಲಿ ಇವೆಲ್ಲವೂ ಬರುತ್ತೆ ಕ್ರಮವಾಗಿ. ಇವನ್ನೆಲ್ಲವನ್ನು ಮಾಡಿದಾಗನೇ ಶಿವಯೋಗ ಪರಿಪೂರ್ಣ ಆಗುತ್ತೆ ಅನ್ನುವಂಥದ್ದು ಇದು ಬಸವ ತತ್ವ ಪ್ರದೀಪಿಕೆಯಲ್ಲಿನೂ ಇದೆ. ಅನೇಕ ತತ್ವಜ್ಞಾನ, ಬಸವ ತತ್ವ, ಶರಣ ತತ್ವಜ್ಞಾನ ಬರೆದಂಥ ಇದರಲ್ಲಿ ಈ ವಿನ್ಯಾಸವನ್ನ ನಾನು ಕಂಡುಕೊಂಡಿದ್ದೇನೆ. ಈ ಎಲ್ಲ ಅವಸ್ಥೆಗಳಲ್ಲಿನೂ ಕೂಡ ಅರ್ಚನೆಯ ಸಾಧನ ಯಾವ್ದಾಗಿರ್ತದೆ ಅದು ವಚನ ಪ್ರಾರ್ಥನೆ ಆಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖ. ಒಟ್ಟಾರೆಯಾಗಿದ್ದು ಈ ಎಲ್ಲ ವಿಧದ ಆಚರಣೆಗಳಿಗೆ ಏಕಾಗ್ರತೆಯೇ ಬುನಾದಿ. ಆ ಏಕಾಗ್ರತೆಯನ್ನು ತಂದು ಕೊಡುವುದು ಪ್ರಾರ್ಥನೆ, ಸಮಚಿತ್ತವನ್ನ ತಂದು ಕೊಡುವಂತಹದ್ದು ಪ್ರಾರ್ಥನೆ ಅನ್ನುವಂಥದ್ದು. ಇನ್ನು ಆ ಅವಸ್ಥೆಗಳ ಬಗ್ಗೆ ನಾನು ವಿವರಣೆ ಮಾಡೋದಿಲ್ಲ, ಯಾಕಂದ್ರೆ ಅದು ದೀರ್ಘ ಆಗುತ್ತೆ. ನಾವು ನೇರವಾಗಿ ಪ್ರಾರ್ಥನೆ ಬಗ್ಗೆನೇ ಹೆಚ್ಚು ನಾನು ಇಲ್ಲಿ ಆದ್ಯತೆಯನ್ನು ಕೊಡ್ತೇನೆ. ಇನ್ನು ಪ್ರಾರ್ಥನೆಯ ವೈಜ್ಞಾನಿಕತೆ ಇನ್ ಬಗ್ಗೆ ಹೇಳ್ತೇನೆ. ಅದಕ್ಕೆ ನಾನು ಹೆಚ್ಚು ತಗೊಳ್ತೇನೆ ಸಮಯ. ಪ್ರಾರ್ಥನೆಯಿಂದ ಅನೇಕ ವೈಜ್ಞಾನಿಕ ಅಂಶಗಳು ಒಳಗೊಂಡವು. ಅದರ ಪರಿಣಾಮದಲ್ಲಿ ಅದನ್ನ ಸಂಶೋಧನೆಗಳ ಮೂಲಕ ಸಾಬೀತು ಮಾಡಿನೂ ಕೊಟ್ಟಿದ್ದಾರೆ. ಸಂಶೋಧನೆಗಳಿದೆ, ಎಲ್ಲವಕ್ಕೂ ಇದಕ್ಕೆ ಆಧಾರಗಳು ಸಿಗುತ್ತೆ. ಭೌತಶಾಸ್ತ್ರದಲ್ಲಿ, ರಸಾಯನಶಾಸ್ತ್ರದಲ್ಲಿ, ಜೀವಶಾಸ್ತ್ರದಲ್ಲಿ, ಗಣಿತದಲ್ಲಿ, ಯೋಗ ವಿಜ್ಞಾನದಲ್ಲಿ ಇತ್ಯಾದಿ ಈ ವಿಜ್ಞಾನಗಳಲ್ಲಿ ಇದರ ಪ್ರಭಾವ, ಪ್ರಾರ್ಥನೆಯ ಪ್ರಭಾವವನ್ನ ಅವರು ವಿಶದವಾಗಿ ಸಂಶೋಧನೆ ಮಾಡಿ ಕೊಟ್ಟಿದ್ದಾರೆ. ಒಂದನೇದು ಭೌತಶಾಸ್ತ್ರದಲ್ಲಿ ಫಿಸಿಕ್ಸ್ ಇಂಪ್ಯಾಕ್ಟ್ ಏನಿದೆ ಅಂದ್ರೆ, ಪ್ರಾರ್ಥನೆ ಮಾಡುವಾಗ ವ್ಯಕ್ತಿಯ ಚಿಂತನೆಯ ಶಕ್ತಿ ಅಂದ್ರೆ ಶಕ್ತಿ ಕೇಂದ್ರಿತ, ಎನರ್ಜಿ ಫೋಕಸ್ಡ್ ತರಂಗಗಳ ರೂಪದಲ್ಲಿ ಹೊರಬಂದು ಶಕ್ತಿಯ ವಿನಿಮಯ ಆಗುತ್ತೆ, ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಇನ್ನು ರಸಾಯನಶಾಸ್ತ್ರದ ಪ್ರಕಾರ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಇದೆ, ಅವು ನಮ್ಮ ದೇಹದಲ್ಲಿ ಇರ್ತಾವ. ಕಾರ್ಟಿಸೋಲ್ ಎಂಬ ಇದು ಏನ್ ಮಾಡ್ತಾವ ಅಂದ್ರೆ ನ್ಯೂರೋ ಟ್ರಾನ್ಸ್ಮಿಟರ್ಸು ಕಾರ್ಟಿಸೋಲ್ ಎಂಬ ಒತ್ತಡ ಹಾರ್ಮೋನ್ಗಳ ಉತ್ಪಾದನೆಯನ್ನ ಕಡಿಮೆ ಮಾಡಿ ಸೆರೋಟೋನಿನ್ ಮತ್ತು ಡೋಪಮೈನ್ ಎಂಬ ಹರ್ಷಕಾರಿ ರಾಸಾಯನಿಕಗಳನ್ನ ಬಿಡುಗಡೆ ಮಾಡ್ತವೆ ಪ್ರಾರ್ಥನೆ ಮಾಡೋದ್ರಿಂದ. ಇದರಿಂದ ಏನಾಗುತ್ತೆ ಪರಿಣಾಮ ಅಂದ್ರೆ ನಮ್ಮಲ್ಲಿ ಹರ್ಷ, ಉಲ್ಲಾಸ ಉಂಟಾಗುತ್ತೆ. ಆಮೇಲೆ ಎಂಡಾರ್ಫಿನ್ಸ್ ಬಿಡುಗಡೆ ಕೂಡ ಪ್ರಾರ್ಥನೆಯಿಂದ ಆಗುತ್ತೆ. ಅದರಿಂದ ಆನಂದ ಮತ್ತು ರೋಮಾಂಚನ ಉಂಟಾಗುತ್ತೆ. ಇನ್ನೊಂದು ಯಾವ್ದಪ್ಪ, ಆಕ್ಸಿಟೋಸಿನ್. ಇದಕ್ಕ ಪ್ರೇಮ ಹಾರ್ಮೋನ್ ಅಂತ ಕರೀತಾರೆ, ಲವ್ ಹಾರ್ಮೋನ್ ಅಂತ ಕರೀತಾರೆ, ಕಡಲ್ ಕೆಮಿಕಲ್ ಅಂತನೂ ಕರೀತಾರೆ. ಆಕ್ಸಿಟೋಸಿನ್ ಬಿಡುಗಡೆ ಈ ಪ್ರಾರ್ಥನೆ ಮಾಡೋದ್ರಿಂದ ಆಕ್ಸಿಟೋಸಿನ್ ಅನ್ನ ಬಿಡುಗಡೆ ಹೆಚ್ಚಾಗಿ ಸಾಮಾಜಿಕ ಬಾಂಧವ್ಯ ಹೆಚ್ಚಾಗ್ಲಿಕ್ಕೆ ಸಹಾಯ ಆಗುತ್ತೆ. ಅಂದ್ರೆ ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನ ಮೂಡಿಸುವಂತ ಹಾರ್ಮೋನು ಇದು ಆಕ್ಸಿಟೋಸಿನ್. ಇನ್ನು ಜೀವಶಾಸ್ತ್ರದಲ್ಲಿಯ ಪರಿಣಾಮಗಳು ಯಾವ ರೀತಿ ಇದೆ ಅಂತ, ಸಹಾನುಭೂತಿ ನರಗಳ ವ್ಯವಸ್ಥೆಯ ಸಕ್ರಿಯತೆ ಆಗುತ್ತೆ ಪ್ರಾರ್ಥನೆಯಿಂದ. ಅಂದ್ರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಇದರಿಂದ ಏನಾಗುತ್ತಂದ್ರೆ ಪರಿಣಾಮ ಮನಃಶಾಂತಿ ಹೆಚ್ಚಾಗುತ್ತೆ. ಆ ಸಮಯದಲ್ಲಿ ಅಲ್ಫಾ ಮತ್ತು ತೀಟಾ ಮೆದುಳಿನ ತರಂಗಗಳು ಹೆಚ್ಚಾಗ್ತಾವು. ಈ ತರಂಗಗಳು ಹೆಚ್ಚಾಗೋದ್ರಿಂದ ಇದು ಆಳವಾದ ಅಂತರಂಗದಲ್ಲಿ ಸಮಾಧಾನವನ್ನ ತಂದು ಕೊಡುತ್ತೆ. ಇನ್ನು ಎರಡನೇದಾಗಿ ರೋಗ ನಿರೋಧಕ ವ್ಯವಸ್ಥೆಯವನ್ನ ಹೆಚ್ಚಳ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ತೈತೆ, ಇಮ್ಯೂನ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡುತ್ತೆ. ಅದು ನಿಯಮಿತವಾದಂತ ಪ್ರಾರ್ಥನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುವ ಜೊತೆಗೆ
ಅನಾರೋಗ್ಯ ಬರದಂತೆ, ನಮಗೆ ರೋಗ ಬರದಂತೆ ನಮ್ಮನ್ನ ತಡೆಗಟ್ಟುತ್ತೆ. ಇನ್ನು ಮೂರನೇದ್ದು ಹೃದಯದ ಬಡಿತ ಮತ್ತು ರಕ್ತದೊತ್ತಡ. ಇವತ್ತು ಸಾಮಾನ್ಯವಾಗಿ ಡಯಾಬಿಟಿಸು, ಹಾರ್ಟ್ ಅಟ್ಯಾಕ್ಸು, BP ಇವೆಲ್ಲ ಜಾಸ್ತಿ ಇರೋ ಪ್ರಚಲಿತವಾದ ಇಡೀ ನಮ್ಮ ಜಗತ್ತಿನಲ್ಲಿ ನಮ್ಮ ಭಾರತ ದೇಶ ಈಗ ಡಯಾಬಿಟಿಸ್ನಲ್ಲಿ ಪ್ರಪ್ರಥಮ ಸ್ಥಾನಕ್ಕೆ ಬಂದು ಮುಟ್ಟಿದೆ. ಅಷ್ಟೊಂದು ನಮ್ಮಲ್ಲಿ ಇದೆ. ಅದಕ್ಕೆ ಒಳ್ಳೆಯ ಪರಿಹಾರ ಬಂದ ಪ್ರಾರ್ಥನೆ. ಪ್ರಾರ್ಥನೆಯಿಂದ ಏನಾಗುತ್ತಂದ್ರ ಹೃದಯದ ಬಡಿತ ಅದು ಒಂದು ಸಮರ್ಪಕವಾಗಿ ನಡೆದು ಹೃದಯದ ಆರೋಗ್ಯವನ್ನ ಹೆಚ್ಚು ಮಾಡಿ, ರಕ್ತದೊತ್ತಡವನ್ನ ಸಮತೋಲನಗೊಳಿಸಿ, ರಕ್ತದ ಬಡಿತವನ್ನ ನಿಯಂತ್ರಣ ಮಾಡಿ ನಾವು ಆರೋಗ್ಯದಿಂದ ಇರಲಿಕ್ಕೆ ಇದು ನೋಡ್ಕೊಳ್ಳುತ್ತೆ. ಇನ್ನು ಗಣಿತದ ಮೂಲಕ ಏನನ್ನ ನಾವು ಪರಿಣಾಮವನ್ನ ಪ್ರಯೋಜನ ಆಗ್ತೈತೆ ಅಂದ್ರೆ, ಗಣಿತದಲ್ಲಿ ಆವರ್ತನ ವಿಶ್ಲೇಷಣೆ ಅಂದ್ರೆ ಫ್ರೀಕ್ವೆನ್ಸಿ ಅನಲೈಸಿಸ್ ಅನ್ನುವಂಥ ಮಾಪಕ ಇದು. ಅದೇನಪ್ಪಾ ಅಂದ್ರೆ ಪ್ರಾರ್ಥನೆಯಿಂದ ಉಂಟಾದ ಆರೋಗ್ಯದ ಮೇಲಿನ ಪರಿಣಾಮಗಳನ್ನ ಆವರ್ತನ ವಿಶ್ಲೇಷಣೆ ಮೂಲಕ ನಾವು ಅದನ್ನ ಅಳತೆ ಮಾಡ್ಕೋಬಹುದು, ಮಾಪನ ಮಾಡ್ಕೊಳ್ಬಹುದು. ಎರಡನೇದು ಸಂಭವನೀಯ ಮಾದರಿಗಳು ಅಂದ್ರೆ ಪಾಸಿಬಲ್ ಪ್ಯಾಟರ್ನ್ಸ್ ಅಂತ. ಪ್ರಾರ್ಥನೆಯ ಫಲಿತಾಂಶಗಳನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಈ ಗಣಿತದ ಮಾದರಿಗಳನ್ನ ಬಳಸಲಾಗುತ್ತೆ. ಇನ್ನು ಮೂರನೇದ್ದು ಚೋಸ್ ಥಿಯರಿ, ಅವ್ಯವಸ್ಥೆಯ ಸಿದ್ಧಾಂತ. ಪ್ರಾರ್ಥನೆಯನ್ನು ಈ ಚೋಸ್ ಥಿಯರಿಯ ಮಸೂರದ ಮೂಲಕ ನಾವು ನೋಡಿದರೆ ಅತಿ ಸಣ್ಣ ನಿರಂತರವಾದ ದೈನಂದಿನ ಪ್ರಾರ್ಥನೆಯ ಕ್ರಿಯೆಗಳು, ನಾವು ಸ್ವಲ್ಪ ಪ್ರಮಾಣದಲ್ಲಿನೂ ಪ್ರಾರ್ಥನೆ ಮಾಡಿದ್ರು ಸಾಕು, ಮಾಡಿ ಅದನ್ನ ಪ್ರಾರ್ಥನೆಯ ಕ್ರಿಯೆಯಿಂದ ಏನಾಗುತ್ತಂದ್ರೆ ಮಾನವ ದೇಹ ಮತ್ತು ಮನಸ್ಸಿನಂತಹ ಸಂಕೀರ್ಣ ವ್ಯವಸ್ಥೆಯಲ್ಲಿ ದೀರ್ಘಕಾಲೀನವಾಗಿ ಪಾಸಿಟಿವಿಟಿಯನ್ನ, ಧನಾತ್ಮಕತೆಯನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನ ಈ ಗಣಿತದಿಂದ ನಾವು ಮಾಪನಗಳಿಂದ ನಾವು ವಿಶ್ಲೇಷಣೆ ಮಾಡ್ಕೊಳ್ಬಹುದು. ಇನ್ನು ಕಾಸ್ಮೋಲಾಜಿಕಲ್ ಇಫೆಕ್ಟ್ ಏನಾಗುತ್ತೆ ಪ್ರಾರ್ಥನೆಯಿಂದ ಅಂದ್ರೆ ವಿಶ್ವಾತ್ಮಕವಾದಂತಹ ಪ್ರಭಾವ ಏನಂದ ಅದಂದ್ರೆ ಅದರಲ್ಲಿ ಅಗತ್ಯ ಮಿತಿ ಮತ್ತು ಪ್ರಮಾಣಿತ ಭೌತಶಾಸ್ತ್ರ ಅಂತ. ಅದು ಈಗ ಅತ್ಯಂತ ಜಗತ್ತಿನಾದ್ಯಂತ ಪ್ರಚಲಿತವಾದಂತಹ ವಿಜ್ಞಾನ ಕ್ವಾಂಟಮ್ ಫಿಸಿಕ್ಸ್ ಮತ್ತು ಪ್ರಜ್ಞೆ, ಕಾನ್ಸಿಯಸ್ನೆಸ್. ಅಂದ್ರೆ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಪ್ರಾರ್ಥನೆಯಿಂದ ಪ್ರಜ್ಞೆ ಮತ್ತು ಬ್ರಹ್ಮಾಂಡದ ರಚನೆಯ ನಡುವಿನ ಸಂಪರ್ಕ ಕಲ್ಪಿಸಲಿಕ್ಕೆ ನಮಗ ಸಹಾಯ ಆಗುತ್ತೆ. ಇದು ಬಹಳ ನಮ್ಮ ಶಿವಯೋಗದಲ್ಲಿ ಬಹಳ ಅತ್ಯಗತ್ಯವಾದಂತಹ ವಿಷಯ. ಇದು ಶಿವಯೋಗದಲ್ಲೂ ಅದು ಸಹಾಯ ಆಗುತ್ತೆ, ಪ್ರಾರ್ಥನೆಯಲ್ಲೂ ಇದರಿಂದ ನಮ್ಗೆ ಸಹಾಯ ಆಗುತ್ತೆ. ಇನ್ನು ಎರಡನೇದ್ದು ಕಾಸ್ಮೋಲಾಜಿಕಲ್ ಇಫೆಕ್ಟ್ ನಲ್ಲಿ ಏಕೀಕೃತ ಕ್ಷೇತ್ರ ಸಿದ್ಧಾಂತಗಳು ಮತ್ತು ಆಧ್ಯಾತ್ಮಿಕತೆ ಅಂದ್ರೆ ಯುನಿಫೈಡ್ ಫೀಲ್ಡ್ ಥಿಯರೀಸ್ ಅಂಡ್ ಸ್ಪಿರಿಚುಯಾಲಿಟಿ. ಈ ವಿಷಯದಲ್ಲಿ ಆಧುನಿಕ ಭೌತಶಾಸ್ತ್ರ ಅಂದ್ರೆ ಸ್ಟ್ರಿಂಗ್ ಸಿದ್ಧಾಂತ ಅಥವಾ ಕ್ವಾಂಟಮ್ ಕ್ಷೇತ್ರಗಳಲ್ಲಿ ಪ್ರಾರ್ಥನೆಯು ಸಾರ್ವತ್ರಿಕ ಶಕ್ತಿಯೊಂದಿಗೆ ಜೋಡಿಸುವ ಒಂದು ಕ್ರಿಯೆ. ನಮ್ಮ ಲಿಂಗಾಂಗ ಸಾಮರಸ್ಯದ ಪ್ರಮುಖ ಲಕ್ಷಣವೇ ಇದು. ವಿಶ್ವಾತ್ಮನ ಜೊತೆಗೆ ಈ ಲಿಂಗಾಂಗ ಸಾಮರಸ್ಯವನ್ನ ಸಾಧಿಸ್ಕೋಬೇಕಾದ್ರೆ ಈ ಏಕೀಕೃತ ಸಿದ್ಧಾಂತ ಏನು ಕ್ಷೇತ್ರ ಸಿದ್ಧಾಂತ ಐತಲ್ಲ ಅದು ಕೆಲಸ ಮಾಡುತ್ತೆ. ಇನ್ನು ಕೊನೆಯದಾಗಿ ಧಾರ್ಮಿಕ ವಿಶ್ವವಿಜ್ಞಾನ ರಿಲಿಜಿಯಸ್ ಕಾಸ್ಮಾಲಜಿ ಒಳಗೆ ಅನೇಕ ಧಾರ್ಮಿಕ ಸಂಪ್ರದಾಯದಲ್ಲಿ ಪ್ರಾರ್ಥನೆಯ ಕ್ರಿಯೆ ಏನಿದೆ ಅಂತ ಭೌತಿಕ ಕ್ಷೇತ್ರವನ್ನು ಮೀರಿ ನಾವು ಕಣ್ಣಿಗೆ ಕಾಣುವಂತ ಭೌತಿಕ ಕ್ಷೇತ್ರ ಇದೆಯೋ ಅದಕ್ಕೂ ಮೀರಿದ ಪ್ರಭಾವನ ಬೀರುತ್ತದೆ ಅನ್ನುವಂಥದ್ದನ್ನ ಇದನ್ನ ಸಾಬೀತು ಮಾಡಿದ್ದಾರೆ. ಅದನ್ನೇ ಇನ್ನೊಂದು ವೈಜ್ಞಾನಿಕ ಶಬ್ದಗಳು ಹೇಳ್ತಾರೆ, ಎಂಟ್ಯಾಂಗಲ್ಮೆಂಟ್ ಅಂಡ್ ನಾನ್ ಲೊಕ್ಯಾಲಿಟಿ ಕ್ವಾಂಟಮ್ ಥಿಯರೀಸ್ ಅಂತ ಕರೀತಾರೆ. ಈಗ ಪ್ರಾರ್ಥನೆಯು ಕೆಲವು ರೀತಿಯ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅನ್ನು ಒಳಗೊಂಡಿರುತ್ತೆ ಮತ್ತು ಈ ಸಿದ್ಧಾಂತದ ಪ್ರಕಾರ ವ್ಯಾಪಕವಾದಂಥ ಅದು ಪರಿಣಾಮ ದೇಹದ ಸೂಕ್ಷ್ಮ ಜೀವಕೋಶಗಳ ಮೇಲೆ ಪರಿಣಾಮ ಬೀರಿ ಅದು ಪ್ರಯೋಜನಕಾರಿ ಆಗಿದೆ ಅನ್ನುವಂಥದ್ದನ್ನ ಸಾಬೀತು ಪಡಿಸಿದ್ದಾರೆ. ಇನ್ನು ನೇರವಾಗಿ ಕೊನೆಯದಾಗಿ ನಾನು ಸರ್ ಇನ್ನ ಸಮಯ ಎಷ್ಟಿದೆ ನನಗೆ ಮಾತಾಡಬಹುದಲ್ಲ? ಸರಿ, ಶರಣ ತತ್ವ ಸರ್ ಮಾತಾಡಿ ಸರ್. ಓಕೆ. ಇನ್ನು ನೇರವಾಗಿ ಮೂಲಭೂತವಾದಂತಹ ಶರಣ ತತ್ವದಲ್ಲಿ ಪ್ರಾರ್ಥನೆಯ ಕ್ರಮ ಮತ್ತು ಸ್ವರೂಪ, ಇವತ್ತಿನ ಏನು ಟೈಟಲ್ ಇದೆಯಲ್ಲ ವಿಷಯದ ಟೈಟಲ್, ಅದಕ್ಕೆ ನೇರವಾಗಿ ನಾನು ಇವತ್ತು ಬರ್ತಾ ಇದ್ದೀನಿ.
ಡಾಕ್ಟರ್ ಫಗು ಹಳಕಟ್ಟಿಯವರ ಸಮಗ್ರ ಸಾಹಿತ್ಯ ಸಂಪುಟ 5, ವಚನ ಸಾಹಿತ್ಯ 5, ಪೂರ್ವಾರ್ಧ ಪ್ರಾರ್ಥನೆಗಳು ಅನ್ನುವಂಥ ಅಧ್ಯಾಯದಲ್ಲಿ ಪುಟ 220ರಲ್ಲಿ ಏನು ಹೇಳ್ತಾರೆ, ಅವರು 12 ರೀತಿಯ ಕ್ರಮ ಮತ್ತು ಸ್ವರೂಪವನ್ನ ವಿವರಿಸಿದ್ದಾರೆ. ಇದು ಬಹಳ ನನಗೆ ಸಂತೋಷ. ಪ್ರಾರ್ಥನೆಯ ಬಗ್ಗೆ ವಚನ ಸಾಹಿತ್ಯದಲ್ಲಿ ಹುಡುಕಿ ಬಹಳ ಏನಾದ್ರೂ ಸಹಿತ ನೇರವಾಗಿ ಏನು ಸಿಕ್ಕಿದಿಲ್ಲ. ಆದರೆ ಯಾವಾಗ ನನಗೆ ಫಗು ಹಳಕಟ್ಟಿಯವರ 5ನೇ ಸಂಪುಟ ಆಕಸ್ಮಿಕವಾಗಿ ಸಿಕ್ಕಿದ್ದು ನನಗೆ, ಬಹುಶಃ ಅದಕ್ಕೆ ನಾವು ಅರ್ಚನಾ ಸಸಿಮಠ ಅವರಿಗೆ ಧನ್ಯವಾದ ಹೇಳ್ಬೇಕು. ನಾನು ಅವರ ಸಿಕ್ಕಾಗ ನಾನು ನೋಡಿದೆ, ಅದರಲ್ಲಿ ಪ್ರಾರ್ಥನೆಗಳು ಅಂತ ಒಂದು ಅಧ್ಯಯನ ಇದೆ. ಅದರಲ್ಲಿ 12 ರೀತಿಯ ಕ್ರಮ ಮತ್ತು ಸ್ವರೂಪವನ್ನು ವಿವರಿಸಿದ್ದಾರೆ. 1ನೇದ್ದು ಸಂಸಾರ ದುಃಖಮಯ, ಇದನ್ನು ದೂರ ಮಾಡಲು ಯತ್ನಿಸು ಅನ್ನುವಂಥ ಶೀರ್ಷಿಕೆಯಲ್ಲಿ 40 ವಚನಗಳನ್ನ ಕೊಟ್ಟಿದ್ದಾರೆ. 2ನೇದ್ದು ಮಾಯೆಯನ್ನು ಹೋಗಲಾಡಿಸು, ಇದಕ್ಕೆ 17 ವಚನಗಳನ್ನ ಸಂಪಾದನೆ ಮಾಡಿದ್ದಾರೆ. 3ನೇದ್ದು ಮೋಕ್ಷ ಪದವನ್ನು ಬಯಸು, ಇದಕ್ಕೆ 10 ವಚನಗಳಿದೆ. ಪರಮಾತ್ಮನ ರಕ್ಷಣೆಯನ್ನು ಯಾಚಿಸು, 24 ವಚನಗಳಿದೆ. ಪರಮಾತ್ಮನ ಕ್ಷಮೆಯನ್ನು ಬೇಡು, 13 ವಚನಗಳಿದೆ. ಪರಮಾತ್ಮನ ಕಾರುಣ್ಯವನ್ನ ಬೇಡಿಕೋ, ಇದಕ್ಕೆ 30 ವಚನಗಳಿದೆ. ಪರಮಾತ್ಮನಿಗೆ ಶರಣು ಹೋಗು ಅನ್ನೋದಕ್ಕೆ 19 ವಚನಗಳಿದೆ. ಸದ್ವರ್ತನೆಯನ್ನು ಕರುಣಿಸಲು ಪರಮಾತ್ಮನನ್ನ ಬೇಡಿಕೋ ಅನ್ನೋದಕ್ಕೆ 14 ವಚನಗಳಿದೆ. ಶುದ್ಧ ಮನಸ್ಸನ್ನು ಉಂಟು ಮಾಡಲು ಬೇಡಿಕೋ ಅನ್ನೋದಕ್ಕೆ 9 ವಚನಗಳಿದೆ. ಪರಮಾತ್ಮನನ್ನು ಕಾಮಿಸು ಅಂದ್ರೆ ಸತಿಪತಿ ಭಾವದ ವಚನಗಳನ್ನ ಅವು 15 ಇದೆ. ಕೊನೆಯದಾಗಿ 12ನೇದ್ದು ಬಸವ ಸ್ತೋತ್ರವನ್ನ ಕೊಟ್ಟಿದ್ದಾರೆ. ಅವು 19 ಬಸವ ಸ್ತೋತ್ರ ವಚನಗಳು ಇವೆ. ಇನ್ನು ಈ 12 ಕ್ರಮಗಳನ್ನ 12 ರೀತಿಯ ಸ್ವರೂಪಗಳನ್ನ ಸೇರಿಸಿ ನಾನು ಒಟ್ಟು 21, ಅದನ್ನೇ ಸ್ವಲ್ಪ ಬಿಡಿಸಿ 21 ರೀತಿಯ ಸ್ವರೂಪವನ್ನ ಕೊಟ್ಟಿದ್ದೇನೆ. ಅದಕ್ಕೆ ಮೊಟ್ಟ ಮೊದಲನೇದ್ದು ದೇವ ಮಂತ್ರ ಪಠಣ, 2ನೇದ್ದು ಗುರುಮಂತ್ರ ಪಠಣ, 3ನೇದ್ದು ವಿಶ್ವಾತೀತ ಆತ್ಮನ ಸ್ತುತಿ, 4ನೇದ್ದು ವಿಶ್ವಾತ್ಮನ ಸ್ತುತಿ, 5ನೇದ್ದು ಜೀವಾತ್ಮನ ಸ್ತುತಿ, 6ನೇದ್ದು ವಿಶ್ವದ ಪ್ರಪ್ರಥಮ ಏಕಕೋಶಿ ಜೀವಿ ಉತ್ಪತ್ತಿಯ ಸ್ತುತಿ, 7ನೇದ್ದು ಮಾನವ ಜೀವಿ ಉತ್ಪತ್ತಿ, 8ನೇದ್ದು ಏಕದೇವೋಪಾಸನೆ, 9ನೇದ್ದು ಕರಸ್ಥಲಕ್ಕೆ ಬಂದ ದೇವರು ಇಷ್ಟಲಿಂಗ ಸ್ತುತಿ. ಅಂದ್ರೆ ಕರಸ್ಥಲಕ್ಕೆ ಬಂದ ದೇವರು ಯಾವ್ದಪ್ಪ, ಇಷ್ಟಲಿಂಗದ ಸ್ತುತಿಯನ್ನು ಮಾಡುವಂತಹದ್ದು. 10ನೇದ್ದು ಅರಿವಿನ ಗುರು ವಿಶ್ವ ಬಸವಣ್ಣನವರ ಸ್ತುತಿ. 11ನೇದ್ದು ಅಮರ ಗಣಂಗ ಶರಣೆಯರ ಸ್ತುತಿ. 12ನೇದ್ದು ಅಂತರಂಗ ಬಹಿರಂಗ ಶುದ್ಧಿಗಾಗಿ ಪ್ರಜ್ಞೆಯನ್ನ ತಂದುಕೊಳ್ಳುವಂತ ಸ್ತುತಿ. 13ನೇದ್ದು ದೇವರಲ್ಲಿ ಸುಖ ದುಃಖ ನಿವೇದನೆಯನ್ನ ಮಾಡಿಕೊಳ್ಳುವಂತಹದ್ದು. 14ನೇದ್ದು ದೇವರನ್ನೊಲಿದೆಡೆ ಸಕಲವೆಲ್ಲವೂ ಪ್ರಾಪ್ತಿ ಅನ್ನುವಂಥ ಪ್ರಜ್ಞೆಯನ್ನು ತಂದುಕೊಳ್ಳಿಕ್ಕೆ 14ನೇದ್ದು. ಇನ್ನು 15 ಸಕಲ ಜೀವರಾಶಿಗಳಿಗೆ ದಯೆ ತೋರುವ ಪ್ರಜ್ಞೆಗಾಗಿ ಸ್ತುತಿ. 16ನೇದ್ದು ಸಕಲ ಜೀವರಾಶಿಗಳಿಗೆ ಲೇಸಿನ ಪ್ರಜ್ಞೆಗಾಗಿ. 17ನೇದ್ದು ವಿಶ್ವ ಮಾನವತೆಯ ಪ್ರಜ್ಞೆಗಾಗಿ. 18ನೇದ್ದು ದೇವರಿಗೆ ಕೃತಜ್ಞಗಳ ಅರ್ಪಣೆ ಪ್ರಜ್ಞೆಗಾಗಿ. 19ನೇದ್ದು ತನ್ನ ತಾನರಿದು ತಾನಾರೆಂದು ತಿಳಿದು ತನ್ನ ತಾನರಿದು ತಾನೆಂದು ತಿಳಿದೊಡೆ ತಾನೇ ದೇವನೋಡ ಅನ್ನುವಂಥ ಪ್ರಜ್ಞೆಗಾಗಿ. ಇನ್ನು 20ನೇದ್ದು ಪುಷ್ಪಾಂಜಲಿ, ಕೊನೆಗೆ 21ನೇದ್ದು ಜಯಕಾರ. ಈ ರೀತಿ ನಾನು ನನ್ನದೇ ಆದಂತಹ ಒಂದು ಆಲೋಚನೆಯಿಂದ ಇದನ್ನ ನಿಮಗೆ ಬಿಡ್ತೇನೆ. ನೀವು ನನಗೆ ಮಾರ್ಗದರ್ಶನ ದಯವಿಟ್ಟು ಮಾಡಿ. ಈ ರೀತಿ 21 ವಿಧದಲ್ಲಿ ಮಾಡಿದ್ದೇನೆ. ಇನ್ನು ಮುಂದೆ ಈಗ 21ಕ್ಕೂ ಒಂದೊಂದು ಆದಷ್ಟು ಸಣ್ಣ ವಚನ, ಆದಷ್ಟು ಸರಳ ವಚನ ಇರಬೇಕು, ಸಾಧ್ಯವಾದಷ್ಟು ಪ್ರಚಲಿತ ವಚನ ಇರಬೇಕು. ಅಂತ ವಚನಗಳನ್ನ ಇದಕ್ಕೆ ಪ್ರಾರ್ಥನೆಗೆ ನಾನು ಜೋಡಿಸಿದ್ದೇನೆ. ಇದಕ್ಕೆ ಪ್ರಾಕ್ಟಿಕಲ್ ಪ್ರೇಯರ್ ಆನ್ ದ ಬೇಸಿಸ್ ಆಫ್ ಶರಣ ತತ್ವ ಅಂತ ನಾನು ಹೆಡ್ಡಿಂಗ್ ಕೊಟ್ಟಿದ್ದೇನೆ. ಶರಣ ತತ್ವದ ಆಧಾರದ ಮೇಲೆ ಪ್ರಾಯೋಗಿಕ ಪ್ರಾರ್ಥನೆ ಅಂತ. 1ನೇದ್ದು ದೇವ ಮಂತ್ರ ಪಠಣ.
ಓಂ ನಮಃ ಶಿವಾಯ ದೇವ ಮಂತ್ರ ಪಠಣ ಮಾಡಬಹುದು, ಅಥವಾ ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸೌದ್ಯನು, ಪ್ರಣವ ಸಂಘ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಇದು ಒಂದನೇದು. ಇನ್ನು ಎರಡನೇದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ನಾವು ಒಂದು 3 ಸರಿ 5 ಸರಿ ಅನ್ಕೋಬಹುದು. ಅಥವಾ ಭಕ್ತಿ ರೂಪನು ಬಸವ, ನಿತ್ಯ ರೂಪನು ಬಸವ, ಮತ್ತಾನಂದನು ಬಸವ, ಮತ್ತಾನಂದನು ಸ್ವರೂಪನೂ ಬಸವ, ಸುತ್ತು ರೂಪನೂ ಬಸವ, ಚಿದ್ರೂಪನೂ ಬಸವ, ಎಚ್ಚೆತ್ತ ನೋಡಿದರೆ ಅತ್ತತ್ತ ಪರಿಪೂರ್ಣನಾಗಿಪ್ಪ ಬಸವ, ಬಸವಣ್ಣನಿಂದ ನಿತ್ಯ ಸುಖಿಯಾದೆನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಮೂರನೇದು ವಿಶ್ವಾತೀತ ಆತ್ಮನ ಸ್ತುತಿ. ಅಂದ್ರೆ ಈ ಏನು ಸೃಷ್ಟಿ ಉತ್ಪತ್ತಿ ಪೂರ್ವದಲ್ಲಿ ವೈಜ್ಞಾನಿಕವಾಗಿ ಈ ನಾವಿರುವಂತಹ ಒಂದು ಸೃಷ್ಟಿ ನಮಗಿಂತಲೂ ಮೀರಿದಂತ ಒಂದು ಸೃಷ್ಟಿ ಇದೆ. ಅಂದ್ರೆ ಅನೇಕ ಬ್ರಹ್ಮಾಂಡಗಳಿದೆ. ನಾವಿರುವಂತಹ ಬ್ರಹ್ಮಾಂಡ, ಅದ್ರ ಜೊತೆಗೆ ಅನೇಕ ಬ್ರಹ್ಮಾಂಡಗಳದಾವ. ನಾವಿರುವಂತಹದ್ದು ಅತ್ಯಂತ ಒಂದು ಸಣ್ಣ ಬ್ರಹ್ಮಾಂಡ. ಅದಕ್ಕೆ ನಾವು ಪರಮಾತ್ಮನನ್ನ 3 ರೀತಿಯಲ್ಲಿ ವಿಂಗಡಣೆ ಮಾಡಿಕೊಂಡು ನೋಡುವಂತ ಒಂದು ಪ್ರಾಕ್ಟಿಕಲ್ ರೂಢಿ ಇದೆ. ಒಂದನೇದ್ದು ವಿಶ್ವಾತೀತ ಆತ್ಮ ಅಂತ, ಅಥವಾ ವಿಶ್ವಾತೀತ ದೇವರು. ಅಂದ್ರೆ ಏನೂ ಇಲ್ಲದಂಥ ಬಯಲು ಇತ್ತು ಅವಾಗ ಮೊದಲು. ಸೃಷ್ಟಿ ಉತ್ಪತ್ತಿ ಕ್ರಮ ಅಂದ್ರೆ ಬಿಫೋರ್ ಬಿಗ್ ಬ್ಯಾಂಗ್ ಥಿಯರಿ ಏನ್ ಬಂತಲ್ಲ, ಅದು ವಿಶ್ವಾತೀತ ಆತ್ಮ ಅಥವಾ ಟ್ರಾನ್ಸೆಂಡೆಂಟಲ್ ಸೋಲ್ ಅಂತ ನಾವು ಕರಿತೇವೆ. ಅದಕ್ಕೆ ಆಕಾರ ನಿರಾಕಾರವಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಜೀವ ಪರಮರಿಲ್ಲದಂದು, ಮನನ ಮನುನೀಯವಿಲ್ಲದಂದು, ಶೂನ್ಯ ನಿಶೂನ್ಯ ನಾಮ ನಿರ್ನಾಮ ಇವೇನೂ ಇಲ್ಲದೆ ಬಚ್ಚ ಬರಿಯ ಬಯಲೆ ಸಹಜದಿಂದ ಗಟ್ಟಿಗೊಂಡು ನಿಂದುದೇ ಪರತತ್ವವಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಇದಕ್ಕೆ ಇನ್ನೊಂದು ವಚನ, ವಿಶ್ವದೊಳಗೆಲ್ಲ ನೀನೇ ದೇವ, ವಿಶ್ವಭರಿತನು ನೀನೇ ದೇವ, ವಿಶ್ವರೂಪನು ನೀನೇ ದೇವ, ವಿಶ್ವಪತಿ ನೀನೇ ದೇವ, ವಿಶ್ವಾತೀತನು ನೀನೇ ದೇವ ಅಖಂಡೇಶ್ವರ ಅಂತ. ಇನ್ನು 4ನೇದು ಇನ್ನು ವಿಶ್ವಾತ್ಮನ ಸ್ಥಿತಿ ಅಂದ್ರೆ ನಾವು ಇರುವಂತಹದ್ದು. ಇದಕ್ಕೆ ಯೂನಿವರ್ಸಲ್ ಸೋಲ್ ಯೂನಿವರ್ಸಲ್ ಗಾಡ್ ಅಂತ ಕರೀತಾರೆ. ಎತ್ತೆತ್ತ ನೋಡಿದಡುತ್ತ ನೀನೇ ದೇವ, ಸಕಲ ವಿಸ್ತಾರದ ರೋಹು ನೀನೇ ದೇವ, ವಿಶ್ವತ ಚಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಇನ್ನು 5ನೇದು ಜೀವಾತ್ಮನ ಸ್ಥಿತಿ ಅಂದ್ರೆ ನಮ್ಮಲ್ಲಿರುವಂತಹದ್ದು ಇಂಡಿವಿಜುವಲ್ ಸೋಲ್ ಆರ್ ಇಂಡಿವಿಜುವಲ್ ಗಾಡ್ ಅಥವಾ ಜೀವಾತ್ಮ, ಜೀವಶಕ್ತಿ. ಅನಾದಿಯ ಮಗನು ಆದಿ, ಆದಿಯ ಮಗನು ಅಗೀತನ ಮಗನು ಆಕಾಶ, ಆಕಾಶವನ ಮಗನು ವಾಯು, ವಾಯುವಿನ ಮಗನು ಅಗ್ನಿ, ಅಗ್ನಿಯ ಮಗನು ಅಪ್ಪು, ಅಪ್ಪುವಿನ ಮಗನು ಪೃಥ್ವಿ, ಪೃಥ್ವಿಯಿಂದ ಸಕಲ ಜೀವರೆಲ್ಲರೂ ಉದ್ಭವಿಸಿದರು ವೇಶ್ವರ. 6ನೇದು ವಿಶ್ವದ ಪ್ರಪ್ರಥಮ ಏಕಕೋಶ ಜೀವಿ ಜನನದ ಪ್ರಜ್ಞೆ. ಏನೂ ಇಲ್ಲದ ಬಯಲೊಳಗೆ ಒಂದು ಬಗೆಗೊಳಗಾದ ಬಣ್ಣ ತಲೆದೋರಿತು. ಆ ಬಣ್ಣವು ಆ ಬಯಲ ಶೃಂಗರಿಸಲು ಬಯಲು ಸ್ವರೂಪಗೊಂಡಿತ್ತು. ಅಂತಪ್ಪ ಸ್ವರೂಪಿನ ಬೆಳಗು ತಾನೇ ನಮ್ಮ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ. ಅಂದ್ರೆ ಫಸ್ಟ್ ಏಕಕೋಶಿ ಜೀವಿ ಹುಟ್ಟಲ್ಲ ಅದೇ. ನೋಡ್ರಿ 12ನೇ ಶತಮಾನದಲ್ಲಿನೇ ವಿಜ್ಞಾನದ ಸಮಗ್ರವನ್ನ ಹಿಡಿದಾರೆ. ಈಗ ವೈಜ್ಞಾನಿಕವಾಗಿ ಕಂಡು ಹಿಡಿದಿದ್ದು ಏನಪ್ಪಾ ಅಂತಂದ್ರೆ ಕೇವಲ 180ರಿಂದ 240 ವರ್ಷದ ಮಧ್ಯದಲ್ಲಿ ಕಂಡು ಹಿಡಿದಿದ್ದಾರೆ. ಇದನ್ನ 12ನೇ ಶತಮಾನದಲ್ಲೇ ನಮ್ಮ ಬಸವಾದಿ ಶರಣರು ಹೇಳಿದ್ದಾರೆ. ಇನ್ನು 7ನೇದು ಮಾನವನ ಹುಟ್ಟು ಆದಿ ಆಧಾರವಿಲ್ಲದಂದು, ಹಮ್ಮು ಬಿಂಬುಗಳಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದಂದು, ಗುಹೇಶ್ವರ ನಿಮ್ಮ ಶರಣನು ಉದಯಿಸಿದನಂದು. 8ನೇದು ಏಕದೇವೋಪಾಸನೆ, ಜಗತ್ತಿಗೆ ಒಬ್ಬನೇ ದೇವನೆಂಬ ಪ್ರಜ್ಞೆಯನ್ನ ಇರುವುದು ಸಲುವಾಗಿ ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರಿದ ಜಗವೆಲ್ಲ ಅರಿಯಲು ಮಹಾದೇವ ಮಹಾದೇವ, ಇಲ್ಲಿಂದ ಮೇಲೆ ಶಬ್ದವಿಲ್ಲ, ಪಶುಪತಿ ಜಗಕ್ಕೆ ಕೋ ದೇವ, ಸ್ವರ್ಗ ಮತ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ ಕೂಡಲ ಸಂಗಮ ದೇವ. ಅದಕ್ಕೆ ಇನ್ನೊಂದು ವಚನ, ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತಾಡಬೇಡ, ಒಬ್ಬನೇ ಕಾಣಿರೋ, ಇಬ್ಬರೆಂಬುದು ಹುಷಿ ನೋಡ, ಕೂಡಲ ಸಂಗಮ ದೇವನಲ್ಲದೆ ಇನ್ನೊಂದಿಲ್ಲ ನೋಡ. ಇನ್ನು 9ನೇದು ಕರಸ್ಥಲಕ್ಕೆ ಬಂದಂತ ದೇವರು ಯಾರಪ್ಪ? ಈ ಸೃಷ್ಟಿಯ ಕರ್ತನ ಕುರುಹಾಗಿ ನಮ್ಮ ಕರಸ್ಥಲಕ್ಕೆ ಬಂದಂತ ಇಷ್ಟಲಿಂಗ. ಜಗದಗಲ ಮುಗಿಲಗಲ ಮಿಗಿಯಲ ನಿಮ್ಮಗಲ
ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಅದಕ್ಕಿನ್ನೊಂದು ವಚನ, ಜಗವನೊಳಕೊಂಡ ಲಿಂಗವು ಸೊಗಸಿಂದ ಎನ್ನ ಕರಸ್ಥಲಕ್ಕೆ ಬಂದಿರರು, ಕಂಡು ಹಗರಣವಾಯಿತೆನಗೆ ಗುರುಲಿಂಗ ಜಂಗಮ ಸ್ವರೂಪವಾಗಿ ಮೂರ್ತಿಗೊಂಡಿತ್ತು ನೋಡ. ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಅಖಂಡೇಶ್ವರ, ನಿಮ್ಮ ಘನವ ಕಂಡು ಎನ್ನ ಮನಕ್ಕೆ ಮಂಗಳವಾಯಿತು ನೋಡ ಅಂತ. ಇನ್ನು 10ನೇದು, ಅರಿವಿನ ಗುರು ವಿಶ್ವಗುರು ಬಸವಣ್ಣನವರ ಸ್ತುತಿ. ಶ್ರೀ ಗುರುವೇ, ದೀಕ್ಷಾ ಗುರುವೇ, ಶಿಕ್ಷಾ ಗುರುವೇ, ರಕ್ಷಾ ಗುರುವೇ, ಸರ್ವಾಗಮೋಕ್ತ ಕಳಾ ಗುರುವೇ, ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ, ತ್ಯಾಗ ಗುರುವೇ, ಸುಧೀ ಗುರುವೇ, ವಾಚಾ ಗುರುವೇ, ಭವರೋಗ ಹರ ಶರಣಾದೆ ಬಸವ ಮಹಾಗುರು ನಿಮಗೆ. 11ನೇದು, ಅಮರ ಗಣಂಗ ಶರಣ ಶರಣೆಯರ ಸ್ತುತಿ. ಅಯ್ಯ ನಿಮ್ಮ ಶರಣರ ಸಂಘ ಸುಖವ ಏನೆಂದು ಉಪಮಿಸುವೇನಯ್ಯ, ನಿಮ್ಮ ಶರಣರ ಕೂಡೇ ಸಮಗೋಷ್ಠಿಯ ಮಾಡುವುದನ್ನು ಉಪಮಿಸಲಮ್ಯನಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಪ್ರಮಥರೆಲ್ಲರೂ ನೆರದ ಗಣತಿಂಚಿಣಿಯೊಳಗೆ ಎನ್ನ ನೀನೆಂದರಿಯದೆ ಅಗಲದಂತಿರಿಸಯ್ಯ, ನಾ ನಿಮ್ಮ ಧರ್ಮದ ಕವಿಲೇ. ಇನ್ನು 12ನೇದು, ಅಂತರಂಗ ಬಹಿರಂಗ ಶುದ್ಧಿಗಾಗಿ ನಡೆಶುಚಿ, ನುಡಿಶುಚಿ, ತನುಶುಚಿ, ಮನಶುಚಿ, ಭಾವಶುಚಿ ಇಂತಿ ಪಂಚತೀರ್ಥಗಳನ್ನೊಳಕೊಂಡು ಮರ್ತ್ಯದಲ್ಲಿನಿಂದ ನಿಮ್ಮ ಶರಣರ ತೋರಿ ಎನ್ನ ನುಳುಹಿಕೊಳ್ಳ ಚನ್ನಮಲ್ಲಿಕಾರ್ಜುನ. ಇನ್ನೊಂದು ಅದ್ಭುತವಾದ ವಚನ ಇದೆ ಅಂತರಂಗ ಬಹಿರಂಗ ಶುದ್ಧಿ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ಬೇರಿಲ್ಲ ಕಾಣಿರೋ. ಇನ್ನು 13ನೇದು, ದೇವರಲ್ಲಿ ಸುಖ ದುಃಖ ನಿವೇದನೆ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವೂ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. 14ನೇದು, ದೇವನೊಲಿದೆಡೆ ಸಕಲವೆಲ್ಲವೂ ಪ್ರಾಪ್ತಿಯ ಆಗುವಂತ ಪ್ರಜ್ಞೆ. ಅಂದ್ರೆ ದೇವನೊಲಿಮೆಯಿಂದ ಸಕಲವೆಲ್ಲವೂ ನಮಗೆ ಪ್ರಾಪ್ತಿಯಾಗಿರೋದ್ರಿಂದ ಆತನನ್ನ ಹೊಗಳುವಂತಹದ್ದು. ನೀನೊಲಿದರೆ ಕೊರಡು ಕನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದೆಡೆ ವಿಷಯವೆಲ್ಲ ಅಮೃತಬಹುದಯ್ಯ, ನೀನೊಲಿದೆಡೆ ಸಕಲ ಪರಿಪದಾರ್ಥ ಇದರಲ್ಲಿರ್ಪುವು ಕೂಡಲ ಸಂಗಮ ದೇವ. ಇನ್ನು 15ನೇದು, ಸಕಲ ಜೀವರಾಶಿಗಳಿಗೆ ದಯ ತೋರುವ ಪ್ರಜ್ಞೆಗಾಗಿ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲ ತೊಲ್ಲನಯ್ಯ. ಇನ್ನು 16ನೇದು, ಸಕಲ ಜೀವರಾಶಿಗಳಿಗೆ ಲೇಸಾಗಲಿ ಅನ್ನುವಂಥ ಪ್ರಜ್ಞೆಗಾಗಿ. ಕೊಲುವವನೇ ಮಾದಿಗ, ಹೊಲಸು ತಿಂಬವನೇ ಹೊಲೆಯ, ಕುಲವೇನು ಆವಂದ್ಯರ ಕುಲವೇನು, ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. 17ನೇದು, ವಿಶ್ವ ಮಾನವೀಯತೆಯ ಪ್ರಜ್ಞೆಗಾಗಿ. ವಿಶ್ವ ಮಾನವತೆ ಅಂದ್ರೆ ಅವರಿವರು ಅನ್ನೋದೇ, ನಾವೆಲ್ಲರೂ ಒಂದೇ ಅನ್ನುವಂಥ ಸದ್ಭಾವವನ್ನು ಉಂಟು ಮಾಡಿಕೊಳ್ಳಿಕ್ಕೆ ಇವನಾರವನೆಂದೆನಿಸಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. 18, ದೇವರಿಗೆ ನಾವು ಕೃತಜ್ಞತೆ ಹೇಳಬೇಕು. ಇವತ್ತು ಸೃಷ್ಟಿಕರ್ತ ಪರಮಾತ್ಮ ಏನೆಲ್ಲವನ್ನ ಕೊಟ್ಟುಬಿಟ್ಟಿದ್ದಾನೆ ನಮಗೆಲ್ಲ ಸಕಲ ಜೀವರಾಶಿಗಳಿಗೆ. ಆದ್ರೆ ನಾನು ನನ್ನದು ಎಲ್ಲ ಅಷ್ಟ ಮದಗಳು, ಸಪ್ತ ವ್ಯಸನಗಳು, ಅರಿಷಡ್ ವರ್ಗಗಳನ್ನ ತುಂಬಿಕೊಂಡು ನಾವು ಪರಮಾತ್ಮನನ್ನ ಮರ್ತು ಬಿಟ್ಟಿದ್ದೇವೆ. ಅದಕ್ಕೆ ನಾವು ಏನೆಲ್ಲ ಕೊಟ್ಟಂತ ಪರಮಾತ್ಮನಿಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡಬೇಕಾಗಿದ್ದು ನಮ್ಮ ಪರಮ ಕರ್ತವ್ಯ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಡಿದು ಸುತ್ತುವ ವಾಯು ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ, ಕಾಯ ನಿಮ್ಮ ದಾನ, ಜೀವ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಪುಣ್ಯಗಳನ್ನು, ಕಾಯ ಜೀವ ಉಳ್ಳಲ್ಲಿಯೇ ನಿಮ್ಮ ಪೂಜಿಸದ ನಾಯಿಗಳನ್ನು ಏನೆಂಬೆನಯ್ಯ ಹೇಳ ರಾಮನಾಥ. ಇವು ಜೇಡರ ಆಶಿಮವರ 3 ವಚನಗಳನ್ನು ಸೇರಿ ಒಂದು ಮಾಡಿದ್ದೀವಿ ಇದರಲ್ಲಿ. ಇನ್ನು 19ನೇದು, ತನ್ನ ತಾನಿರೋದು ಬಹಳ ಪ್ರಮುಖವಾದಂತಹ ಒಂದು ನಮ್ಮ ಬಸವ ತತ್ವದ ಪ್ರಮುಖವಾದಂತ ಅಂಗ ಇದು. ತನ್ನ ತಾನರಿದು ತಾನಾರೆಂದು ತಿಳಿದೆಡೆ ತಾನೇ ದೇವ ನೋಡ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ, ಅಷ್ಟಾಷಷ್ಟಿ ಕೋಟಿ ಪುಣ್ಯ ಕ್ಷೇತ್ರಗಳಲ್ಲಿಯ ದೇವರು ದೇವರಲ್ಲ. ತನ್ನ ತಾನಿರೋದು
ತಾನಾರೆಂದು ತಿಳಿದೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಇನ್ನು 20ನೇದ್ದು ಪುಷ್ಪಾಂಜಲಿ. ಇದನ್ನ ಅನೇಕ ಬೇರೆ ಬೇರೆ ಎಲ್ಲ ನಮ್ಮ ಸಂಘಟನೆಯವರು ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಪುಷ್ಪಾಂಜಲಿಯನ್ನು ಅರ್ಪಣೆ ಮಾಡ್ತಾರೆ. ಜಗಕ್ಕೆಲ್ಲಕ್ಕೂ ಕಾರಣಕರ್ತನೆ, ಸಕಲ ಜೀವಾತ್ಮನಿಗೆ ಲೇಸಾದವನೇ, ನಾದಬಿಂದು ಕಲಾತೀತನೆ, ಅರಿವಿನಿಂದ ಮರೆವನ್ನು ಕಳೆದವನೇ, ಬೇಡಿದ್ದನ್ನೀವ ಭಗವಂತನೇ, ವಿಶ್ವಕ್ಕೆ ಕಲ್ಯಾಣ ಕರ್ತನೆ, ಶ್ರೀ ಪರಮಾತ್ಮ ರಕ್ಷಿಸು, ಶ್ರೀ ಪರಮಾತ್ಮ ರಕ್ಷಿಸು, ಶ್ರೀ ಪರಮಾತ್ಮ ರಕ್ಷಿಸು. ಕೊನೆಯದಾಗಿ ಘೋಷಣೆ ಪರಮಾತ್ಮನಿಗೆ ಮತ್ತು ಗುರುವಿಗೆ. ಜೈ ಗುರು ಬಸವೇಶ ಹರ ಹರ ಮಹಾದೇವ್. ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ. ಸಕಲ ಶರಣ ಸಂತೋಂಕಿ ಜೈ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಇಷ್ಟು ಹೇಳಿ ಇನ್ನ ಈಗಾಗಲೇ ಸಾಕಷ್ಟು ವಿಷಯಗಳು ಹೇಳಿದ್ದೇವೆ. ನಾನು ಇದನ್ನ ಎಲ್ಲರಿಗೂ PDF ಅನ್ನ ಹಾಕ್ತೇನೆ. ದಯವಿಟ್ಟು ನಿಮ್ಮ ನಿಮ್ಮ ಸಲಹೆಗಳನ್ನ ಮಾರ್ಗದರ್ಶನ ಕೊಟ್ಟು ಇದನ್ನ ಈ ಶರಣ ತತ್ವ ಪ್ರಾರ್ಥನೆಯ ಒಂದು ಸ್ಪಷ್ಟ ಸ್ವರೂಪವನ್ನು ಕೊಡುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಮಾರ್ಗದರ್ಶನ ಸಹಾಯ ಮಾಡ್ತೀರಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ನಾನು ಅಂತಾರಾಷ್ಟ್ರೀಯ ಬಸವ ತಿಳುವಳಿಕೆ ಕೇಂದ್ರದ ಅಧ್ಯಕ್ಷರಾದಂತ ಡಾಕ್ಟರ್ ಶ್ರೀಕಾಂತ್ ಪಟ್ಟಣ್ ಹಾಗೂ ಎಲ್ಲ ನನ್ನ ಅಕ್ಕನ ಅರಿವು ಎಲ್ಲ ಬಳಗದವರಿಗೆ ಅವರ ಎಲ್ಲರ ಅಂತರಾತ್ಮಕ್ಕೆ ಅನಂತ ಕೋಟಿ ಕೋಟಿ ಶರಣು ಶರಣಾರ್ಥಿಗಳು. ಈ ಒಂದು ಗೂಗಲ್ ಮೀಟ್ ನಲ್ಲಿ ಭಾಗವಹಿಸಿದ ಎಲ್ಲ ಶರಣೆಯರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಧನ್ಯವಾದ. ನಿಜಕ್ಕೂ ಅದ್ಭುತವಾದಂಥ ಉಪನ್ಯಾಸ. ಬಹುಶಃ ನಾನು ಈ ವಿಷಯದ ಮೇಲೇನೆ ಅವ್ರು ಮಾತಾಡದಿದ್ರೆ ಬಹುಶಃ ಹಲವಾರು ಗೊಂದಲದೊಳಗೆ ಇಟ್ಕೊಂಡು ಸ್ಪಷ್ಟತೆ ಸಿಗಲಾರ್ದ ಒದ್ದಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ವಿ. ಡಾಕ್ಟರ್ ಸಂಗಮೇಶ್ ಕಲಾಳ ಸರ್ ಭಾಳ 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 ಗಾಂಧಿಯಿಂದ ಹಿಡ್ಕೊಂಡು ಕ್ರೈಸ್ತ ಧರ್ಮೀಯರು, ಇಸ್ಲಾಂ ಧರ್ಮೀಯರ ಪ್ರಾರ್ಥನಾ ಮತ್ತು ಶರಣ ಸಮಾಜದೊಳಗಿರ್ತಕ್ಕಂಥ ಸೂಕ್ಷ್ಮತೆಗಳು, ಪ್ರಾರ್ಥನೆಯ ಸೂಕ್ಷ್ಮತೆಗಳನ್ನು ಹೇಳಿದ್ದು ನೋಡಿದರೆ ಬಹುಶಃ ನಾವು ಇದರ ಪುನರಾವಲೋಕನ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಒಂದು ಹಂತದೊಳಗೆ ನಮ್ಮ ಮಾಧ್ಯಮದಿಯವರನ್ನು ನಾವು ನೆನೆಸ್ಬೇಕು. ಯಾಕಂದ್ರೆ ನಾವು ಮುಪ್ಪಿನ ಷಡಕ್ಷರಗಳನ್ನು ಒಂದು ಕಾಲಘಟ್ಟದೊಳಗೆ ನಿಂತು ಸ್ಥಗಿತವಾದಂಥ ಈ ಪ್ರಾರ್ಥನಾ ಶಿವಯೋಗ ಸಾಧನೆಯೊಳಗೆ ಮಾಡಿರ್ತಕ್ಕಂಥ ಪ್ರಾರ್ಥನೆಯ ಪಾತ್ರವನ್ನು ಅದನ್ನು ಗೌರವವಾಗಿಸಿಬಿಟ್ಟಿದ್ರು. ಬಹುಶಃ ನನಗನ್ನಿಸುತ್ತೆ ಈ ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳು ಅಥವಾ ಈ ಏನು ಸೋಗು ಹಾಕೋರು ಅದನ್ನು ಬಹುಶಃ ಈ ಚಳುವಳಿಯಿಂದ ದೂರಿಟ್ಟಿದ್ರು ಅಂತ ನನಗನ್ನಿಸುತ್ತೆ. ಆ ಕಾರಣಕ್ಕೆ ಮುಪ್ಪಿನ ಷಡಕ್ಷರಗಳಾಗಲಿ, ಸರ್ಪಭೂಷಣ ಶಿವಗಳಾಗಲಿ, ನಿಜಗುಣ ಶಿವಗಳಾಗಲಿ, ಇವರೆಲ್ಲರೂ ಕೂಡ ಷಡಕ್ಷರ ದೇವ ಇವರೆಲ್ಲರೂ ಕೂಡ ಈ ಪ್ರಾರ್ಥನೆಯನ್ನು ತಗೊಂಡು ಕೈವಲ್ಯ ಕಲ್ಪವರಿ ಅಂತ ಕೈವಲ್ಯ ಪದ್ಧತಿಯ ಕಲ್ಪವರಿಯನ್ನು ತಂದು ಕೊಟ್ಟರು. ಪ್ರಾರ್ಥನೆಯಿಂದ ಕ್ಲೆನ್ಸಿಫೈಯಿಂಗ್ ಹೇಳ್ತಕ್ಕಂಥ ರೀತಿಯನ್ನು ಹೇಳಿಕೊಟ್ರು. ಅದರ ಮತ್ತೆ ಎಲ್ಲೋ ಒಂದು ಹಂತಕ್ಕೆ ಅದು ನಮ್ಮ ಮೈಲಾರ ಬಸವಲಿಂಗ ಶರಣರು ಅವರು ಕೂಡ ಪ್ರಾರ್ಥನೆ ವಿಧಿಗಳನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ವಚನೇತರ ಸಾಹಿತ್ಯದೊಳಗೆ ಯೋಗಾಂಗ ತ್ರಿವಿಧಿಯೊಳಗೆ ಸಿದ್ದರಾಮರಾಗಲಿ ಅಕ್ಕಮಹಾದೇವಿ ಕೂಡ ಪ್ರಾರ್ಥನೆಗಳನ್ನು ಹೇಳ್ಯಾರ. ಅಂದರೆ ಅದರ ಯೋಗಾಂಗ ತ್ರಿವಿಧಿಗಳ ಬಗ್ಗೆ ಬರ್ತಕ್ಕಂಥದ್ದು ಅದನ್ನು ಸಾಮೂಹಿಕ ಮಾಡ್ತಾರೋ ಇಲ್ಲ ಅಂತಕ್ಕಂಥ ದಾಖಲೆಗಳಿಲ್ಲ. ವಚನೇತರ ಸಾಹಿತ್ಯದೊಳಗೆ ದಾಖಲೆಗಳು ಹಾಕ್ಯಾವ. ಸಕಲೇಶ ಮಾದರಸರು ಒಬ್ಬರು ಒಳ್ಳೆಯ ವೀಣೆಗಳನ್ನು ನುಡಿಸಿದ್ರು. ಮಾಯಾದೇವಿ ಅಥವಾ ನೀಲಾಂಬಿಕೆ ಅಂತಕ್ಕಂಥವಳು ಕೂಡ ವೀಣೆಯನ್ನು ನುಡಿಸ್ತಿದ್ಲು. ಸಂಗೀತವನ್ನು ಕಲೆಯನ್ನಾಗಿ ವಚನ ಸಾಹಿತ್ಯದ ವಚನ ಚಳವಳಿಕಾರರು ಬಳಸಿರ್ಬೋದು ಏನೋ ಅಂತಕ್ಕಂಥ ಒಂದು ಊಹೆ ನನ್ನೊಳಗಿತ್ತು. ಅದಕ್ಕೆ ಭಾಳ ಸ್ಪಷ್ಟತೆವಾಗಿ ಅಧ್ಯಾತ್ಮದ ಆಳಕ್ಕೆಳೆದು ಒಂದು ಹೊಸ ವಿನ್ಯಾಸ ರೂಪವನ್ನು ಹಿರಿಯರಾದಂಥ ಡಾಕ್ಟರ್ ಸಂಗಮೇಶ್ ಕಲಾಳ ಅವ್ರು ಕೊಟ್ಟಾರ. ಇದರದ್ದು ಸಮಗ್ರವಾಗಿ ಒಂದು PDF ಅವ್ರು ಭಾಳ ಕಷ್ಟಪಡ್ತಾರೆ ಪಾಪ. ಅದನ್ನು ಪುಸ್ತಕ ಬರೆದು PDF ಬರೆದು ಮಾಡ್ತಾರೆ. ಅವ್ರಿಗೆ ನಾನು ಒಪ್ಪನಾಗಿ ಹೇಳ್ತಾ ಇದ್ದೀನಿ, ತಮ್ಮೆಲ್ಲ ಬಿಡಿ ಲೇಖನಗಳನ್ನು ನಾವು ಕೊಟ್ಟರೆ ನಾವು ವಚನಾಧ್ಯಯನ ವೇದಿಕೆ ಮೂಲಕ ನಾವೇ ಪ್ರಕಟ ಮಾಡ್ತೀವಿ. ಆ ಒಂದು ಸೇವೆಯ ಅವಕಾಶವನ್ನು ನಮಗೆ ಕೊಡಬೇಕು. ನಿಮ್ಮಿಂದ ಬಯಸೋದು ಟೈಪ್ ಮಾಡಿ ಕಳಿಸ್ಕೊಟ್ರೆ ಅದು ದೊಡ್ಡ ಸೇವೆ ಆಗುತ್ತೆ, ನಾವು ಮಾಡ್ತೀವಿ ಅಂತಕ್ಕಂಥದ್ದು. ಶರಣರೇ ನಿಜವಾಗೂ ಒಂದು ಐ ಓಪನಿಂಗ್ ಟಾಕ್ ಅಂತಕ್ಕ ಎಷ್ಟೋ ಮಂದಿ ಚಾರ್ಟರ್ಡ್ ಅಕೌಂಟೆಂಟ್ ಡಾಕ್ಟರ್ BB ಚಂದ್ರಿಗೆ ಅಂತವರು, ಎಲ್ಲ ಕೊಪ್ಪಳದ ಬಂಧುಗಳು, ನಮ್ಮ ಶಶಿಮಠ ಅವರ ಸೊಸೆ ಅವರು ಎಲ್ಲರೂ ಅವರು ಭಾಳ ನಂಗೆ ಹತ್ತಿರ ಆದರು ಅವರೆಲ್ಲ. ಕೊಪ್ಪಳ ಇವತ್ತು ಏನಾಯ್ತು ಅಂದ್ರೆ ಸಂದಿಗ್ಧ ಪರಿಸ್ಥಿತಿ ಅಂದ್ರೆ ಬಸವಣ್ಣನ ವಾರಸದಾರ ಅಂತಕ್ಕಂಥ ಹೇಳ್ಕೊಂಡು ಮಠಾಧೀಶರು ಪ್ರಾಮಾಣಿಕವಾಗಿ ಕೆಲಸ ಮಾಡಕತ್ತಿಲ್ಲ. ರಾಜಕಾರಣಿಗಳಿಗೆ ಚುನಾವಣೆ ಬಂದಾಗ ಬಸವಣ್ಣ ನೆನಪಕ್ಕನ. ವಿದ್ವಾಂಸರು ಒಂದು ಒಳ್ಳೆಯ ಸಾಹಿತ್ಯ ರಚನೆ ಮಾಡಬೇಕು, ಕೆಟ್ಟ ಸಾಹಿತ್ಯವನ್ನು ಪ್ರತಿಭಟನೆ ಮಾಡಬೇಕು ಅಂತ ಮುಂದೆ ಬರೋಂಗಿಲ್ಲ. ನಮ್ಮ ಚಲನಚಿತ್ರ ಬಂದರು, ಪುಸ್ತಕ ಬಂದರು, ಪ್ರತಿಭಟನೆ ಮಾಡಲ. ಒಂದು ವರ್ಷ ಆದಮೇಲೆ ಅದಕ್ಕೆ ಮೇಲೆ ಒಂದು ವಿಚಾರ ಸಂಕಿರಣ ಇಟ್ಟು ಅದರೊಳಗೂ ಕೂಡ ದ್ವಂದ್ವಗಳನ್ನು ಹುಟ್ಟಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಮಹಿಳೆಯರಿಗಾಗಿ, ದಲಿತರಿಗಾಗಿ, ದಮನಿತರಿಗಾಗಿ ಏನು ಬಸವಣ್ಣ ಹೋರಾಟ ಮಾಡಿದ ಮಹಿಳೆಯರು ತಿಳ್ಕೊಳಕತ್ತಿಲ್ಲ. ಅಲ್ಲಮ್ಮನನ್ನ ಬಸವಣ್ಣನನ್ನ
ಅಂಬೇಡ್ಕರನನ್ನು ಬುದ್ಧನನ್ನು ಅಪ್ಪಿಕೊಂಡಂಥ ದಲಿತರು ಬಸವಣ್ಣನನ್ನು ಅಪ್ಪಿಕೊಳ್ತಾ ಇಲ್ಲ. ಇದು ದುರಂತ. ಕಾರಣ ನಮ್ಮ ಹಿರಿಯರು ಅವ್ರನ್ನ ಅಪ್ಪಿಕೊಂಡಿಲ್ಲ. ಇಂಥ ಹಲವಾರು ಇದ್ರೊಳಗೆ ಇವತ್ತು ನಿಜಕ್ಕೂ ಆರೋಗ್ಯದ ದೃಷ್ಟಿಯಿಂದ ಯಾವ ಕೂಡ ವಚನಕಾರ ಪ್ರಾರ್ಥನೆ ಬಗ್ಗೆ ಹೇಳಿಲ್ಲ, ಆದರೆ ಪ್ರಾರ್ಥನೆ ವಿರೋಧನೂ ಮಾಡಿಲ್ಲ. ಅದು ಈಗ ಅರ್ಚನದ ಶಶಿಮಠರು ಹೇಳ್ದಂಗೆ ಇಲ್ಲ ಅಂತ ನಾನು ಅದೇ ತಂಗಿ ಮಾತಿಗೆ ನಾನು ಒಪ್ತೀನಿ. ಆದರೆ ಅದನ್ನು ವಿರೋಧನೂ ಮಾಡಿಲ್ಲ. ಅದರ ಕುಂಕುಮವನ್ನು ವಿರೋಧ ಮಾಡಿದ್ರು. ಮೊನ್ನೆ ಅವರು ಸ್ವಾಮಿಗಳು ಹೇಳ್ಕೊಂಡು ಕುಂಕುಮ ಕಸ್ತೂರಿಯನ್ನು ಪೂಸಿಕೊಂಡು ಹೋದ್ರೇನು, ಕುಂಕುಮವನ್ನು ಧಿಕ್ಕಾರ ಮಾಡ್ಯಾರ ಶರಣರು, ನಮ್ದು ಅಲ್ಲ ಅಂತಾರ ಅವರು. ಅದಕ್ಕೆ ಭಾಳಷ್ಟು ವಿಷಯಗಳನ್ನು ಅತ್ಯಂತ ವಿನಯವಾಗಿ ಮೌಲಿಕವಾಗಿ ಚಿಂತನೆ ಮಾಡಿದರು. ಬಹುಶಃ ಈ ಉಪನ್ಯಾಸಕ್ಕೆ ನಮ್ಮ ಮಾದೇವ ಹೊರಟ್ಟಿ ಸರು ಅದಕ್ಕೆ ಯೋಗ್ಯವಾಗಿ ತಮ್ಮ ಚಿಂತನೆಯನ್ನು ಮಾರ್ಗದರ್ಶನ ಮಾಡ್ಬೋದು. ಯಾಕಂದ್ರೆ ಅವರಿಗೆ ಅತ್ಯಂತ ಪೂರಕವಾಗಿ ನಮಗೆಲ್ಲರಿಗಿಂತ ಹಂಡೆ ಹಾಲು ಕೊಡೋದಷ್ಟು ಸಂತೋಷ ಆಗಿದ್ದು ಮಾದೇವ ಹೊರಟ್ಟಿ ಸರ್ಗೆ, ಲಿಂಗಪ್ಪಣ್ಣ ಕಲಬುರ್ಗಿ ಅವರಿಗೆ. ನಾನು ಮೊದಲಿಗೆ ಮಾದೇವ ಹೊರಟ್ಟಿ ಅವರು ಮಾತಾಡಲಿ ಅಂತ ಅವರನ್ನು ಆಹ್ವಾನಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣ. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ನಮಗೊಂದು ಮಹಾ ಅವಕಾಶವನ್ನು ಒದಗಿಸಿಕೊಟ್ಟದ್ದಕ್ಕಾಗಿ ಮೊದಲ ಅವರಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತೇನೆ. ಡಾಕ್ಟರ್ ಸಂಗಮೇಶ್ ಅವರು ವಿಶ್ವಮಯವಾಗಿ ವಿಶ್ವದ ಎಲ್ಲ ಧರ್ಮಗಳ ತಿರುಳನ್ನು ಹಾಗೂ ವಚನಗಳ ತಿರುಳನ್ನು ಪ್ರಾರ್ಥನೆಯ ಮೂಲವನ್ನು ತೋರಿಸಿಕೊಟ್ಟದ್ದು ಬಹಳ ಅದ್ಭುತವಾದಂಥ ಒಂದು ಉಪನ್ಯಾಸ ನಾನು ಕೇಳಿದೆ. ಇವತ್ತು ನನಗೆ ರೋಮಾಂಚನ ಆಯಿತು ಅನ್ನುವಂಥದ್ದನ್ನು ಮಾತನ್ನು ಹೇಳಿ, ನಮ್ಮ ಶರಣರಲ್ಲಿ ಒಬ್ಬರೇ ಒಬ್ಬರು ಲದ್ದೆ ಸೋಮಣ್ಣವರು ಅವರು ಏನು ಹೇಳ್ತಾರಂದ್ರೆ, ಆವಕಾಯಕವಾದರೂ ಸ್ವಕಾಯಕ ಮಾಡಿ, ಬೇನೆ ಬಂದರೆ ಹೊರಲು, ವ್ಯಾಧಿ ಬಂದರೆ ನರಳು, ಇದಕ್ಕೇಕೆ ಆ ದೇವನ ಹಂಗೇಕೆ ಬಾಪು ಲದ್ದೆ ಸೋಮ ಅಂತ ಹೇಳ್ತಾರೆ. ನನಗೆ ಇದೊಂದು ಬಿಡಿಸಲಾರದ ಗಂಟೆ ಆಗ್ಯದ. ಅಲ್ಲಂ ಪ್ರಭುಗಳು ಹೇಳ್ತಾರೆ, ನಾ ದೇವನಲ್ಲದೆ ನೀ ದೇವನೇ ಅಂತ. ನಮ್ಮ ಓಹಿಲನವರು ಪರಮಾತ್ಮನ ಡೈರೆಕ್ಟ್ ಕ್ವಶನ್ ಮಾಡ್ತಾರೆ. ಸೊ ನಮ್ಮಲ್ಲಿ ಸಹಿತ ಶರಣರಲ್ಲಿ ಸಹಿತ ವಚನಗಳೇ ಪ್ರಾರ್ಥನೆಯ ಮೂಲ, ಅದರ ಪ್ರಾರ್ಥನೆ ವಚನಗಳ ಮೂಲ, ಅದು ಜೀವಾಳ. ಆದರೂ ಸಹಿತ ನಮ್ಮ ಶರಣರಲ್ಲಿ ಎಷ್ಟು ಧೈರ್ಯಶಾಲಿಗಳಿದ್ದಾರೆ ಅಂದ್ರೆ ಪರಮಾತ್ಮನನ್ನೇ ಕ್ವಶನ್ ಮಾಡುವಷ್ಟ ಅಂತ ಶಕ್ತಿ ನಮ್ಮ ಶರಣರಲ್ಲಿತ್ತು. ಅದಕ್ಕಾಗಿ ನಾನು ಡಾಕ್ಟರ್ ಸಂಗಮೇಶ್ ಅವ್ರು ಕೇಳ್ಕೊಳ್ಳೋದಂದ್ರೆ, ಈ ಲದ್ದೆ ಸೋಮಣ್ಣನ ವಚನ ಹೀಗೇಕೆ ಲದ್ದೆ ಸೋಮಣ್ಣವ್ರು ಹೇಳಿದ್ರು, ಈ ಒಂದು ಪ್ರಶ್ನೆಯನ್ನ ಅವ್ರಿಗೆ ನಾನು ಅವ್ರ ಮುಂದಿಟ್ಟೇನೆ. ದಯಮಾಡಿ ಉತ್ತರಿಸ್ಬೇಕು. ಒಂದೇ ಒಂದು ವಚನ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಕಲಾಳ್ ಸರ್ ಮೇಲೆ ಮ್ಯೂಟ್ ಆಗೈತಿ, ಮೈಕ್ ಮ್ಯೂಟ್. ಮಾತಾಡ್ರಿ ಸರ್. ಸ್ವಲ್ಪ ಅದು ನೆಟ್ವರ್ಕ್ ನಿಂದ ನಂದು ಕಟ್ ಆಗಿತ್ತು. ಈಗ ಒಂದು 10-20 ಸೆಕೆಂಡ್ ರಿಪೀಟ್ ಮಾಡಿ ಸರ್. ಪ್ರಾರ್ಥನೆ ಅಂದ್ರೆ ಮಾಡಿಲ್ಲ ಸರ್, ಲದ್ದೆಯ ಸೋಮಣ್ಣನ ವಚನವನ್ನು ಉಲ್ಲೇಖ ಮಾಡಿ, ಬೇನೆ ಬಂದರೆ ವರೋ, ಇದು ಅಂದ್ರೆ ಓಹಿಲಯ್ಯ ಮತ್ತು ಎಲ್ಲ ಶರಣರು ಕೂಡ ಅಲ್ಲಮ್ಮ ದೇವನನ್ನ ಕೋರುವ ಕೆಲಸ ಶರಣರು ಮಾಡಿಲ್ಲ. ತನ್ನೊಳಗಿರ್ತಕ್ಕಂಥ ದೇವರನ್ನ ತಾವು ಹೊರಗೆ ಹಾಕಿದ್ರು. ಆ ಕಾರಣಕ್ಕೆ ಇವ ಲದ್ದೆ ಸೋಮಣ್ಣ ಅವರು ಒಳಗಿರ್ತಕ್ಕಂಥ ಈ ಚೈತನ್ಯವನ್ನ ದೇವರಿಗೆ ನೀನು ಬಂದ ಅದಕ್ಕೆ ಯಾಕೆ ಹೆದರ್ತಿ, ದೇವರ ಹಂಗೇಕೆ ಅಂತಕ್ಕಂಥದ್ದು. ದೇವರನ್ನ ಒಲೈಸಕ್ಕಾಗಿಯೇ ಪ್ರಾರ್ಥನೆ ಇದ್ರೆ ದೇವರನ್ನ ಅಸ್ತಿತ್ವವನ್ನು ಧಿಕ್ಕರಿಸಿ ಅವನನ್ನ ಹಂಗ್ಯಾಕೆ ಇರ್ತಿ ಅಂತಕ್ಕಂಥ ಪ್ರಶ್ನೆಯನ್ನು ಅವ್ರು ಕೇಳ್ಯಾರ ಸರ. ಅದಕ್ಕೆ ತಮ್ಮ ಉತ್ತರ. ಇಲ್ಲಿ ಈ ಪ್ರಾರ್ಥನೆಯ ಸ್ವರೂಪದಲ್ಲಿ ದೇವರನ್ನ ಒಲಿಸುವಂತ ವಿಷಯದಕ್ಕಿಂತಲೂ ದೇವರನ್ನ ನಮ್ಮಲ್ಲಿನ ಕಂಡುಕೊಳ್ಳೋದು, ದೇವರೊಂದಿಗೆ ಏನು ಲಿಂಗಾಂಗರ ಸಾಮರಸ್ಯದ ಜೊತೆಗೆ ಆ ವಿಶ್ವ ಚೈತನ್ಯದ ಜೊತೆಗೆ ಸೇರಿಕೊಳ್ಳೋದು, ಒಂದಾಗೋದು, ಅದನ್ನ ಪ್ರಧಾನವಾಗಿ ತಗೊಂಡಿದ್ದೇವೆ ಹೊರತು ನಾವು ಅದಕ್ಕಾಗಿನೇ ದೇವರನ್ನು ನಿವೇದಿಸ್ಕೊಳ್ಳೋದು ಇಲ್ಲಿ ಸ್ವಲ್ಪ ಮಹತ್ವ ಕಡಿಮೆ ಇದೆ ಅಂತ ನಾನು ಭಾವಿಸ್ತೇನೆ ಸರ್. ಹೌದು ಸರ್. ಅಂದ್ರೆ ದೇವರ ನಿವೇದನೆ ಅಂತಂದ್ರೆ ದೇವ್ರ ಹಂಗೆ ಬೇಡ, ದೇವರನ್ನ ಓಲೈಸಲಿಕ್ಕೆ ಪ್ರಾರ್ಥನೆ ಅಲ್ಲ. ನೀವು ಹೇಳ್ದಂಗೆ ಕ್ರೈಸ್ತ, ಬೌದ್ಧ ಅಥವಾ ಇನ್ನು ಮುಸ್ಲಿಂ ಧರ್ಮದೊಳಗೆ ಅಲ್ಲಿ ಪ್ರಾರ್ಥನೆ, ನಮಾಜ್ ಅವೇನು ಬರ್ತಾವೆ, ಪ್ರೇಯರ್ಸ್ ಅಂತ ಅನ್ಕಂಥದ್ದು, ಅಲ್ಲಿ ದೇವರನ್ನ ಅದು ದ್ವೈತ ಆಕತಿ. ಶರಣರು
ಅದ್ವೈತನೂ ಅಲ್ಲ ಸ್ವಯಂಭೂ ದೇವರು ಅಂತಕ್ಕಂಥ ಆ ಚೈತನ್ಯವೇ ನಾನೇ ಚೈತನ್ಯ ಅಂತಕ್ಕಂಥ ತತ್ವ ಹೇಳಿದಾಗ ಆ ಸಾಂದರ್ಭಿಕವಾಗಿ ತಾವು ಹೇಳ್ತಕ್ಕಂಥ ಉತ್ತರ ನಿಜವಾಗ್ಲೂ ಸರಿ ಇದೆ. ಧನ್ಯವಾದಗಳು ಸರ್. ಗೌರಮಕನಾಶಿ. ಸರ್, ಇಲ್ಲಿ ಪ್ರಾರ್ಥನೆ ಅಂತಂದ್ರೆ ಬೇಡಿಕೊಳ್ಳೋದು ಅನ್ನೋದಕ್ಕಿಂತ ಈ ಪ್ರಾರ್ಥನೆ, ಸ್ತುತಿ, ಮಂತ್ರಮನನಗಳು ನಮ್ಮನ್ನ ನಾವು ಕಂಡುಕೊಳ್ಳಕ್ಕೆ, ನಾವು ಬೆಳೆಯಲಿಕ್ಕೆ, ನಾವು ಬದಲಾವಣೆ ಆಗೋದಕ್ಕೆ ಪೂರಕಗಳು ಅಂತ ನನ್ನ ಅನಿಸಿಕೆ ಸರ್. ಈ ನಿನ್ನ ಸ್ತುತಿ ಗೌರಮಕ್ಕವ್ರ ಅವ್ರ ಪ್ರಾರ್ಥನೆ ವಿವಿಧ, ಈಗ ನಮ್ಮ ಜನರಲ್ ಆಗಿ ಹೇಳಿದ್ರು ಪ್ರಸ್ತಾವನೆ ಪೀಠಿಕೆ ಒಳಗೆ ಪ್ರಾರ್ಥನೆ ಅಂತ ಜನರಲ್ ಬರೀ ಶರಣ ತತ್ವದಾಗಿಲ್ಲ, ಶರಣ ತತ್ವದಾಗ ಅವರು ಹೇಳಿಲ್ಲ. ಪ್ರಾರ್ಥನೆಯ ಉದ್ದೇಶ, ಮೂಲ ಸ್ವರೂಪ ಗಾಂಧಿ ಆಗಲಿ, ವಿನೋಬಾ ಭಾವೆ ಆಗಲಿ, ಸಂಘಟನೆ ಆಗಲಿ, ಈ ಸಾರ್ವತ್ರಿಕ ನಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸ್ತಕ್ಕಂಥ ಕೆಲಸಕ್ಕಾಗಲಿ, ಈ ಕೆಲಸಕ್ಕಾಗಿ ಪ್ರಾರ್ಥನೆ ಬಯಸಿದ್ರು. ಆ ಸಾಂದರ್ಭಿಕವಾಗಿ ಆ ಮಾತನ್ನು ಹೇಳ್ಯಾರ. ವಚನ ಸಾಹಿತ್ಯದೊಳಗೆ ಸೂಕ್ಷ್ಮತೆಯನ್ನು ಭಾಳ ಚಂದ ಕಟ್ಟಿಕೊಟ್ಟಾರೆ. ಸ್ವಾಮಿ ನೀನು ಸಾರ್ಥಕ ನೀನು, ಅಥವಾ ಹಾಡಿದರೆ ಎನ್ನೊಡೆಯನ ಹಾಡುವೆ. ಆಮೇಲೆ ನೀವು ತಂಬೂರಿ ಬಸವಣ್ಣನೇ ಹೇಳ್ತಾನೆ, ಎನ್ನ ಸಿರವ ಸೂರಯ್ಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತಿಸರಾಗವ ಹಾಡಯ್ಯ ಅಂತಕ್ಕಂಥ. ಈ ಹಾಡುಗಾರಿಕೆ ಇದು ಪ್ರಾರ್ಥನೆಯೋ ಅಥವಾ ಒಂದು ಕಲೆಯೋ ಅಂತಕ್ಕಂಥ ಒಂದು ದ್ವಂದ್ವ ನಿಲುವಿನೊಳಗೆ ಇದು ಪ್ರಾರ್ಥನೆಗೂ ಇರ್ಬೋದು. ಅದು ಪ್ರಾರ್ಥನೆ ಅಂತಕ್ಕಂಥದ್ದು ತನ್ನೊಳಗಿರ್ತಕ್ಕಂಥ ದೇವನೇ ಹೊರತು ಹೊರಗಿನ ದೇವರ ಇರ್ತಕ್ಕಂಥದ್ದು ಅಲ್ಲ. ಅದನ್ನು ಅವರು ಒಪ್ಪಿಲ್ಲ, ನಾವು ಒಪ್ಪೋದಲ್ಲ. ಲಿಂಗಪ್ಪಣ್ಣ ಕಲಬುರ್ಗಿ. ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಡಾಕ್ಟರ್ ಸಂಗಮೇಶ್ ಕಲಾಳಿಯವರು ಎಷ್ಟೊಂದು ವಿವಿಧವಾದ ವಿಷಯಗಳನ್ನು ನಮಗೆ ತಿಳಿಸಿದ್ರಂದ್ರೆ, ನಮ್ಮ ಡಾಕ್ಟರ್ ಶಶಿಕಾಂತ್ ಸರ್ ಹೇಳುವಾಗೆ ಒಂದು ವೇಳೆ ಇವತ್ತು ಅವ್ರದ್ದು ಉಪನ್ಯಾಸ ಇದ್ದಿದ್ದಿಲ್ಲ ಅಂದ್ರೆ ನಾವು ಎಷ್ಟೋ ವಿಷಯಗಳನ್ನು ನಮಗೆ ಗೊತ್ತಾಗ್ತಿದ್ದಿಲ್ಲ. ಸೊ ಅಷ್ಟೊಂದು ಅವರು ಗೊತ್ತು ಮಾಡಿಸಿದ್ದಾರೆ. ಅದಕ್ಕೆ ಅವ್ರಿಗೆ ನಿಜವಾಗಿ ನಾವು ಧನ್ಯವಾದ ಮಾಡಬೇಕು. ಮತ್ತು ನಮ್ಮ ಮಧುವ ಹೊರಟ್ಟೆ ಅಣ್ಣವರು ಸಹಿತ ಇದನ್ನು ತುಂಬಾ ಚೆನ್ನಾಗಿ ನಮಗೆ ವಿಶ್ಲೇಷಣೆ ಮಾಡಿ ಹೇಳಿದ್ರು. ಅವರಿಗೂ ಧನ್ಯವಾದಗಳು. ಮತ್ತೆ ಒಂದು ಕಲಾಳಿ ಸರ್, ತಮಗೆ ಕೆಲವೊಂದಿಷ್ಟು ರೆಫರೆನ್ಸ್ ಕೊಟ್ರಿ. ಈ ಪ್ರಾರ್ಥನೆ ಯಾವ್ಯಾವುದು ಬುಕ್ಸ್ ನೀವೆಲ್ಲ ರೆಫರ್ ಮಾಡಿದಿರತ್ತ. ನಾನು ಒಂದು ಪುಸ್ತಕ, ಇದು ಯಾವುದಂದ್ರೆ ಇದು ಭಕ್ತಿ ದರ್ಶನ ಅಂತ, ಅದು ವಿನೋಬಾ ಭಾವೆಯವರು ಮೂಲತಃ ಬರೆದಿದ್ದು. ಅದನ್ನು ಕನ್ನಡ ಅನುವಾದ ಮಾಡಿದವರು ಸಿದ್ದರಾಮ ಸ್ವಾಮಿಗಳು. ಅದರಲ್ಲಿ ಸುಮಾರು 20 ಪೇಜಿನ ಒಂದು ಚಾಪ್ಟರ್ ಇದೆ, ಅದು ಪ್ರಾರ್ಥನೆ ಬಗ್ಗೆ. ಅದು ಅದರಲ್ಲಿ ಎಷ್ಟೋ ವಿಷಯಗಳು ತಾವು ಆಲ್ರೆಡಿ ಹೇಳಿದಿರಿ, ಬಟ್ ಇನ್ನೂ ಅದು ಸ್ವಲ್ಪ ಡಿಟೇಲ್ ಇದೆ ಅಂತ ನನ್ನ ಅನಿಸಿಕೆ. ಅದು ಗ್ರಂಥದ ಹೆಸರು ಏನ್ ಸರ್? ಗ್ರಂಥದ ಹೆಸರು ಸರ್ ಇದು ನನಗೆ ಆಮೇಲೆ ಹೇಳಿ ಸರ್ ದಯವಿಟ್ಟು. ಇದು ಭಕ್ತಿ ದರ್ಶನ ಹೆಸರು, ವಿನೋಬಾ ಭಾವೆಯವರು ಬರೆದಿದ್ದು. ಅದನ್ನು ಕನ್ನಡ ಅನುವಾದ ಮಾಡಿದವರು ಸಿದ್ದರಾಮ ಸ್ವಾಮಿಗಳು. ನನ್ನ ಕಡೆ ಇದೆ ಅದೇ ಸರ್, ಅದರಿಂದನೇ ಸಾಕಷ್ಟು ತಾವು ಹೇಳಿದಿರಿ, ನನಗೆ ಗೊತ್ತಾಯ್ತು. ಆಮೇಲೆ ಇನ್ನೂ ಒಂದು ವಿಷಯ, ನಾನು ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳು ಅನುಭವಾಮೃತ ಅಂತ ಒಂದು ಚಿಕ್ಕ ಪುಸ್ತಕ ಇದೆ. ಅದು ಜ್ಞಾನ ವಿವೇಚರಿಂದ ಬಂದಿದ್ದು. ಅದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಪ್ರಾರ್ಥನೆಗೆ 5 ಪಂಚ ಸೋಪಾನಗಳು ಅಂತೆ: ಶ್ರದ್ಧಾ, ನಿಷ್ಠ, ಅವಧಾನ, ಅನುಭವ, ಆನಂದ ಅಂತ. ಈ ಪ್ರಾರ್ಥನೆಗೆ ಇವನ್ನ ಇದು ಸೆಟಸ್ಥಲಕ್ಕೆ ಕೋರಿಲೇಟ್ ಮಾಡ್ತಾರೆ ಡೈರೆಕ್ಟ್ ಆಗಿ. ಏನಂದ್ರೆ, ಶ್ರದ್ಧಾ ಇದು ಸೋಪಾನವೇರಿದವ ಭಕ್ತ, ನಿಷ್ಠ ಸೋಪಾನವೇರಿದವ ಮಹೇಶ್ವರ, ಅವಧಾನ ಸೋಪಾನವೇರಿದವ ಪ್ರಸಾದಿ, ಅವಧಾನ ಅನುಭವ ಸೋಪಾನವೇರಿದವ ಪ್ರಾಣಲಿಂಗಿ, ಆನಂದ ಸೋಪಾನವೇರಿದವ ಶರಣ. ಇಲ್ಲಿಂದ ಮುಂದೆ ಪ್ರಾರ್ಥನೆ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ. ಸೊ ಅಲ್ಲಿರುವುದು ಆತ್ಮಲಾಭ, ಆತ್ಮ ಪರಮಾತ್ಮರ ಅದ್ವಯಾನುಭೂತಿ. ಇದು ಸ್ವಲ್ಪ ಇದಕ್ಕೆ ಕ್ಲಿಷ್ಟಕರ ಅನ್ಸುತ್ತೆ ನಮಗೆ. ಏನಾದರೂ ಇದ್ರ ಮೇಲೆ ಸ್ವಲ್ಪ ಬೆಳಕು ಚೆಲ್ತಿದ್ರೆ ನಾನು ಸ್ವಲ್ಪ ಹೆಚ್ಚಿಗೆ ಗೊತ್ತಾದಂಗೆ ಆಗುತ್ತೆ. ಇಷ್ಟೆಲ್ಲ ತಾವು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೂ ಧನ್ಯವಾದಗಳು. ಶರಣಾರ್ಥಿಗಳು ಸರ್. ಒಂದು ಒಳ್ಳೆಯ ಸಂವಾದ.
ಹೌದು ಸರ್. ಪ್ರಾರ್ಥನಾ ಸಮಾಜ ಮತ್ತು ಆರ್ಯ ಸಮಾಜ ಪ್ರಾರ್ಥನಾ ಸಮಾಜ ಹುಟ್ಟುಕೊಂಡಿದ್ದೇ ಆತ್ಮಾರಾಮ್ ಪಾಂಡುರಂಗ, ದಯಾನಂದ ಸರಸ್ವತಿ ಅವರಾಗಲಿ ಅಥವಾ ಆರ್ಯ ಸಮಾಜದವರಾಗಲಿ ಅವರ ಉದ್ದೇಶನೇ ಪ್ರಾರ್ಥನೆಯ ಮೂಲಕ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥದ್ದು. ನಮ್ಮ ಆರಂಭದ ಹರ್ಡೇಕರ್ ಮಂಜಪ್ಪನವರು ಕೂಡ ಆ ಸಂಘಟನೆಯಿಂದ ಬಂದವರು, ಮೂಲತಃ ಲಿಂಗಾಯತ ಧರ್ಮಕ್ಕೆ ಬಂದಿದ್ದಲ್ಲ. ಕಾರಣ ನಮ್ಮ ಲಿಂಗಾಯತ ಸ್ವಾಮಿಗಳವರು ಲಿಂಗ ಕೊಟ್ಟಿದ್ದಿಲ್ಲ, ಆರ್ಯ ಸಮಾಜದಿಂದಲೇ ಅವರು ಹರ್ಡೇಕರ್ ಮಂಜಪ್ಪನವರು ಬಂದಿದ್ದರು. ಹೀಗಾಗಿ ಒಂದು ಒಳ್ಳೆಯ ಉಪನ್ಯಾಸಕ್ಕೆ ಒಂದು ಇದನ್ನು ಮಾಡಿದ್ದಾರೆ. ಈಗ ಡಾಕ್ಟರ್ ವೀಣಾ ಎಲೆಗಾರ್ ಮೇಡಮ್ ತಮ್ಮ ಅನಿಸಿಕೆ ಪ್ರಶ್ನೆಗಳು ಕೇಳಿ. ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ಸಂಗಮೇಶ್ ಕಲ್ಲಾಳ್ ಅವರು ಬಸವ ಪ್ರೇಮಿಗಳು, ಕೊಪ್ಪಳ ಪರಿಸರದಲ್ಲಿ ಬಸವ ಧರ್ಮವನ್ನ ಉಳಿಸಿ ಬೆಳೆಸುತ್ತಿರುವಂತಹ ಅಭಿಮಾನಿಗಳು. ಇವತ್ತು ಅವರು ಮಾಡಿದಂತ ಉಪನ್ಯಾಸ ವಿಷಯ ಬಹಳ ಅಪರೂಪವಾದಂಥದ್ದು, ಬಹಳ ವಿಶೇಷವಾದಂಥದ್ದು ಅಂತ ನನ್ಗನ್ನಿಸ್ತದೆ. ಯಾಕಂದ್ರೆ ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ನುಡಿಗಳಲ್ಲಿ ಪಟ್ಟಣ್ಣವರು ಸರ್ ಅವರು ಹೇಳಿದ್ರು ಪ್ರಾರ್ಥನೆ ಅನ್ನೋದು ಶರಣ ಧರ್ಮಕ್ಕೆ ವಿರೋಧಿ ಅಂತ ನಾವು ಭಾವಿಸ್ತೇವೆ. ಆದ್ರೆ ಪ್ರಾರ್ಥನೆ ಅನ್ನುವುದೇ ಶರಣ ಧರ್ಮದ ಮೂಲ ಒಂದು ಒಳಗಿನ ಅಂತರಂಗದ ಅರಿವು ಅಂತ ನನಗ ಅನಿಸ್ತದೆ. ಯಾಕಂದ್ರೆ ಇಲ್ಲಿ ಪ್ರಾರ್ಥನೆ ಅಂದ್ರೆ ಬರೀ ಜಪ ತಪ ಹೋಮ ಹವನ ಈ ಒಂದು ನಿಟ್ಟಿನಲ್ಲಿ ನೋಡೋದಲ್ಲ. ಅದು ನಾನು ನನ್ನ ಚೈತನ್ಯದೊಂದಿಗೆ ನನ್ನ ಅರಿವಿನೊಂದಿಗೆ ನಾನು ಮಾಡಿಕೊಳ್ಳುವಂತ ಒಂದು ಅಂತರಂಗದ ಅನುಸಂಧಾನ ಅನ್ನೋದನ್ನ ಬಹಳ ಚೆನ್ನಾಗಿ ಕಲ್ಲಾಳ್ ಸರ್ ಅವರು ಹೇಳಿದ್ರು. ನಿಜ ಹೇಳ್ಬೇಕಂದ್ರೆ ಶರಣರ ಎಲ್ಲಾ ವಚನಗಳು ಅದು ಆತ್ಮ ನಿವೇದನೆಯ ಪ್ರಾರ್ಥನೆಗಳೇ ಅವು ಅಂತ. ಅಲ್ಲಿ ಪ್ರಾರ್ಥನೆ ಅಂದ್ರೆ ಯಾವ್ದೋ ದೇವರಿಗೆ ಯಾವ್ದೋ ಒಂದು ಹಿನ್ನೆಲೆಯಲ್ಲಿ ಮಾಡಿಕೊಳ್ಳುವಂತ ಒಂದು ಸೀಮಿತ ಅರ್ಥ ಅಲ್ಲ, ಬಹಳ ವಿಶಾಲವಾದ ಅರ್ಥ. ಮತ್ತೆ ಪಟ್ಟಣ್ ಸರ್ ಅವರು ಚರ್ಚೆಯೊಳಗೆ ಹೇಳಿದ್ರು ಶರಣರಲ್ಲಿ ಪ್ರಾರ್ಥನೆ ನಮ್ಮ ಶಿವಯೋಗಿಗಳಲ್ಲಿ ಕಂಡು ಬರ್ತಾ ಇತ್ತು ಅಂತ. ಆದ್ರೆ ಅನುಭವ ಮಂಟಪದಲ್ಲಿ ನಡೆದಿರ್ಲೇಬೇಕು. ಮತ್ತೆ ಕೆಲವೊಂದು ವಚನಗಳಲ್ಲಿ ನಿಂದಿತ್ತು ಹೋಗು ನಾಳದನೆ ಅಂತ ವಚನವನ್ನು ನೋಡಿದ್ರೆ ಅಲ್ಲಿ ಪ್ರಾರ್ಥನೆಯ ನಿರಾಕರಣೆ ಮಾಡಿದ್ರು ಅನ್ನೋದಕ್ಕಿಂತಲೂ ಆ ಒಂದು ನಿಟ್ಟಿನೊಳಗೆ ನೋಡಿದ್ರೆ ಅದು ಸಮಯವನ್ನ ಕೊಲ್ಲುವಂತದ್ದಲ್ಲ, ಆತ್ಮಾನುಸಂಧಾನ ಅನ್ನೋದನ್ನ ಶರಣರ ಅನೇಕ ವಚನಗಳಿಂದ ಅದು ವೈಯಕ್ತಿಕತೆಯಿಂದ ಸಾರ್ವತ್ರಿಕತೆಗೆ ಸಾಗಿದಾಗ ಮುಸ್ಲಿಂ ಸಮುದಾಯದಲ್ಲಿ ಪ್ರಾರ್ಥನೆಯನ್ನ ಅವರು ಸಾರ್ವತ್ರಿಕಗೊಳಿಸಿದ್ರು. ಕಲ್ಲಾಳ್ ಸರ್ ಅವರು ಹೇಳಿದ್ರು ಯೋಗಿಗಳು ತಪಸ್ಸು ಮಾಡುವಂತದ್ದು ವೈಯಕ್ತಿಕ ನೆಲೆಯೊಳಗೆ. ಆದ್ರೆ ನಮ್ಮ ಬಸವಣ್ಣ ಅನುಭವ ಮಟ್ಟದಲ್ಲಿ ಅದು ಸಾಮೂಹಿಕ ಪ್ರಾರ್ಥನೆ ಬಹಳ ವಿಶಾಲ ಅರ್ಥದಲ್ಲಿ ನಾವು ಅದನ್ನು ಗಮನಿಸಬೇಕಾಗ್ತದೆ. ಮತ್ತೆ ಪ್ರಾರ್ಥನೆ ಅನ್ನೋದು ಗಾಂಧೀಜಿಯವರಲ್ಲಿ ಅಂತೂ ಪ್ರಾರ್ಥನೆಗೆ ಬಹಳ ಮಹತ್ವ ಕೊಟ್ರು. ಅವರ ಸ್ವಾತಂತ್ರ್ಯ ಚಳವಳಿಗೆ ಅದು ಆತ್ಮಾನುಸಂಧಾನದ ಆತ್ಮ ಬಲವನ್ನ ಹೆಚ್ಚಿಸುವಂತ ಒಂದು ಶಕ್ತಿಯಾಗಿತ್ತು ಪ್ರಾರ್ಥನೆ ಅನ್ನೋದನ್ನ ಇವತ್ತು ನಿಜವಾಗ್ಲೂ ಬಹಳ ವಿಶೇಷವಾದಂತ ಒಂದು ವಿಷಯವನ್ನ ಸರ್ ಪ್ರಾರ್ಥನೆಯ ಬಗ್ಗೆ ಇವತ್ತು ಶರಣ ಧರ್ಮದಲ್ಲಿ ಮತ್ತು ನಾವು ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಳಬೇಕಾದದ್ದು. ಯಾಕಂದ್ರೆ ಎಷ್ಟೋ ಸಂಗತಿಗಳನ್ನ ಬಸವ ಸಿದ್ಧಾಂತಗಳನ್ನ ಎಲ್ಲೋ ತಪ್ಪು ಅರ್ಥವನ್ನ ಮಾಡ್ಕೊಂತ ಇದ್ದೀವಿ. ಆದ್ರೆ ಇವತ್ತೊಂದು ಸ್ಪಷ್ಟ ಕಲ್ಪನೆಯಲ್ಲ, ಪ್ರಾರ್ಥನೆ ಒಂದು ಸಂಘಟನಾ ಶಕ್ತಿಯಾಗಿತ್ತು. ಅದು ಬೇರೆ ಬೇರೆ ಧರ್ಮದಲ್ಲಿ ಇದ್ದೀವಿ. ಇದು ಕೂಡ ಒಂದು ಹಾದಿ ಮಾಡಿಕೊಡ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಒಂದು ವಿಶೇಷ ವಿಷಯವನ್ನ ಬಹಳ ಮನದಟ್ಟಾಗಿ ಮಾಡ್ತಕ್ಕಂಥ ಹಿರಿಯರಾದಂತ ಧನ್ಯವಾದಗಳು ಮೇಡಮ್. ಒಂದು ಮಾತಿಲ್ಲಿ ನಾನು ಮಾದೇವ ಹೊರಟ್ಟಿ ಸರ್ ಹೇಳೋದಂಥ ಒಂದು ದೊಡ್ಡ ವಿಚಾರ, ಶರಣರು ಪ್ರಾರ್ಥನೆಗಾಗಿಯೇ ಅಥವಾ ವಚನವನ್ನು ಹಾಡಲಿಕ್ಕೆ ಆ ಹಾಡಿನ ಗತ್ತಿಗೆ ಆ ಸ್ವರ ರಾಗ ತಾಳ ಇದರ ಜ್ಞಾನವನ್ನು ಹೊಂದತಕ್ಕಂಥ ಶರಣರು ವಚನಕಾರರು ಮುಂಬರೋ ದಿನದೊಳಗೆ ಈ ಸಾಹಿತ್ಯ ಪ್ರಧಾನದ ಜೊತೆಗೆ ರಾಗ ಪ್ರಧಾನ ಅಥವಾ ಸಂಗೀತ ಪ್ರಧಾನ ಅಥವಾ ಪ್ರಾರ್ಥನೆಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಒಂದು ಭಾಳ ನಿಜಕ್ಕೂ ಒಳ್ಳೆಯ ವಿಚಾರವನ್ನು ಮಾದೇವಣ್ಣ ಹೊರಟ್ಟಿಯವರು ಹಾಕಿದರು. ಎರಡನೇದು ಪ್ರಾರ್ಥನೆ ಅಂತಂದ್ರೆ ಶಬ್ದದಿಂದ ಬರಬೇಕು ಅಂತಲ್ಲ, ಅವ್ರು ಹೇಳಿದ್ರು ಧ್ಯಾನವೂ ಕೂಡ ಒಂದು ಪ್ರಾರ್ಥನೆ, ಮೌನವಾಗಿ ನಿನ್ನನ್ನು ಒಳಗಿರ್ತಕ್ಕಂಥ ನಿನ್ನ ಚೈತನ್ಯವನ್ನು ಸ್ತುತಿಸುವಂತಕ್ಕಂಥದ್ದು ಕೂಡ ಒಂದು. ಹೀಗಾಗಿ ಅವರ ವಿಚಾರವನ್ನು ನಿಜಕ್ಕೂ ಒಂದು ಹೊಸ ಚಿಂತನೆಗಳನ್ನ
ಹಾಕಿದಂಥ ಇವರಿಗೆ ಅನಂತ ಶರಣಾರ್ಥಿ. ಸಹೋದರಿ ಅರ್ಚನಾ ಶಶಿಮಠರು ಅವ್ರು ಮಾತಾಡಿ. ತಂಗಿ ಮಾತಾಡ್ರಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಅರ್ಚನಾ ಶಶಿಮಠ ಮಾತಾಡಮ್ಮ. ಅಪ್ಪರು ತುಂಬಾ ಚೆನ್ನಾಗಿ ಪ್ರಾರ್ಥನೆ ಬಗ್ಗೆ ತಿಳಿಸ್ಕೊಟ್ರು. ನಮ್ಗೆ ಬಹಳ ಖುಷಿ ಆಯ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಕೇಳಿಸ್ತಾ ಇದೆಯಾ ಅಪ್ಪರು? ಹಾ ಕೇಳ್ತದೆ, ಮಾತಾಡ್ತಂಗೆ. ನನಗೆ ಮಟ್ಟಿಗೆ ಪ್ರಾರ್ಥನೆ ಅಂದ್ರೆ ಇದು ಸಾಕಾರ ಹಿಡಿದು ನಿರಾಕಾರವನ್ನು ಕಾಣೋದು ಹೇಗೆ, ಅದೇ ರೀತಿ ಪ್ರಾರ್ಥನೆ ಮೂಲಕ ನಮ್ಮಲ್ಲಿರುವ ಭಕ್ತಿಯನ್ನ ನಾವು ಹೆಚ್ಚು ಮಾಡ್ಕೊಳ್ಳೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಕೇವಲ ಹಾಗೆ ಈ ಸಂಗೀತದಿಂದ ನಾವು ವಚನಗಳನ್ನ ರಾಗವಾಗಿ ಹಾಡಿದಾಗ ನಮ್ಗೆ ಎಷ್ಟು ಆನಂದ ಸಿಗುತ್ತೋ, ಅದೇ ರೀತಿ ನಮ್ಮಲ್ಲಿರುವ ಭಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕಾದ್ರೆ ಪ್ರಾರ್ಥನೆ ನಮಗೆ ಬಹಳಷ್ಟು ಮುಖ್ಯ ಆಗುತ್ತೆ. ಶಿವಯೋಗ ಪ್ರಾರಂಭಕ್ಕಿಂತ ಮುಂಚೆ ಈ ರೀತಿ ಪ್ರಾರ್ಥನೆಯನ್ನು ಮಾಡಿದಾಗ ನಮ್ಮ ಎಲ್ಲಾ ಮನಸ್ಥಿತಿಯನ್ನ ಏಕಾಗ್ರತೆಯನ್ನ ಬಳಸಿ ಆ ಲಿಂಗಾಂಗದಲ್ಲಿ ನಾವು ಒಂದು ದೃಷ್ಟಿ ಇಟ್ಟು ನೋಡೋದಕ್ಕೆ ಬಹಳ ಸಹಾಯ ಆಗುತ್ತೆ. ಹಾಗಾಗಿ ಪ್ರಾರ್ಥನೆ ಈಗ ಅವರು ಹೇಳಿದ್ರು, ಪ್ರಾರ್ಥನೆಯನ್ನ ಒಂದು ಸೀಮಿತಗೊಳಿಸೋದಲ್ಲ, ಅದು ವಿಶಾಲವಾದ ಅರ್ಥವನ್ನು ಕೊಡುತ್ತೆ ಅನ್ನೋದನ್ನ ಒಪ್ಕೋತೀನಿ ಅವ್ರ ಮಾತು. ಬಹಳ ಖುಷಿ ಆಯ್ತ್ರಿ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ತಂಗಿ, ಪ್ರತಿ ಶನಿವಾರ 5 ಗಂಟೆಗೆ ಸಾಯಂಕಾಲ, ಪ್ರತಿ ರವಿವಾರ 11:25 ಇದೇ ಲಿಂಕ್ನಿಂದ ಸುಮಾರು 270 ವಾರಗಳವರೆಗೆ ನಾವು ಮಾಡೀವಿ. ದಯವಿಟ್ಟು ತಾವು ಮಾತಾಡ್ರಿ, ತಮ್ಮ ಅದೇ ಅನುಭವಗಳನ್ನ ಹಂಚ್ಕೊಡ್ರಿ ತಂಗಿ. ಡಾಕ್ಟರ್ ಉಮಾಕಾಂತ್ ಶೆಟ್ಟರ್, ವಿಶ್ವಸ್ತರು. ಡಾಕ್ಟರ್ ಉಮಾಕಾಂತ್ ಶೆಟ್ಕರ್. ಡಾಕ್ಟರ್ ಸಂಗಮೇಶ್ ಕಲಾಳ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ವೆರಿ ವೆರಿ ಥ್ಯಾಂಕ್ಫುಲ್. ನೀವು ಸೈಂಟಿಫಿಕ್ ಆಗಿ ಪ್ರತಿಯೊಂದು ಹಾರ್ಮೋನ್ ಬಗ್ಗೆ, ಎಂಡಾರ್ಫಿನ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ರಿಸರ್ಚ್ ಆಗ್ತಾ ಇದೆ, ಬಟ್ ಪ್ರಾರ್ಥನೆ ಬಗ್ಗೆ ಯಾರು ಮಾಡಿಲ್ಲ, ಜಾಸ್ತಿ ಮೆಡಿಟೇಷನ್ ಮೇಲೆ ಮಾಡ್ತಾ ಇದ್ದಾರೆ. ಮತ್ ನಂದೊಂದು ಸಣ್ಣ ಪ್ರಶ್ನೆ ನಿಮ್ಗೆ. ನೀವು ಇಷ್ಟೆಲ್ಲ ಹೇಳಿದ್ದು ಪ್ರಾರ್ಥನೆ ಬರೀ ಇಂಡಿವಿಜುವಲ್ ಪ್ರಾರ್ಥನೆಗೆ ಇಷ್ಟೆಲ್ಲ ಹೇಳಿದ್ರಿ, 21 ತತ್ವಗಳು ನೀವು ನಿಮ್ಮ ಪ್ರಕಾರ 12 ಅಥವಾ 21 ಅಂತ ಹೇಳಿದ್ದು. ಆದ್ರೆ ನಾವು ಸಾಮೂಹಿಕವಾಗಿ ಕಾರ್ಯಕ್ರಮ ಮಾಡಿದಾಗ ಒಂದು ಪ್ರಾರ್ಥನೆ ಮಾಡ್ತೀವಿ. ಯೂಸಲಿ ವಚನದಿಂದ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಕೆಲವರು ಬಸವ ಸ್ತೋತ್ರ, ನಮ್ಮ ಇವರು ಸಿದ್ದರಾಮೇಶ್ವರ ಮತ್ತೆ ಬಸವ ಸ್ತೋತ್ರಗಳು ತಗೊಂಡು ಅದನ್ನು ಒಂದೊಂದು ಹಾಡ್ತಾರೆ. ಯಾವುದು ಸೂಕ್ತ ಅಂತ ಇದು ಇಬ್ರಿಗೂ ಅಪ್ಲೈ ಆಗ್ತದೆ. ಪಟ್ಟಣ್ ಸರ್ ಅಂಡ್ ಕಲಾಳ್ ಸರ್ ಇಬ್ರು ಯಾವ ಸೂಕ್ತ ನಮ್ಗೆ ಇದಕ್ಕೆ? ಬಸವ ಸ್ತೋತ್ರದೊಳಗೆ ಬಸವ ನಾಮಸ್ಮರಣೆ ಐತೆ ಸರ್. ಅದು ನೀವು ಹೇಳ್ದಂಗೆ ಬಸವ ಗುರು, ಧರ್ಮಸ್ಥಾಪಕ ಅಥವಾ ನಮ್ಮೆಲ್ಲರಿಗೆ ಒಂದು ಕ್ರಾಂತಿ ಸೂರ್ಯ, ಒಂದು ಪ್ರತಿ ವ್ಯವಸ್ಥೆಯನ್ನು ಹುಟ್ಟಾಕಿ ಒಂದು ಅದಕ್ಕೆ ತಮ್ಮ ಇದ್ರೊಳಗ ಈ ಸೊಲ್ಲಾಪುರದ ಸಹೋದರಿ ಪ್ರತಿ ತಿಂಗಳ 1ನೇ ತಾರೀಕಿಗೆ 5 ವರ್ಷಗಳ ಯೋಗಾಂಗ ತ್ರಿವಿಧ ಸ್ತೋತ್ರವನ್ನ ಮಾಡ್ತಾರ. ಅದು ನಿಜಕ್ಕೂ ಒಂದು ಒಳ್ಳೇದು ಒಂದಿರ್ತೀವಿ. ಅದ್ರಾಗ ಅದೇ ರೀತಿ ಮಡಿವಾಳ ಮಾಚಿದೇವ, ಅಕ್ಕಮದೇವಿ, ಇವೆಲ್ಲವೂ ಕೂಡ ಯೋಗ್ಯ ಅಂತ ತಿಳ್ಕೊಂಡು ನನಗೆ ಅನ್ಸತ್ರಿ. ಈಗ ನೆಕ್ಸ್ಟ್ ಡಾಕ್ಟರ್ ಇವರು ಗಂಗಾಧರ್ ಸಾಲಕ್ಕಿ. ಶರಣಾರ್ಥಿ. ಡಾಕ್ಟರ್ ಸಂಗಮೇಶ್ ಅವರು ಬಹಳ ಒಳ್ಳೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ ನೆಲೆಯಲ್ಲಿ ಪ್ರಾರ್ಥನೆಯ ಅರಿವನ್ನು ಮೂಡಿಸಿದ್ರು. ಅದು ಶರಣರ ವಚನಗಳ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ಲಿತ್ತು, ಒಂದು ವಿಶೇಷ. ಇವತ್ತು ಬಹಳ ನಮ್ಮ ವೇದಿಕೆ ಬಗ್ಗೆ ಯಾಕೆ ಇಷ್ಟು ಗೌರವ, ಇಷ್ಟು ಒಂದು ಪ್ರೌಡ್ನೆಸ್ ಇರ್ತದಂದ್ರೆ, ಇಂದಿನ ರಾಜಕೀಯ ಕೆಲವು ಪಕ್ಷಗಳು ಇಸ್ಲಾಂ ಧರ್ಮದ ಕುರಾನ, ಅವರ ಒಂದು ನಮಾಜ್ ವಿಷಯಗಳನ್ನು ಎತ್ತದೇ ಅದೊಂದು ದೊಡ್ಡ ಕಲಂಕ ತರ. ಇವತ್ತು ನಮ್ಗೆ ಬಹಳ ನಮ್ಮ ವೇದಿಕೆಯ ಮೇಲೆ ಯಾಕೆ ಅಭಿಮಾನ ಬರ್ತಂದ್ರೆ, ಇವತ್ತು ನಮಾಜ್ ಬಗ್ಗೆನೂ ನಾವು ಡಾಕ್ಟರ್ ಸಂಗಮೇಶ್ ಹೇಳೋದು ವೈಜ್ಞಾನಿಕ ನೆಲೆಯಲ್ಲಿ ಈ ರೀತಿಯಾಗಿ ಭಾವೈಕ್ಯತೆ ಇನ್ನೊಂದು ನೆಲೆ. ನಮ್ಮ 3 ಸಂಘಟನೆಗಳು, ಅಕ್ಕನ ಅರಿವು ಇರ್ಬೋದು, ಬಸವ ಪ್ರಾರ್ಥನೆ ಇರ್ಬೋದು, ಎಲ್ಲಾ ಒಂದು ಸಂಘಟನೆಗಳು ಇವತ್ತು ಭಾವೈಕ್ಯತೆಗೆ ಬಹಳ ಹೆಸರಾಗಿದ್ದು, ಇದು ಕೇವಲ ಲಿಂಗಾಯತರಲ್ಲ, ಇಡೀ ಭಾರತೀಯರು ಅನುಸರಿಸಬೇಕಾದಂತ ಒಂದು ವಿಚಾರಗಳು. ಆ ನೆಲೆಯಲ್ಲಿ ಇವತ್ತು ನಾವು ವೈದ್ಯರಾದರೂ ಕೂಡ ವೈದ್ಯಕೀಯವಾಗಿ
ಇವತ್ತು ನಾವು ಪ್ರಾರ್ಥನೆ ವಿಷಯವನ್ನು ಡಾಕ್ಟರ್ ಸಂಗಮೇಶ್ ಅವರು ಹೇಳಿದ್ದಕ್ಕೆ ನಮ್ಮ ಸಾಕಷ್ಟು ಅಭಿನಂದನೆ. ಶರಣ ಇಂತ ಸತ್ಸಂಗ, ನಾ ಇದನ್ನ ಶನಿವಾರ ಮತ್ತು ರವಿವಾರದ ನಿಜವಾದ ಸತ್ಸಂಗದ ಇದೆ ಅನ್ನುವಂತ ಮಾತುಗಳನ್ನು ಮತ್ತೊಮ್ಮೆ ಡಾಕ್ಟರ್ ಶಶಿಕಾಂತ್ ಈ ನಮ್ಮ ಕುಲಪತಿ ಡಾಕ್ಟರ್ ಶಶಿಕಾಂತ್ ಧನ್ಯವಾದ. ತಮ್ಮ ಅಭಿಮಾನದ ಮಾತುಗಳಿಗೆ ಅಷ್ಟೊಂದು ದೊಡ್ಡವಲ್ಲ. ಗೌರಮಕ್ಕ ಹಲ್ಬಾಯಿ ಅವ್ರು, ಧಾರವಾಡ ಅವ್ರು ಮಾತಾಡ್ರಿ. ಥ್ಯಾಂಕ್ಸ್ ಯು ಗಂಗಾಧರಣ್ಣ, ಥ್ಯಾಂಕ್ ಯು. ಸರ್, ಶಶಿಕಾಂತ್ ಸರ್ ಬಹಳ ಒಳ್ಳೆಯ ಒಂದು ಉಪನ್ಯಾಸ ಸರ್. ನನಗೆ ಆ ಪ್ರಾರ್ಥನೆ ಅಂದ್ರೆ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ನಿವೇದನೆ ಅನ್ಬೋದು. ಮತ್ತೆ ದೇವರ ಉಪಕೃತಿ ಸ್ಮರಣೆ. ದೇವರು ಇಷ್ಟೆಲ್ಲಾ ಕೊಟ್ಟಿದ್ದಾನೆ, ಅದಕ್ಕಾಗಿ ನಾವು ಪ್ರತಿ ಏನ್ ಕೊಡ್ಬೇಕು ಅಂದ್ರೆ ಅವನ ಹೊಗಳಿಕೆ. ಪ್ರಾರ್ಥನೆನೂ ಅವನ ಹೊಗಳಿಕೆ, ಮತ್ತು ಇದು ನಮ್ಮ ಆತ್ಮಶುದ್ಧಿ ಮನಶುದ್ಧಿಗೆ ಒಂದು ಪೂರಕ ಅಂತ ನನಗೆ ಅನ್ಸುತ್ತೆ ಸರ್. ನನಗೆ ಇಷ್ಟೇ ಹೇಳ್ಬೇಕಾಗಿತ್ತು. ಥ್ಯಾಂಕ್ ಯು ಸರ್. ಧನ್ಯವಾದ. ಪ್ರೇಮಕ್ಕ ಅಣ್ಣಿಗಿರಿ ಅವರು. ವಚನ ಮಂಗಳ ಮಾಡಲಿ ಸರ್. ಇಲ್ಲ, ನಿಮ್ಮ ಪ್ರಶ್ನೆಗಳು ಅಥವಾ ನಿಮ್ಮ ಅಭಿಪ್ರಾಯಗಳು. ಸರಸ್ವತಿ ಪಾಟೀಲ್ ಮೇಡಮ್, ಯಾರಾದ್ರು ಶಾರದಾ ಪಾಟೀಲ್ ಮೇಡಮ್. ಎಲ್ಲರಿಗೂ ಇಲ್ಲ ಕೇಳ್ತಿದ್ರೆ. ಇಲ್ಲ ಸರ್, ಡಾಕ್ಟರ್ ಇವರು ಸಂಗಮೇಶ್ ಕಲ್ಹಾಳ ಅನ್ನೋರಿಗೆ ನಂದೊಂದು ನಮ್ರ ವಿನಂತಿ. ಈ ಪ್ರಾರ್ಥನೆ ಅನ್ನೋದು ಒಂದು ಕಂಪ್ಲೀಟ್ ಸರೆಂಡರ್ನೆಸ್, ಅದು ಮತ್ತು ಒಂದು ಆರ್ತರವಾದ ನಿವೇದನೆ ಅಂತ ಎಲ್ಲ ಹೇಳಿದ್ರಿ. ಇವು ಎಲ್ಲಾ ವಚನಗಳು ಬಹಳಷ್ಟು ಸ್ಟೆಪ್ ವೈಸ್ ಹೇಳಿದ್ರು ಅವರು. ಬೇರೆ ಬೇರೆ ವಚನಗಳು ಎಷ್ಟೆಷ್ಟು ವಚನಗಳು ಯಾವ್ಯಾವ ಇದ್ರೊಳಗೆ ಬರ್ತಾವು ಅಂತ. ಆದ್ರೆ ಅದನ್ನೆಲ್ಲ ಸಮಗ್ರ ಕ್ರೋಢೀಕರಿಸಿ ಒಂದು 11 ವಚನಗಳನ್ನ ಕೊಟ್ರೆ ನಮ್ಮ ಮಕ್ಕಳಿಗೆ ಮತ್ತೆ ಯಾವುದೇ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ಒಂದು ಪ್ರಾರ್ಥನೆ ರೂಪದೊಳಗ ಮಾಡಬಹುದಲ್ಲ ಅಂತ ತಿಳ್ಕೊಂಡು ಒಂದು 11 ವಚನಗಳನ್ನ ಸೆಲೆಕ್ಟ್ ಮಾಡಿ ಅವರು ನಮಗೆ ಕೊಟ್ರೆ ಬಹಳ ಅನುಕೂಲ ಆಗ್ತೈತಿ ಅಂತ ನಾನು ಅವರಲ್ಲಿ ಒಂದು ಮನವಿಯನ್ನ ಸಲ್ಲಿಸ್ತೇನೆ. ಕಲಾಳ ಸರ್, ತಾವು ಮಾಡ್ಬೇಕ್ರಿ ಕೆಲಸ. ಅಮ್ಮ ನೀವ್ ಹೇಳೋ ಬರೋದೇ 11-12 ಧನ್ಯವಾದಗಳು ಸರ್, ಧನ್ಯವಾದಗಳು. ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್, ಅವ್ರ 11 ವಚನಗಳದಾವು ಅಂತ ಹೇಳ್ರಿ ಸರ್, ಇನ್ನೊಮ್ಮೆ ಹೇಳ್ರಿ ಸರ್. ಈಗ ಅದರಲ್ಲಿ ಒಟ್ಟಾರೆಯಾಗಿ 11-12 ವಚನನೇ ಬರೋದ್ರಿ. ನಾನೇನ್ ಮಾಡಿದ್ದೇನೆ, ಅಲ್ಲಲ್ಲೇ ಸ್ವಲ್ಪ ಹೆಚ್ಚು ಮನವರಿಕೆ ಆಗಲಿ ಅನ್ನುವಂಥ ದೃಷ್ಟಿಯಿಂದ 2 ವಚನಗಳನ್ನ ಬಳಕೆ ಮಾಡಿದ್ದೀನಿ. ನಾ ಒಂದು ವಿಷಯಕ್ಕೆ 2 ವಚನ ಬಳಕೆ ಮಾಡಿದ್ದೀನಿ. ಅವನ್ನ ಅದರಲ್ಲಿ ಒಂದು ವಚನವನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ರೆ 10-11 ಆಗಿಬಿಡ್ತಾವ ಅಷ್ಟೇ. ಅದನ್ನ ನಾನು ನಿಮಗೆ ಈ ಗ್ರೂಪ್ನಲ್ಲಿ PDF ಹಾಕ್ತೇನೆ. ಅದರಲ್ಲಿ ಆ ಸಂಕ್ಷಿಪ್ತ 3 ರೀತಿ ಮಾಡಿದ್ದೇನೆ ನಾ ಪ್ರಾರ್ಥನೆಯನ್ನ. ಅತಿ ಕಡಿಮೆ ಅವಧಿಯಲ್ಲಿ ಮಾಡುವಂತಹದ್ದು, ಒಂದು ಮಧ್ಯಮ ಅವಧಿ ಅಂತದ್ದು, ಒಂದು ದೀರ್ಘವಾದಂತಹದ್ದು. 3 ಹಾಕ್ತೇನೆ ನಾನು. ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಎಲ್ಲರೂ ವಿವರವಾಗಿ ಹೇಳ್ರಿ ಅವಾಗ. ಓಕೆ ಧನ್ಯವಾದ. ಪಂಚಾಕ್ಷರಿ ಹಿರೇಮಠ, ಸೋಲಾಪುರ. 83 ವರ್ಷದ ಹಿರಿಯ ವೃದ್ಧರು. ಮೊನ್ನೆ ನಾವು ಹೋದಾಗ ಮಾತಾಡಿದ್ರು. ಬಸವನ ನಾಡಿನ ಬಸವ ಕಲ್ಯಾಣದ ಬಸವ ಬಾಗೇವಾಡಿ ಅವರಂದ್ರು ಬಸವನ ಅಡ್ಡಾಡದ ಮಾತಾಡ್ರಿ. ನಾನು ಸ್ವಲ್ಪ ಲೇಟ್ ಜಾಯ್ನ್ ಆದೆ, ಇದಕ್ಕೆ ಲೇಟ್ ಜಾಯ್ನ್ ಆದೆ. ಪ್ರಶ್ನೆ ಬ್ರಹ್ಮಾಂಡ ಅಂದ್ರೇನು, ಮತ್ತ ಬ್ರಹ್ಮಾಂಡದೊಳಗೆ 224 ಭವನಗಳದಾವ ಅಂತ ಹೇಳಿ ನಮ್ಮ ಬಾಳ ಸಂಗಯ್ಯನವರು ಉತ್ತರಗಳದ ಅದ. ಅವು ಅದ್ರ ಅರ್ಥ ಏನ್, ಬ್ರಹ್ಮಾಂಡದ ಅರ್ಥ ಏನ್ ನಂಗೆ ತಿಳಿಸಿರ್ತಾರೆ. ಕೇಳ್ತಾ ಇದೆ ಸರ್? ಕೇಳ್ತ ಪಂಚಾಕ್ಷರಿ ಹಿರೇಮಠ ಸರ್, ನಾನು ನಿಮ್ಗೆ ಇದ್ರ ಉತ್ತರ ಹೇಳ್ತೀನಿ. ಇದಕ್ಕೆ ಪೂರಕವಾದಂಥ ಪ್ರಶ್ನೆಗಳನ್ನ ಕೇಳ್ರಿ, ಅದಕ್ಕೆ ನಾನು ನಿಮ್ಗೆ ಆಮೇಲೆ ಉತ್ತರ ಹೇಳ್ತೀನಿ ಸರ್. ಸರಿ. ಅನ್ನಪೂರ್ಣಕ್ಕ ಅಗಡಿ ಅವರು.
ಎಲ್ಲರಿಗೂ ಇದು ನಾನು ಸ್ವಲ್ಪ ಅರ್ಧದಿಂದ ಕೇಳ್ದೆ. ಆದ್ರೆ ಇದು ಪ್ರಾರ್ಥನೆ ಬಸವಣ್ಣವರು ಪ್ರತಿಯೊಂದು ವಚನದಲ್ಲೂ ಪ್ರಾರ್ಥನೆ ಐತಿ ಅನಿಸ್ತೈತ್ ನನಗ. ಹಾಡಿದೊಡೆಯನ್ ಒಡೆಯನ್ನ ಹಾಡುವೆ, ಬೇಡಿದೊಡೆಯನ್ ಒಡೆಯನ್ನ ಬೇಡುವೆ. ಅಂದ್ರೆ ಪ್ರಾರ್ಥನೆ ಅಂದ್ರೆ ಸರೆಂಡರ್ ಆಗೋದು, ಮತ್ತೆ ದೇವ್ರನ್ನ ಹೊಗಳೋದು, ಇವೆಲ್ಲ ನಾವು ಮಾಡಿದಾಗ ದೇವ್ರ ಸಮೀಪ ಅದವಿ ಅಂತ ನಮ್ಮ ಭಾವನೆ ಆಗ್ತದೆ. ಅದಕ್ಕೆ ಪ್ರಾರ್ಥನೆ ಅನ್ನೋದು ಅದು ಒಂಥರ ದೇವ್ರ ಹತ್ರ ಇದ್ದಂಗ ಅಂತ ನಮ್ಮ ಭಾವನೆ. ಪ್ರತಿಯೊಬ್ಬ ದಾರ್ಶನಿಕರು ಪ್ರಾರ್ಥನೆ, ಗಾಂಧಿ ಆಯ್ತು, ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಬಂದಿದ್ದಾರೆ. ಇದು ಸಾಮೂಹಿಕ ಪ್ರಾರ್ಥನೆಯಿಂದ ನಮ್ಮ ಮಾನಸಿಕ ಶಕ್ತಿ ಜಾಸ್ತಿ ಆಗ್ತತಿ ಅಂತ ನನಗೆ ಅನಿಸ್ತತಿ. ಹೌದು, ಧನ್ಯವಾದಗಳು. ನಮ್ಮ ಅಕ್ಕನ ಅರಿವು ವೇದಿಕೆಯೊಳಗೆ ಸುಮಾರು 800-900 ಜನ ಸದಸ್ಯರಿದ್ದಾರೆ. ಒಂದರಲ್ಲಿ ಇನ್ನೊಂದರಲ್ಲಿ 300 ಜನ ಇದ್ದಾರೆ. 2 ಲಿಂಕ್ ಮಾಡಿದ್ವಿ. ಡಾಕ್ಟರ್ ದಾನಮ್ಮ ಜಳಕಿ ಮತ್ತು ನಮ್ಮ ಸುಧಾ ಪಾಟೀಲ್ರು, ಶಾರದಾಮಣಿ ಹುಣಸಾಳ್ ಅವರು ಆ ಲಿಂಕ್ ಕಳಿಸ್ತಾರೆ. ದಯವಿಟ್ಟು ಜಾಯ್ನ್ ಆಗಿರಿ. ಹೆಚ್ಚಿನ ಸಂಖ್ಯೆಯೊಳಗೆ ಇಂಥ ಒಂದು ವೈಚಾರಿಕ ಪ್ರಗತಿಪರ ಆಲೋಚನೆಗಳನ್ನು ನಾವು ಮುಂದುವರಿಸಬೇಕಾಗತಕ್ಕಂಥ ಅಗತ್ಯ ಅನಿವಾರ್ಯತೆ ಇದೆ. ಈಗ ಮತ್ತೆ ಯಾರಾದರೂ ಮಾತಾಡಿದ್ರೆ ದಯವಿಟ್ಟು 1-2 ನಿಮಿಷದೊಳಗೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ರಿ. ಶರಣಾರ್ಥಿ ಮಾತಾಡಕರ ನಾನು ಬಸವಣ್ಣನವರು ಬಗ್ಗೆ ಪ್ರಾರ್ಥನೆ ಮಾಡಿರ್ತಕ್ಕಂಥ ತಮ್ಮ ಹೆಸರು ಏನ್ರಕ್ಕವ್ರ? ನಮ್ದು ಕಲಾಶ್ರೀ ಹಾದಿಮನಿ. ಆಯ್ತು, ನಾನು ಕರಿತೀನಿ ರೀ, ಮುಗಿದ್ಮೇಲೆ ಕರಿತೀನಿ. ಕಲಾಶ್ರೀ ಹಾದಿಮನಿ ಅವರೇ, ನಿಮ್ ಜೊತೆಗೆ ಇನ್ನೊಬ್ರು ನಮ್ಮ ಪ್ರೇಮ ಕಾಣಿ ಬರೋಣ. ಎಲ್ಲರಿಗೆ ಇವತ್ತಿನ ನಿಜಕ್ಕೂ ಒಂದು ಒಳ್ಳೆಯ ಸುದಿನ ಅಂತ ತಿಳ್ಕೊಂಡಿನಿ. ಬಹುಶಃ ಏನು ಸಂಕ್ರಮಣ ಆದ್ಮೇಲೆ ದಿಕ್ಕು ಪಲ್ಲಟ ಆಕತ್ತಲ್ಲ, ಹಂಗೆ ಸಂಕ್ರಮಣ ಕಾಲಕ್ಕೆ ಒಂದು ಒಳ್ಳೆಯ ಉಪನ್ಯಾಸವನ್ನ ಡಾಕ್ಟರ್ ಸಂಗಮೇಶ್ ಕಲಾಳ್ ಅವರು ಬಹಳಷ್ಟು ಸುದೀರ್ಘವಾಗಿ ವೈಜ್ಞಾನಿಕವಾಗಿ, ಯಾಕಂದ್ರೆ ಡಾಕ್ಟರ್ ಶೆಟ್ಕರ್ MD ಮೆಡಿಸಿನ್ ಅವರು ಅನಲೈಸ್ ಮಾಡಿ ಅವ್ರು ಅಪ್ರಿಷಿಯೇಟ್ ಮಾಡ್ತಾರೆ. ನಮ್ಮ ಹೊರಟ್ಟಿ ಅವ್ರು ಮಾಡ್ತಾರೆ, ನಮ್ಮ ಶಾರದಮ್ಮ ತಾಯಿ ಪಾಟೀಲ್ರು, ಇವರೆಲ್ಲರ ಅಭಿಪ್ರಾಯಗಳು ನೋಡಿದಾಗ ನಮಗೆ ನಿಜಕ್ಕೂ ಒಂದು ಒಳ್ಳೆಯ ಉಪನ್ಯಾಸದ ಪರಿಚಯ ನಮ್ಗೆ ಆಯ್ತು ಅಂತಕ್ಕಂಥದ್ದು. ಅವರು ಯಾವಾಗಲೂ ಕೂಡ ನಮ್ಮವರು. ಅದಕ್ಕೆ ಅವರ ಪರಿಶ್ರಮ, ಅವ್ರಿಗೂ ಕೂಡ ಈ ಕೆಲಸದೊಳಗೆ ಆರೋಗ್ಯದ ತಾಪತ್ರೆ ಸಾಕಷ್ಟು ಕೌಟುಂಬಿಕ ಇಲ್ಲ ಅವ್ರಿಗೆ ಎಲ್ಲರ ಕಾರ್ಯಕ್ರಮ ತಪ್ಪಿಗಿಪ್ಪಿತ್ತು ಅಂತಕ್ಕಂಥದ್ದು ಭಯ, ನನಗೆ ನಾಳೆ ಹೋಗಕ್ಕೆ ಆಕತ್ತೇವಿಲ್ಲ ಅಂತಕ್ಕಂಥದ್ದು. ಇಂಥ ಒಂದು ಅಸ್ಥಿರತೆ ಸ್ವಲ್ಪ ಸಂದರ್ಭದೊಳಗೂ ಕೂಡ ನಮ್ಮ ಒಂದು ಕರೆಗೆ ಹೋಗೊಟ್ಟು ಭಾಳಷ್ಟು ವಿವರಗಳನ್ನು ನಮ್ಮ ದಾನಮ್ಮ ಇಲ್ಲ ಸರ್ ಅದನ್ನ ಮಾಡ್ಲಿ ತಗೋರಿ, ನಾಳೆ ಬೇರೆ ಕೊಟ್ಟಿದ್ದಲ್ರಿ ಇವ್ರ್ಯಾಕೆ ಮಾಡ್ತಾರ ಅಂತ ನಾನು ಮಡಿವಾಳ ಮಾಚಿದವ್ರು ಹೋಗಿ ಮಾತಾಡಲಿ. ಭಾಳ ಅಥೆಂಟಿಕೇಟೆಡ್ ನನ್ನ ಲೇಖನಕ್ಕೂ ಕೂಡ ಅವರ ಲೇಖನಗಳನ್ನು ನಾನು ಉಲ್ಲೇಖವಾಗಿ ಬಳಸೀನಿ. ಭಾಳಷ್ಟು ಓದ್ಕೊಂಡಾರ, ಅದನ್ನು ಮಾತಾಡಲಿ ಅಂತಿತ್ತು. ಅವ್ರಿಗೆಲ್ಲ ಇದನ್ನ ಮಾಡ್ತೀವಿ ಅಂತರು. ಅದಕ್ಕೆ ಅವರಿಗೆ ದಾನಮ್ಮಗ ಮತ್ತು ಸಂಘಟಕರಿಗೆ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದೊಳಗೆ ಹೇಳ್ತೀನಿ. ಇನ್ನು ಸಂವಾದದೊಳಗೆ ಪಾಲ್ಗೊಂಡಂಥ ಹಿರಿಯರಾದಂಥ ಶ್ರೀ ಮಾದೇವ್ ಹೊರಟ್ಟಿ ಸಾಹೇಬರು, ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ, ಆಮೇಲೆ ಗೌರಮಕ್ಕ ಹಲ್ವಾಣಿ ಅವರು, ವೀಣಾ ಎಲ್ಗಾರ್ ಮೇಡಮ್ ಅವರು, ಪಂಚಾಕ್ಷರಿ ಹಿರೇಮಠ ಅವರು, ಸಹೋದರಿ ಅರ್ಚನಾ ಶಶಿಮಠರು, ಸಾಕಷ್ಟು ಜನ ಇದ್ರೊಳಗೆ, ಆಮೇಲೆ ಮಾತೋಶ್ರೀ ಶಾರದಮ್ಮ ಪಾಟೀಲ್ರು, ಎಲ್ಲರೂ ತಮ್ಮ ತಮ್ಮ ವಿಚಾರಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಅನ್ನಪೂರ್ಣಕ್ಕ ಅಗಡಿಯವರು ಕೂಡ ಒಂದು ಅಥೆಂಟಿಕೇಟೆಡ್, ಅದು ಕೂಡ ಪ್ರಾರ್ಥನೆಯೇ ಅಂತಂತಾರೆ. ಪ್ರಾರ್ಥನೆಗೆ ಶಬ್ದದ ಆಚೆಗೆ ಶಬ್ದದ ಸೋಪಾನ ಮಾಡಲಿಲ್ಲ, ಶಬ್ದಗಳನ್ನು ಅವರು ಒಳಗೊಂಡ್ರು. ಅದಕ್ಕೆ ಅವ್ರಿಗೂ ಕೂಡ ಅನಂತ ಧನ್ಯವಾದಗಳು. ಕಾರ್ಯಕ್ರಮದೊಳಗೆ ಸಾಕಷ್ಟು ಹಿರಿಯರು ಪಾಲ್ಗೊಂಡಾರ. ಒಂದೇ ಒಂದು ಕಳಕಳಿ ಅಂದ್ರೆ ಸಾಧ್ಯವಾದಷ್ಟು ಜನ ನಮ್ಮ ಅಕ್ಕನ ಅರಿವು ಮತ್ತು ವಚನ ಅಧ್ಯಯನ ವೇದಿಕೆ ಬಸವ ಶರಣರ ಅಂತಾರಾಷ್ಟ್ರೀಯ ತಿಳುವಳಿಕೆ ಸಂಶೋಧನಾ ಕೇಂದ್ರದ ಅಜೀವ ಸದಸ್ಯರಾಗಲಿಕ್ಕೆ ನಾವು ಕೋರ್ತಾ ಇದ್ದೀವಿ. ನಮ್ದೊಂದು ದೊಡ್ಡ ಗುರಿ ಇದೆ. ಅವ್ರು ಹೇಳ್ದಂಗೆ ಬಸವ ಭವನವನ್ನು ಇವತ್ತು ನಾನು ಪುಣೆದಾಗ ಯಾಕಿದ್ದೀನಿ ಅಂತಂದ್ರೆ ಇಲ್ಲಿ ಬಸವಮಯ ವಾತಾವರಣ ಮಾಡುವಂಥ ಅಗತ್ಯ ಇತ್ತು. ಇಲ್ಲಿ ಏನೂ ಗೊತ್ತಿರಲಿಲ್ಲ. ಕಳೆದ 14-16 ವರ್ಷದಿಂದ ನಾನು ಪ್ರಾಮಾಣಿಕವಾಗಿ ಮಾಡಿದಾಗ ಇವತ್ತು ಇಡೀ ಮಹಾರಾಷ್ಟ್ರದೊಳಗೆ ಎಲ್ಲಿಯೂ ಕೂಡ ಲಿಂಗಾಯತ ಬಸವಣ್ಣ ಹೊರತುಪಡಿಸಿ ಪರ್ಯಾಯ ಪದಗಳನ್ನು ಇಲ್ಲಿ ಬಳಸ್ತಕ್ಕಂಥದ್ದು ಇಲ್ಲ. ಅದು ಕರ್ನಾಟಕದಾಗ ಜಾಸ್ತಿ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಾಧ್ಯ ಆದಷ್ಟು ಅಜೀವ ಸದಸ್ಯರಾಗ್ರಿ, ಮುಂದುವರ್ರಿ. ಇದು ನಿಮ್ಮ ವೇದಿಕೆ. ನಾವೆಲ್ಲರೂ ಕುಡ್ಕೊಂಡು ಬಸವಣ್ಣನ ಒಂದು ಏನು ಇವತ್ತು ಬಸವಣ್ಣನ ಕರಿಬೇಕು, ಮತ್ತೆ ಕಾಲ್ ಫಾರ್ ಬಸವಣ್ಣ ಅಂತೇಳಿ ನಾವು ಮತ್ತೆ ಕಲ್ಯಾಣವನ್ನು ಗೆದ್ದು ಕೊಡಬೇಕು. ಬಸವಣ್ಣನ ನಾವು
ಸೋಲಿಸಿ ಅಥವಾ ಅವನನ್ನು ಕಳಿಸಿ ಕಲ್ಯಾಣನ ಮನೆ ಮೂರ್ಖತನ ಮಾಡಿದಂಥ ವೈದಿಕರಿಗೆ ಅಥವಾ ಒಂದು ಜಾತಿವಾದಿಗಳಿಗೆ ಸಂಪ್ರದಾಯವಾದಿಗಳಿಗೆ ಪಾಠ ಹೇಳಬೇಕು. ಬಸವಣ್ಣ ಇನ್ನೂ ಹೋಗಿಲ್ಲ, 6 ಹೇಳುವರು ಬಸವ ಬಯಲಾದನೆ ಅಂತೇಳಿ ನಮ್ಮ ಬೇಂದ್ರೆಯವ್ರು ಹೇಳ್ತಾರೆ. ಬಸವಣ್ಣ ಹೆಂಗಕ್ಕನ ರಣಾಂಗಣದೊಳಗೆ ವೀರವಾಗಿ ಹೋರಾಟ ಮಾಡ್ಯಾನವ, 6 ಹೇಳುವರು ಬಸವ ಬಯಲಾದನೆಂದು ಅಂತಕ್ಕಂಥದ್ದು. ಬಸವಣ್ಣ ಬಯಲೊಳಗೆ ಆಗಿಲ್ಲ, ನಮ್ಮೊಳಗದಾನ. ನಾವೆಲ್ಲರೂ ಕೂಡ ಬಸವಣ್ಣ ಶಕ್ತಿಯನ್ನು ಇನ್ನೂ ಗಟ್ಟಿಗೊಳಿಸೋಣ, ಕಲ್ಯಾಣವನ್ನು ಗೆದ್ದು ಅವನ ಕಾಲಿಗೆ ಬೀಳೋಣ ಅಂತ ಹೇಳ್ತಾ ನಾನು ಆಮೇಲೆ ಆರಂಭದೊಳಗೆ ನನ್ನ ಸಹೋದರ ಸ್ನೇಹಿತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರವರು ಅತ್ಯಂತ ಸುಂದರವಾಗಿ ಹಾಡಿದರು. ಇನ್ನು ಕೊನೆಯದಾಗಿ ನನ್ನ ಹಿರಿಯ ಸಹೋದರಿ ಪ್ರೇಮಕ್ಕ ಅವರು ವಚನ ಮಂಗಳವರು ಮಾಡಿದ್ದಾರೆ. ಅದರಲ್ಲಿ ಕಲಾಶ್ರೀ ಹದಿಮನಿ ಇಬ್ಬರು ಮಾಡ್ತಾರೆ. ಅವರಿಬ್ಬರಿಗೂ ಕೂಡ ನಾನು ಈ ಸಂದರ್ಭದೊಳಗೆ ಹೇಳ್ರಿ ಸರ್, ಡಾಕ್ಟರ್ ಸಂಗಮೇಶ್ ಕಲಾಳ್ ಅವರ ಅಭಿಮಾನಿಯಾಗಿ ನಾನು ಮಾತಾಡ್ತಾ ಇದ್ದೇನೆ. ಮಾತಾಡಿ ಸರ್, ಮಾತಾಡಿ. ವೃತ್ತಿಯಿಂದ ವೈದ್ಯರಾದರು, ಪ್ರವೃತ್ತಿಯಿಂದ ಬಸವ ಚಿಂತನೆಯಲ್ಲಿ ಒಳಗೂಡಿಸಿಕೊಂಡು ಆ ಚಿಂತನೆಯೊಳಗ ಬದುಕಂತ ಒಬ್ಬ ವ್ಯಕ್ತಿಯವರು. ಅವರ ತಂದೆಯವರು ಅಷ್ಟೇ ಶ್ರೇಷ್ಠ ಬದುಕನ್ನ ಕಂಡುಕೊಂಡವರು. ಹಲೋ ಸರ್, ಮಾತಾಡ್ರಿ ಸರ್. ಅವರ ಅನುಭವದ ಮಾತುಗಳು. ಹಲೋ ಸರ್, ಮಾತಾಡ್ರಿ ಸರ್, ಖಂಡಿತ ಕೇಳ್ತಾ ಇದ್ದೀವಿ, ಮಾತಾಡಿ. ನಾ ಹೊಂದಲಿದ್ದೀನಿ, ನಾನೊಬ್ಬ ಶಿಕ್ಷಕ. ಮಾತಾಡಿ ಸರ್, ಮಾತಾಡಿ. ಅವರ ತಂದೆ ತಾಯಿಗಳ ಸಂಸ್ಕಾರಗಳು ಅವರಲ್ಲಿ ಅನುಭವಿಸಿ ಬಂದಿದ್ದು ಅಂತೇಳಿ ಅವ್ರ ಮಾತುಗಳನ್ನ ಕೇಳಿದಾಗ ಗೊತ್ತಾಯ್ತು ನಂಗೆ. ಅವರು ಅದೇ ತತ್ವದಲ್ಲಿ ಬದುಕಿರ್ತಕ್ಕಂಥ ಆದರ್ಶ ಶಿಕ್ಷಕ ದಂಪತಿಗಳವರು. ಆ ಒಂದು ಪ್ರವೃತ್ತಿಯನ್ನ ನಮ್ಮ ಒಂದು ಕನ್ನಡ ಶಾಲೆಯ ಶಿಕ್ಷಕನಾಗಿ ನಮ್ಮ ಆ ಒಂದು ಸಂಸ್ಕಾರವನ್ನ ಈಗಿನ ಮಕ್ಕಳಲ್ಲಿ, ಈ AI ಕಾಲ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಲಿಂಗಾಯತ ಧರ್ಮವನ್ನ ತುಂಬತಕ್ಕಂತ ಮನೋಭಾವನೆಯನ್ನು ತಾವೆಲ್ಲ ಅವರು 40-50 ಮಂದಿ ಅದಾರ ಅಂದ್ರು ಡಾಕ್ಟರ್ ಸಂಗಮೇಶ್ ಕಲಾಳ್ ಸರ್ ಅವರು. ಬಹುಶಃ ಇಲ್ಲಿ ಇರ್ತಕ್ಕಂಥ ಎಲ್ಲ ಮನಸ್ಸುಗಳು ಬಸವ ತತ್ವಗಳನ್ನ ಸಂಪೂರ್ಣವಾಗಿ ಅಳವಡಿಸಿಕೊಂಡಿರ್ತಕ್ಕಂಥ ಮನಸ್ಸುಗಳದವು. ನೀವು ನಿಮ್ಮ ಊರಲ್ಲಿ ನಿಮ್ಮ ಸರ್ಕಾರಿ ಕನ್ನಡ ಶಾಲೆ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ದಯವಿಟ್ಟು ಈ ಒಂದು ಬಸವ ತತ್ವದ ವಿಚಾರಧಾರೆಗಳನ್ನ ತುಂಬಿದ್ರೆ ನಮ್ಮ ಬಸವ ತತ್ವವನ್ನ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ವಿಶ್ವ ತುಂಬನು ಹರಡಬಹುದು ಮುಂದಿನ ದಿನಮಾನದಲ್ಲಿ ಅಂತ ಹೇಳಿ ನನ್ನ ಅನಿಸಿಕೆ ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಒಂದು ಒಳ್ಳೆಯ ಸಲಹೆಗಳನ್ನ ವಿಜಯಕುಮಾರ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ವಚನ ಅಧ್ಯಯನ ವೇದಿಕೆ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಸುಮಾರು 2700 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸುಮಾರು 250ಕ್ಕೂ ಹೆಚ್ಚಿನ ಯೂಟ್ಯೂಬ್ಗಳ ಚಾನಲ್ಗಳ, ಹೆಚ್ಚಿಗೆ ಇನ್ನು 400-500 ಯೂಟ್ಯೂಬ್ ವಿಡಿಯೋಗಳನ್ನು ಈ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿಶ್ವವಿದ್ಯಾಲಯದ ಬಹುದೊಡ್ಡ ಸಂಶೋಧಕರು, ಸಾಹಿತಿಗಳು ಭಾಳಷ್ಟು ಜನ ಇದರಲ್ಲಿ ರಾಜೇಂದ್ರ ಚೆನ್ನಿ ಅವರು, ಎಸ್ ಜಿ ಸಿದ್ದರಾಮಯ್ಯ ಅವರು, ಎಲ್ಲ ಮುಕುಂದರಾಜ್ ಅವರು, ಸೋಸ್ಲೆ ಅವರು, ಆಮೇಲೆ ನಮ್ಮ ಎಲ್ಲ ಹಿರಿಯ ಚೇತನಗಳು, ಬೇಲಿಮಠದ ಶ್ರೀಗಳು ಇದರಲ್ಲಿ ಮಾತಾಡಿದ್ದಾರೆ, ಬೆಳಿಮಲೆ ಅವರು ಮಾತಾಡ್ಯಾರ. ಅದಕ್ಕೆ ತಾವೆಲ್ಲರೂ ಕೂಡಿಕೊಂಡು ಇದಕ್ಕೆ ಸದಸ್ಯರಾಗ್ರಿ ಮತ್ತು ಪಾಲ್ಗೊಳ್ರಿ. ಮತ್ತು ವಚನ ಅಧ್ಯಯನ ವೇದಿಕೆ ಅಂತಕ್ಕಂಥ ಲಿಂಕ್ ಮೇಲೆ ಹೋಗಿ, ಯೂಟ್ಯೂಬ್ ಚಾನಲ್ ಲಿಂಕ್ ಮೇಲೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ಲಿಂಕ್ಗಳು ಸಿಗ್ತಾವೆ. ನಾವು ಇನ್ನು ಮೇಲೆ ಮುಂದಿನ ಸಲ ಅವ್ರು ನಮ್ಗೆ ಕಲಾಳ ಸರು ಅಲ್ಲಿ ನಾವು ನವಂಬರ್ 9-10 ಹೋದಾಗ ಕೊಪ್ಪಳದಾಗ ನಾವು ಆಫ್ಲೈನ್ ತೊಗೊತೀವಿ ಅಂತೇಳಿ ಆಹ್ವಾನ ಕೊಟ್ಟಿದ್ರು. ಕೊಪ್ಪಳದಾಗ ಈಗ ಬಿಸಿಲು ಭಾಳ ಐತಿ. ಈಗ ಮಾರ್ಚ್, ಏಪ್ರಿಲ್, ಮೇ ನಮ್ಮ ತಾಯಿ ಶಾರದಮ್ಮ ಪಾಟೀಲರು ಅವರೆಲ್ಲ 80 ಸನಿಕ್ ಅದಾರ. ಅದಕ್ಕೆ ಜೂನ್ದೊಳಗೆ ಸ್ವಲ್ಪ ತಂಪಾದ ಮೇಲೆ ಖಂಡಿತ ಅವ್ರು ಇಟ್ಕೊಳ್ಳಿ. ಅವ್ರ ಜೊತೆಗೆ ವಿಜಯಕುಮಾರ್ ಆಗಲಿ, ಶರಣಬಸವನಗೌಡ ಭಾಳ ಜನ ಆಸಕ್ತಿ ತೊಗೊಂಡ್ರೆ ನಾವೆಲ್ಲರೂ ಕೂಡ್ಕೊಂಡು ಒಂದು 2-3 ದಿನ ಇದ್ರ ಬಗ್ಗೆ ಕಾರ್ಯಾಗಾರ ಮಾಡೋಣ. ಅವಾಗ ಸಂಗಮೇಶ್ ಕಲಾಳ್ ಅವರು ನಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಸ್ತಾರದ ವಿವರವನ್ನು ಕೊಡಲಿ ಅಂತಿಕೊಂಡು ಕೇಳ್ತಾ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಕೊನೆಗೆ ಸಹೋದರಿ ಪ್ರೇಮಕ್ಕ ಅಣ್ಣಿಗಿರವರು ವಚನ ಮಂಗಳ ಮಾಡಲಿದ್ದಾರೆ. ಅವ್ರ ಜೊತೆ ಅದಾದಮೇಲೆ ಕಲಾಶ್ರೀ ಹಾದಿಮನಿಯವ್ರು ಮಾಡ್ತಾರೆ. ಅವರಿಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ಸಹೋದರಿ ಪ್ರೇಮಕ್ಕ ಅಣ್ಣಿಗಿರಿ ಅವರು ವಚನ ಪ್ರಾರ್ಥನೆ ಮೊದಲಿಗೆ ವಚನ ಮಂಗಳ ಮಾಡಲಿ, ಅದಾದಮೇಲೆ ಕಲಾಶ್ರೀ ಮಾಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನಾನೊಂದು ಅಕ್ಕಮಹಾದೇವರ ವಚನವನ್ನು ಹಾಡುತ್ತೇನೆ.
ಸಜ್ಜನಳಾಗಿ ಮಜ್ಜನ ಕೆರೆವೆ ಸಜ್ಜನಳಾಗಿ ಮಜ್ಜನ ಕೆರೆವೆ ಶಾಂತಳಾಗಿ ಪೂಜೆಯ ಮಾಡುವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಜ್ಜನಳಾಗಿ ಮಜ್ಜನ ಕೆರೆವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರತಿಯಿಂದ ನಿಮ್ಮ ಹಾಡುವೆ ಸಮರತಿಯಿಂದ ನಿಮ್ಮ ಹಾಡುವೆ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ನಿಮ್ಮ ನಗಲದ ಪೂಜೆ ಅನುವಾಯಿತ್ಯನಗೆ ನಿಮ್ಮ ನಗಲದ ಪೂಜೆ ಅನುವಾಯಿತ್ಯನಗೆ ಸಜ್ಜನಳಾಗಿ ಮಜ್ಜನ ಕೆರೆವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರತಿಯಿಂದ ನಿಮ್ಮ ಹಾಡುವೆ ಸಮರತಿಯಿಂದ ನಿಮ್ಮ ಹಾಡುವೆ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ನಿಮ್ಮ ನಗಲದ ಪೂಜೆ ಅನುವಾಯಿತ್ಯನಗೆ ನಿಮ್ಮ ನಗಲದ ಪೂಜೆ ಅನುವಾಯಿತ್ಯನಗೆ ನಿಮ್ಮ ನಗಲದ ಪೂಜೆ ಅನುವಾಯಿತ್ಯನಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಅತ್ಯಂತ ಸುಶ್ರವಾಗಿ ಹಾಡಿದಂಥ ಸಹೋದರಿ ಪ್ರೇಮಕ್ಕ ಅಣ್ಣಿಗಿರಿ ಅವರಿಗೆ ಧನ್ಯವಾದಗಳು. ನಿವೃತ್ತ ಪ್ರಾಚಾರ್ಯರು PU ಕಾಲೇಜಲ್ಲಿ ಕೆಲಸ ಮಾಡಿದ್ದಾರೆ. ಇನ್ನು ಕಲಾಶ್ರೀ ಹಾದಿಮನಿಯವರು ತಮ್ಮ ಯಾರು ಬಸವರಾಜ್ ಇದು ಮಾಡಿದ್ರೆ ಮೈಕ್ ಮಾತಾಡ್ರಿ ಸರ್ ಮಾತಾಡ್ರಿ ಕಲಾಶ್ರೀ ಮಾತಾಡ್ರಿ ಹಾಡ್ರಿ ಅಕ್ಕವ್ರ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ನಾನು ಈ ಕಾರ್ಯಕ್ರಮದಲ್ಲಿ ಇವತ್ತೇ ಪಾಲ್ಗೊಂಡಿದ್ದೀನಿ. ತುಂಬಾ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು. ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನ. ಇದು ಒಂದು ಬಸವ ಸಂತಾನ. ಈ ಬಸವ ಸಂತಾನ ಇದು ಬೆಳಗ್ಬೇಕು, ಬೆಳಿಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ನೀವುಗಳೆಲ್ಲ ಈ ಒಂದು ಬಸವ ತತ್ವ ಚಿಂತನ ಮಂಥನವನ್ನ ಮಾಡೋದ್ರ ಮೂಲಕ ಯುವ ಪೀಳಿಗೆಗೆ ಒಳ್ಳೆ ಸಂದೇಶವನ್ನ ಕೊಡ್ತಾ ಇದ್ದೀರಿ. ಬಹಳ ಸಂತೋಷ ಆಯ್ತು. ನಾನು ಕೂಡ ಇದರ ಒಂದು ಸದಸ್ಯಳಾಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಬಸವಣ್ಣನವರ ವಚನವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳಿರ್ದ ನಮ್ಮ ಮಹಾದೇವ ಶೆಟ್ಟಿ ಒಮ್ಮನವಾದರೆ ಒಡನೆಯೇ ನುಡಿವನು ಒಮ್ಮನವಾದರೆ ಒಡನೆಯೇ ನುಡಿವನು ಇಮ್ಮನವಾದರೆ ನುಡಿಯನು ಇಮ್ಮನವಾದರೆ ನುಡಿಯನು ಕಾಣೆಯ ಸೋಲ ಅರ್ಧ ಗಾಣೆಯ ಗೆಲ್ಲ ಕಾಣೆಯ ಸೋಲ ಅರ್ಧ ಗಾಣೆಯ ಗೆಲ್ಲ ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳಿರ್ದ ನಮ್ಮ ಮಹಾದೇವ ಶೆಟ್ಟಿ ಒಮ್ಮನವಾದರೆ ಒಡನೆಯೇ ನುಡಿವನು ಇಮ್ಮನವಾದರೆ ನುಡಿಯನು ಕಾಣೆಯ ಸೋಲ ಅರ್ಧ ಗಾಣೆಯ ಗೆಲ್ಲ
ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ, ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಅಕ್ಕವರೇ. ಎಲ್ಲರಿಗೂ ವಿನಂತಿ, ಇದು ಪ್ರಾರ್ಥನೆ ಅಂತಾರಲ್ಲ, ವಿನಂತಿ ಅಂತಂದ್ರೆ ಕೋರಿಕೆ ಅಂತಂದ್ರೆ ದಯವಿಟ್ಟು ಪ್ರತಿ ಶನಿವಾರ ಮತ್ತು ಪ್ರತಿ ರವಿವಾರ ನಮ್ಮ ಗೂಗಲ್ ಮೀಟ್ನೊಳಗೆ ಪಾಲ್ಗೊಳ್ರಿ. ಹೆಚ್ಚಿನ ಜನರಿಗೆ ವಾಸ್ತವಿಕ ನೆಲೆಗಟ್ಟಿನೊಳಗೆ, ವೈಚಾರಿಕ ಚಿಂತನೆಯೊಳಗೆ, ವೈಜ್ಞಾನಿಕ ಹಿನ್ನೆಲೆಯೊಳಗೆ ಶರಣ ಸಾಹಿತ್ಯ ಪ್ರಸಾರವಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿತು. ಪಾಲ್ಗೊಂಡಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.